ಎಲ್ರಿಗೂ ನಮಸ್ಕಾರ. ಪೊಲಿಟಿ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಕ್ಲಾಸಲ್ಲಿ ನಾವು ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ ಬಗ್ಗೆ ನೋಡ್ತಾ ಇದ್ವಿ. ಅಂದರೆ ನಿಮ್ಮ ಆರ್ಟಿಕಲ್ 1ರಿಂದ ಆರ್ಟಿಕಲ್ 4ವರೆಗೂ ನಾವು ಡೀಟೇಲಾಗಿ ನೋಡ್ತಾ ಇದ್ವಿ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ನೀಟಾಗಿ ಕೇಳಿಸ್ಕೊಳ್ಳಿ. ಎಕ್ಸ್ಟ್ರಾ ಒಂದು ಬುಕ್ ಮೇಂಟೈನ್ ಮಾಡಿತ್ತು ಅಂದರೆ ಓಪನ್ ಮಾಡಿ ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಬರ್ಕೊಳ್ಳಿ. ಲಕ್ಷ್ಮೀಕಾಂತಲ್ಲಿ ಇಲ್ದಿರೋದು ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಹಾಕಿದ್ದೀನಿ, ಇಲ್ಲಿ ಹೇಳ್ತೀನಿ, ಬರ್ಕೊಳ್ಳಿ, ಸರಿನಾ? ಈ ಒಂದು ಚಾಪ್ಟರ್ನ ಶುರು ಮಾಡೋಕ್ಕಿಂತ ಮುಂಚೆ ಈಗಾಗಲೇ ನಾವು ತುಂಬ ಟಾಪಿಕ್ಗಳು ಕವರ್ ಮಾಡಿದ್ವಲ್ಲಪ್ಪ. ಸೊ ಆ ಟಾಪಿಕ್ಗಳ ಮೇಲೆ UPSC ಪ್ರಿಲಿಮ್ಸ್ PYQಗಳ ಅನಾಲಿಸಿಸ್ ಮಾಡಿಸಿಲ್ಲ, ಈ ಒಂದು ಕ್ಲಾಸಲ್ಲಿ ಮಾಡಿಸ್ಬೇಡ, ಆಯಿತಾ? ಸೊ ದಯವಿಟ್ಟು ಸಾಲ್ವ್ ಮಾಡಿ. ಮೊದಲನೇ ಕ್ವಶನು, ಎ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಬೈ ಡೆಫಿನೇಷನ್ ಈಸ್. ಈಗ ವಾಟ್ ಈಸ್ ದ ಡೆಫಿನೇಷನ್ ಅಥವಾ ವಾಟ್ ಡು ಯು ಮೀನ್ ಬೈ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಅಂತ ಕೇಳಿದ್ದಾನೆ. ಇದು ನಿಮಗೆ ಕಾನ್ಸೆಪ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಚಾಪ್ಟರ್ ಮಾಡಿದೆ, ಹೌದಾ? ಸೊ ಆ ಚಾಪ್ಟ್ರಲ್ಲಿ ನಿಮಗೆ ಈ ಒಂದು ಟಾಪಿಕ್ದು ಅಂದರೆ ಆನ್ಸರ್ ಗೊತ್ತಾಗುತ್ತೆ ನಿಮಗೆ. ಏನಂತ ಹೇಳಿದೆ? ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಅಂದರೆ ಇಟ್ ಇಸ್ ಎ ಲಿಮಿಟೆಡ್ ಗವರ್ನಮೆಂಟ್ ಅಂತ ಹೇಳಿದೆ, ಹೌದಾ? ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಹಾಕಿದ್ದೀನಿ, ಇಲ್ಲಿ ನೋಡಿ, ಲಿಮಿಟೆಡ್ ಗವರ್ನಮೆಂಟ್ ಅಂತ ಹೇಳಿದೆ. ಸೊ ಗವರ್ನಮೆಂಟ್ಗೆ ತುಂಬ ಪವರ್ ಇದ್ದರೂ ಕೂಡ ಸಂವಿಧಾನ ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ನು ಅದನ್ನು ಲಿಮಿಟ್ ಮಾಡುತ್ತೆ, ಅಂದರೆ ಆ ಪವರ್ಗಳನ್ನ ಲಿಮಿಟ್ ಮಾಡುತ್ತೆ. ಅದಕ್ಕೆ ನಾವು ಕಾನ್ಸ್ಟಿಟ್ಯೂಷನ್ ಗವರ್ನಮೆಂಟ್ ಅಂತ ಕರಿತೀವಿ, ಹೌದಾ? ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಅದನ್ನು ಫಾಲೋ ಮಾಡ್ತೀವಿ, ಹೌದಾ? ಹೇಗೆ ಅಂತಂದರೆ, ಅಕಸ್ಮಾತು ಈ ಗವರ್ನಮೆಂಟು ಏನೋ ಒಂದು ಲಾ ತೊಗೊಂಡ್ಬರ್ತಾರೆ ಅಂತ ತಿಳ್ಕೊಳ್ಳಿ, ಆ ಲಾ ನಮ್ಮ ಸಂವಿಧಾನಕ್ಕೆ ಧಕ್ಕೆ ಉಂಟು ಮಾಡ್ತಾ ಇದೆ ಅಂತಂದರೆ ಇಟ್ ಕ್ಯಾನ್ ಸ್ಟ್ರೈಕ್ ಡೌನ್, ಹೌದಾ? ಅದು ತಪ್ಪು ಅಂತ ಹೇಳೋ ಅಧಿಕಾರ ನಮ್ಮ ಕೋರ್ಟ್ಗಿದೆ, ಹೌದಾ? ಇದಕ್ಕೆ ನಾವು ಕಾನ್ಸ್ಟಿಟ್ಯೂಷನ್ ಗವರ್ನಮೆಂಟ್ ಅಂತೀವಿ. ಸೊ ಸಿಂಪಲಾಗಿ ಹೇಳೋದಾದರೆ ಕಾನ್ಸ್ಟಿಟ್ಯೂಷನ್ ಗವರ್ನಮೆಂಟ್ ಅಂದರೆ ಪವರ್ ಇದೆ, ಬಟ್ ಸ್ಟಿಲ್ ಇಟ್ ಈಸ್ ಲಿಮಿಟೆಡ್ ಬೈ ನಮ್ಮ ಸಂವಿಧಾನ, ಅಂದರೆ ಇಟ್ ಈಸ್ ಲಿಮಿಟೆಡ್ ಬೈ ಕಾನ್ಸ್ಟಿಟ್ಯೂಷನ್ ಅಷ್ಟೇ, ಆಯಿತಾ? ತುಂಬ ಈಸಿ ಇದು. ಆ ಕ್ಲಾಸ್ ನೋಡಿದ್ರು ನಿಮಗೆ ಇದು ತುಂಬ ಈಸಿ ಅನಿಸುತ್ತೆ. ಈ ಕ್ವಶನ್ ಸ್ವಲ್ಪ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಕ್ವಶನು ನೆನ್ನೆ ಕ್ಲಾಸ್ ನೋಡಿರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ನಿಮಗೆ LIC ಇಂಡಿಯಾ ಕೇಸ್ ಸ್ಟಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಲ್ಲ. ಅಂದರೆ ನಿಮಗೆ ಕೇಶವಾನಂದ ಭಾರತಿ ಕೇಸು ಹೇಳಬೇಕು, ನೆಕ್ಸ್ಟು LIC ಇಂಡಿಯಾ ಕೇಸು ಹೇಳಿದ್ರೆ ನಿಮಗೆ ಈ ಒಂದು ಕ್ವಶನ್ನ ಸಾಲ್ವ್ ಮಾಡ್ತೀರಾ. ಆದರೂ ಕೂಡ ಪರವಾಗಿಲ್ಲ, ನಮಗೇನು ಗೊತ್ತು ಅದನ್ನು ಇಲ್ಲಿ ಟ್ರೈ ಮಾಡೋಣ ಏನು ಅಂತ. ಈಗ ಪ್ರಿಯಂಬಲ್ ಅಂತಂದರೆ ಏನು ಅಂತ ಕೇಳಿದ್ದಾನೆ, ಇಲ್ಲಿ ಪ್ರಿಯಂಬಲ್ ಬಗ್ಗೆ ಏನು ಕೇಳಿದ್ದಾನೆ. ಓಕೆ, ಈಗ ಪ್ರಿಯಂಬಲ್ ಇಸ್ ಎ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ವಾ? ನಾನು ಹೇಳಿದೆ ಕೇಶವಾನಂದ ಭಾರತಿ ಕೇಸಲ್ಲಿ ಪ್ರಿಯಂಬಲ್ ಇಸ್ ಎ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ಇಲ್ಲಿ ನಾಟ್ ಅ ಪಾರ್ಟ್ ಅಂತ ಕೇಳಿದ್ದಾನಲ್ವಾ? ಇದು ತಪ್ಪು ಅಂತ ಫಸ್ಟ್ ತಿಳಿಬೇಡ, ಇದು ಆಯಿತಾ? ಇದು ತಪ್ಪು. ಓಕೆ, ಈಗ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಹ್ಯಾಸ್ ಎ ಲೀಗಲ್ ಎಫೆಕ್ಟ್, ಅಂದರೆ ಲೀಗಲ್ ಎಫೆಕ್ಟ್ ಇದೆಯಾ ಇಲ್ವಾ ಅದು ಗೊತ್ತಾ ನಿಮಗೆ? ಅದು ಸಹಿತ ನಿಮಗೆ ಹೇಳ್ಕೊಟ್ಟಿಲ್ಲ ನಾನು, ಬಟ್ ಸ್ಟಿಲ್ ಹಂಗೆ ಸುಮ್ಮನೆ ಹೇಳ್ಬಿಡ್ತೀನಿ ಏನು ಅಂತ. ಇಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಇದೆಯಲ್ಲ, ಇದು ಕರೆಕ್ಟಾಗಿದೆ, ಇದು ಕರೆಕ್ಟ್. ಇಟ್ಸ್ ಎ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಇದು ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ. ಹ್ಯಾಸ್ ನೋ ಲೀಗಲ್ ಎಫೆಕ್ಟ್, ಇದು ಕೂಡ ಕರೆಕ್ಟಾಗಿದೆ. ಬಟ್ ಇಲ್ಲಿದೆಯಾ ನೋಡಿ, ಹ್ಯಾಸ್ ದ ಸೇಮ್ ಲೀಗಲ್ ಎಫೆಕ್ಟ್ ಆ್ಯಸ್ ಎನಿ ಅದರ್ ಪಾರ್ಟ್, ಇದು ತಪ್ಪಿದೆ. ಸೊ ನೆಕ್ಸ್ಟ್ A ಮತ್ತು D ಬಗ್ಗೆ ಹೇಳೋದಾದರೆ ಆನ್ಸರ್ ಇಸ್ D ಬರುತ್ತೆ. ಯಾಕೆ ಅಂತ ಹೇಳೋದಾದರೆ LIC ಇಂಡಿಯಾ ಕೇಸ್ಗಳು ದಯವಿಟ್ಟು ನೀವು ಒಂದ್ಸತಿ ಓದಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಆಯಿತಾ? ಇಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್. ಎಕ್ಸಾಂಪಲ್ ಹೇಳೋದಾದರೆ, ಈಗ ನಿಮ್ಮ ಪ್ರಿಯಂಬಲ್ಲಿ ಒಂದು ವರ್ಡ್ ಇದೆ ಲಿಬರ್ಟಿ ಅಂತ, ಹೌದಾ? ಸೊ ಲಿಬರ್ಟಿ ಅಂದರೆ ಫ್ರೀಡಮ್, ಹೌದಾ? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಫ್ರೀಡಮ್ ಆಫ್ ಥಾಟ್ ಇದೆ, ಫ್ರೀಡಮ್ ಆಫ್ ಬಿಲೀಫ್ ಇದೆ, ಹೌದಾ? ಈಗ ಅಕಸ್ಮಾತ್ ಯಾರೊಬ್ಬ ಪರ್ಸನ್ದು ಅವನ ಲಿಬರ್ಟಿ ಏನೋ ಒಂದು ಎಫೆಕ್ಟ್ ಆಯಿತು ಅಂತ ತಿಳ್ಕೊಳ್ಳಿ. ಅವನು ನಾಳೆ ಕೋರ್ಟ್ಗೆ ಹೋಗ್ಬಿಟ್ಟು, ಸರ್ ನನ್ನ ಲಿಬರ್ಟಿಗೆ ಧಕ್ಕೆ ಉಂಟುವಾಗಿದೆ, ಅಂದರೆ ಆ್ಯಸ್ ಪರ್ ದ ಪ್ರಿಯಂಬಲ್ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದ ಒಂದು ಲಿಬರ್ಟಿ ಇರುತ್ತೆ, ಹಲೋ ಪರ್ಸನಲ್ ಲಿಬರ್ಟಿ ಇದ್ದೇ ಇರುತ್ತೆ, ಹೌದಾ? ಸೊ ಆ ಲಿಬರ್ಟಿ ನನಗೆ ಎಫೆಕ್ಟ್ ಆಗಿದೆ, ಬೇರೆಯವರಿಂದ ನನಗೆ ಎಫೆಕ್ಟ್ ಆಗಿದೆ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳೋದಾದರೆ ದೆರ್ ಇಸ್ ನೋ ನ್ಯಾಯ, ಇಲ್ಲಿ ನ್ಯಾಯ ಸಿಗೋದಿಲ್ಲ. ಅದಕ್ಕೆ ಹೇಳಿದ್ದು ದೆರ್ ಇಸ್ ನೋ ಲೀಗಲ್ ಎಫೆಕ್ಟ್. ಈಗ ನಿಮಗೆ ಅದು ವೈಲೇಟ್ ಆಯಿತು ಅಂತಂದರೆ, ಆ ಲಿಬರ್ಟಿ ಏನು ಪ್ರಿಯಂಬಲ್ ಇದೆಯಲ್ಲ, ಆ ಪ್ರಿಯಂಬಲ್ ಇರುವಂತಹ ಲಿಬರ್ಟಿ ನಿಮಗೇನಾದರೂ ವೈಲೇಟ್ ಆಯಿತು ಅಂದರೆ ಬೇರೆಯವರಿಂದ, ಯು ಕಾಂಟ್ ಗೋ ಟು ದ ಕೋರ್ಟ್ಗೆ ಹೋಗಿ ನೀವು ಕೇಸ್ ಹಾಕೋದಕ್ಕಾಗೋದಿಲ್ಲ. ಅದು ನಿಮಗೆ LIC ಇಂಡಿಯಾ, ಅದಕ್ಕೆ ಹೇಳಿದ್ದು LIC ಇಂಡಿಯಾ ಕೇಸ್ ಓದಿ. ಇಲ್ಲ ಅಂದರೆ ನಾನು ಕೇಸ್ ಸ್ಟಡಿ ನಿಮಗೆ ಮಾಡೋವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಿದ್ರೆ ವೆಯ್ಟ್ ಮಾಡಿ, ಆಯಿತಾ? ಸೊ ಅಲ್ಲೇ ನಿಮಗೆ ಗೊತ್ತಾಗುತ್ತೆ, ಇಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಇಂಡಿಪೆಂಡೆಂಟ್ಲಿ ಆಫ್ ಅದರ್ ಪಾರ್ಟ್ಸ್. ಈ ವರ್ಡು ಕಂಪ್ಲೀಟಾಗಿ ಅರ್ಥ ಆಗುತ್ತೆ ನಿಮಗೆ LIC ಇಂಡಿಯಾ ಕೇಸ್ ಓದಿದ್ರೆ, ಆಯಿತಾ? ಇನ್ನೊಂದು ಪಾಯಿಂಟು ಬರ್ಕೊಳ್ಳಿ, ಪ್ರಿಯಂಬಲ್ ಕ್ಯಾನ್ ನಾಟ್ ಬಿ ಎನ್ಫೋರ್ಸಿಬಲ್ ಬೈ ದ ಕೋರ್ಟ್, ಅದನ್ನು ಕೂಡ ಮೆನ್ಷನ್ ಮಾಡ್ಕೊಳ್ಳಿ. ಪ್ರಿಯಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ನಾಟ್ ಬಿ ಎನ್ಫೋರ್ಸಿಬಲ್ ಬೈ ದ ಲಾ, ಅದು ಕೂಡ ಬರ್ಕೊಳ್ಳಿ, ಆಯಿತಾ? ಅದೊಂದು ಎಕ್ಸ್ಟ್ರಾ ಪಾಯಿಂಟ್ಸು ಬರ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಇಂಡಿಯನ್ ಫೆಡರಲಿಸಮ್ ಹೇಳ್ತೀರಾ? ತುಂಬ ಸತಿ ಮಾತಾಡಿದ್ದೀನಿ ಇದ್ರ ಬಗ್ಗೆ. ಫೆಡರಲಿಸಮ್, ಹೌದಾ?
ಇಂಡಿಯನ್ ಫೆಡರಲಿಸಮು ಬೇರೆ ಕಾನ್ಸ್ಟಿಟ್ಯೂಷನ್ದು ನಾನು ಕಂಪ್ಯಾರಿಸನ್ ಮಾಡಬೇಕಾದ್ರೆ ಸಮ್ಮರಿ ಒಂದು ಟೇಬಲ್ಲು ಕೂಡ ಇಟ್ಕೊಂಡು ಒಂದೊಂದು ವೀಡಿಯೋದಲ್ಲೂ ಕೂಡ 4 ಸತಿ ಹೇಳಿದ್ದೀನಿ, ಹೌದಾ? ಸೊ ಹೇಳ್ತಾರೆ ಏನು ಅಂತ. ಈಗ ನಮ್ಮ ಇಲ್ಲಿ ಕೇಳಿರೋದು ನಾಟ್ ಎ ಫೀಚರ್ ಅಂತ ಕೇಳಿದ್ದಾನೆ. ಸೊ ನಾಟ್ ಇದನ್ನು ಸ್ವಲ್ಪ ಮೆನ್ಷನ್ ಮಾಡಿ. ನಾಟ್ ಅ ಫೀಚರ್ ಆಫ್ ಇಂಡಿಯನ್ ಫೆಡರಲಿಸಮ್. ಸೊ ನಮ್ಮ ಇಂಡಿಯನ್ ಫೆಡರಲಿಸಮ್ಲಿ ಇಂಡಿಪೆಂಡೆಂಟ್ ಜುಡಿಷರಿ ಇದೆಯಾ? ಹೌದು ಇದೆ. ಹಾಗಾದರೆ ಇದು ಕರೆಕ್ಟಾಗಿದೆ. ಇಲ್ಲಿ ನಾಟ್ ಅಂತ ಕೇಳಿರೋದ್ರಿಂದ ಇದು ಬರೋದಿಲ್ಲ, ಹೌದಾ? ನೆಕ್ಸ್ಟು ಪವರ್ಸ್ ಹ್ಯಾವ್ ಬಿನ್ ಕ್ಲಿಯರ್ಲಿ ಡಿವೈಡೆಡ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟು. ಹೌದು, ಇಂಡಿಯನ್ ಫೆಡರಲಿಸಮ್ಲಿ ಪವರ್ ಎರಡೂ ಕೂಡ ಡಿವೈಡ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಇದು ಆ್ಯಕ್ಚುಲಿ ಇದು ಆನ್ಸರ್ ಕರೆಕ್ಟಾಗಿದೆ, ಬಟ್ ಇಲ್ಲಿ ನಾಟ್ ಅಂತ ಕೇಳೋದ್ರಿಂದ ಇದು ತಪ್ಪಿದೆ, ಆಯಿತಾ? ನೆಕ್ಸ್ಟು ದ ಫೆಡರೇಟಿಂಗ್ ಯೂನಿಟ್ ಹ್ಯಾವ್ ಬಿನ್ ಗಿವನ್ ಅನ್ಈಕ್ವಲ್ ರೆಪ್ರೆಸೆಂಟೇಷನ್ ಇನ್ ರಾಜ್ಯಸಭಾ. ಹೌದಾ? ಇನ್ನೊಂದು ಏನೋ ಆಪ್ಷನ್ ಕೊಟ್ಟಿದ್ದಾನೆ, ಇಟ್ ಈಸ್ ಎ ರಿಸಲ್ಟ್ ಆಫ್ ಆ್ಯನ್ ಅಗ್ರಿಮೆಂಟ್ ಅಮಾಂಗ್ ದ ಫೆಡರೇಟಿಂಗ್ ಯೂನಿಟ್ಸ್. ಸೊ ಇಟ್ ಈಸ್ ಆ್ಯನ್ ರಿಸಲ್ಟ್ ಆಫ್ ಆ್ಯನ್ ಅಗ್ರಿಮೆಂಟ್ ಅಮಾಂಗ್ ದ ಫೆಡರೇಟಿಂಗ್ ಯೂನಿಟ್ ಅನ್ನೋದು ಏನು ಹೇಳ್ತು? ಇಟ್ ಇಸ್ ಎ US ಕಾನ್ಸ್ಟಿಟ್ಯೂಷನ್ ಪ್ರಿಯಂಬಲ್, ಹೌದಾ? ಸೊ USA ಕಾನ್ಸ್ಟಿಟ್ಯೂಷನ್ಲಿರುವಂತಹ ಒಂದು ಫೆಡರೇಷನ್ ಏನಿದೆಯಲ್ಲ ಅದು ಏನದು ಕಮ್ ಟುಗೆದರ್ ಅಂದ್ಬಿಟ್ಟು ಹೇಳಿದೆ, ಹೌದಾ? ಸೊ ಕಮ್ ಟುಗೆದರ್ ಫಾರ್ಮೇಟ್ ಅಥವಾ ಕಮ್ ಟುಗೆದರ್ ಸಿಸ್ಟಮ್ ಇದೆ, ಹೌದಾ? ಇಟ್ ಇಸ್ ಅನ್ ಅಗ್ರಿಮೆಂಟ್ ಅಮಾಂಗ್ ದ ಫೆಡರೇಟಿಂಗ್ ಯೂನಿಟ್ ಅಂದರೆ ಅಗ್ರಿಮೆಂಟ್ ಅಮಾಂಗ್ ದ ಸ್ಟೇಟ್. ಸೊ 50 ಸ್ಟೇಟ್ಗಳು ಒಂದು ಅಗ್ರಿಮೆಂಟ್ಗೆ ಬಂದು ಒಂದು ಸೆಂಟರ್ನ ಫಾರ್ಮ್ ಮಾಡಿದೆ, ಹೌದಾ? ಇಲ್ಲಿರುವಂಥ ಚಿಕ್ಕ ಪುಟ್ಟ ಸ್ಟೇಟ್ಗಳು ಒಂದು ಅಗ್ರಿಮೆಂಟ್ ಬಂದು ಸೆಂಟರ್ನ ಫಾರ್ಮ್ ಮಾಡಿದೆ, ಹೌದಾ? ಇದು USA ಇಲ್ಲಿ ನಾಟ್ ಅ ಫೀಚರ್ ಅಂತ ಕೇಳಿದ್ದಾರೆ. ಸೊ ಇಟ್ ಇಸ್ ಅ ನಾಟ್ ಅ ಫೀಚರ್ ಅಂತಂದರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್, ಆಯಿತಾ? ಇದು ಕೂಡ ನೋಡಿ, ನಿಮಗೆ ನೀವೇನು ಓದಿದ್ದೀರಾ ಅದನ್ನು ಕೇಳಲ್ಲ ಕಣ್ರಪ್ಪ. ನೀವು ಏನು ಓದಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅದ್ರ ಮೇಲೆ ನಿಮಗೆ ಸ್ಟೇಟ್ಮೆಂಟ್ಗಳು ಕೊಡ್ತಾನೆ. ಸೊ ದಯವಿಟ್ಟು ಆದಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ನೊಂದು ಕ್ವಶನ್ ಇಲ್ಲೇ ಇದೆ, ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅಂದರೆ ಏನು ಅಂತ ಕೇಳಿದ್ದಾನೆ ಇಲ್ಲಿ, ಆಯಿತಾ? ಈಗ ತಾನೇ ನೋಡಿದ್ವಿ ಒಂದು ಕ್ವಶನು ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಬಗ್ಗೆ. ಇನ್ನೊಂದು ಕ್ವಶನ್ ಕೇಳಿದ್ದಾನೆ, ಎ ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಈಸ್ ಒನ್ ವಿಚ್ ಪ್ಲೇಸಸ್ ದ ಎಫೆಕ್ಟಿವ್ ರೆಸ್ಟ್ರಿಕ್ಷನ್ ಆನ್ ಇಂಡಿವಿಜುವಲ್ ಲಿಬರ್ಟಿ. ಹೌದಾ? ಇಂಡಿವಿಜುವಲ್ ಲಿಬರ್ಟಿ ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್ ಅಥಾರಿಟಿ. ಸೊ ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅಂದರೆ ಏನಪ್ಪ? ನಾನು ಹೇಳಿದ್ದು ಒಂದೇ, ಲಿಮಿಟೆಡ್ ಗೌರ್ಮೆಂಟ್. ಬರೆದು ಬಿಡ್ತೀನಿ ನೋಡ್ಕೊಳ್ಳಿ, ಲಿಮಿಟೆಡ್ ಗೌರ್ಮೆಂಟ್. ಸಾಕು, ಎಷ್ಟು ಗೊತ್ತಿದ್ರೆ ಸಾಕು. ಈಗ ಲಿಮಿಟೆಡ್ ಗೌರ್ಮೆಂಟ್ ಓಕೆ, ಇಲ್ಲಿ ಎಫೆಕ್ಟಿವ್ ರೆಸ್ಟ್ರಿಕ್ಷನ್ ಆಫ್ ಇಂಡಿವಿಜುವಲ್ ಲಿಬರ್ಟಿ ಅಂತಿದೆ, ಹೌದಾ? ಸೊ ಹಾಗಾದರೆ ಅದು ಲಿಮಿಟೆಡ್ ಇಂಡಿವಿಜುವಲ್ ಲಿಬರ್ಟಿ ಅಂತ ಅರ್ಥ. ಹಾಗಾದರೆ ಇದು ಕರೆಕ್ಟಾ? ತಪ್ಪು, ಹೌದಾ? ಈಗ ಎರಡನೇ ಸ್ಟೇಟ್ಮೆಂಟ್ ನೋಡೋಣ. ಈಗ ಪ್ಲೇಸಸ್ ಎಫೆಕ್ಟಿವ್ ರೆಸ್ಟ್ರಿಕ್ಷನ್ ಆನ್ ದ ಅಥಾರಿಟಿ ಆಫ್ ಎ ಸ್ಟೇಟ್. ಅಂದರೆ ಲಿಮಿಟೆಡ್ ಗೌರ್ಮೆಂಟ್ ಅಂತಂದರೆ ರೆಸ್ಟ್ರಿಕ್ಷನ್ ಆನ್ ಅಥಾರಿಟಿ ಆಫ್ ಎ ಸ್ಟೇಟ್, ಅಂದರೆ ಸ್ಟೇಟು ಅಂದರೆ ಗೌರ್ಮೆಂಟ್ಗೆ ರೆಸ್ಟ್ರಿಕ್ಷನ್ ಮಾಡೋದು. ಸೊ ದಟ್ ಈಸ್ ಕಾಲ್ಡ್ ಕಾನ್ಸ್ಟಿಟ್ಯೂಷನ್ ಗೌರ್ಮೆಂಟ್. ಆ ಕಾನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಡೆಫಿನೇಷನ್ ಸಿಂಪಲ್ ಆಗಿ ಹೇಳಿದ್ರೆ ಇಟ್ ಇಸ್ ಅ ಲಿಮಿಟೆಡ್ ಗೌರ್ಮೆಂಟ್ ಅಂತ ಹೇಳಿದೆ. ಸೊ ಲಿಮಿಟೆಡ್ ಗೌರ್ಮೆಂಟ್ ಅಂದರೆ ಏನು? ಇಟ್ ಇಸ್ ಅ ರೆಸ್ಟ್ರಿಕ್ಟಿಂಗ್ ದ ಗೌರ್ಮೆಂಟ್ ಅಥವಾ ರೆಸ್ಟ್ರಿಕ್ಟಿಂಗ್ ದ ಸ್ಟೇಟ್ ಅಂತ ಹೇಳಿದೆ, ಹೌದಾ? ಸೊ ಹಾಗಾಗಿ ಇದು ಆ್ಯಕ್ಚುಲಿ ಕರೆಕ್ಟಾಗಿದೆ ಆನ್ಸರ್ ಬಂದು 2 ಓನ್ಲಿ ಇಸ್ ದ ಕರೆಕ್ಟ್ ಆನ್ಸರ್, ಆಯಿತಾ? ಇದು ಕೂಡ ಎಷ್ಟು ಈಸಿ ಇದೆ ನೋಡಿ. ಸಿಂಪಲ್ ಆಗಿರೋ ಸ್ಟೇಟ್ಮೆಂಟ್ನ ಲಿಮಿಟೆಡ್ ಗೌರ್ಮೆಂಟ್ನೇ ಸ್ವಲ್ಪ ಹಂಗೆ ತಿರುಗಿಸಿ ಕೊಟ್ಟಿದ್ದಾನೆ, ಅಷ್ಟೇ, ಏನಿಲ್ಲ. ರೆಸ್ಟ್ರಿಕ್ಷನು, ಅಥಾರಿಟಿ, ಸ್ಟೇಟು, ಇಂಡಿವಿಜುವಲ್ ಲಿಬರ್ಟಿ ಎಲ್ಲ ಕೇಳಿದ್ದಾನೆ. ಸೊ ಸಮಾಧಾನವಾಗಿ ಓದಬೇಕು ನೀವು ಕ್ವಶನ್ಗಳನ್ನ, ಆಯಿತಾ? ನೆಕ್ಸ್ಟು ಇದನ್ನು ಹೇಳ್ತೀರಾ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆಬ್ಜೆಕ್ಟಿವ್ಸ್ ಈಸ್ ನಾಟ್ ಎಂಬೋಡಿಡ್ ಇನ್ ದ ಪ್ರಿಯಂಬಲ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಈಗ ಲಿಬರ್ಟಿ ಕ್ಲಾಸಲ್ಲಿ ನೀವು ನೋಡಿದರೆ, ಪ್ರಿಯಂಬಲ್ ಮಾಡಬೇಕಾದ್ರೆ ಲಿಬರ್ಟಿ ಅಂತಿತ್ತು, ಹೌದಾ? ನೋಡಪ್ಪ, ಲಿಬರ್ಟಿ ಬಗ್ಗೆ ನಾನು ಏನು ಹೇಳಿದೆ ಅಲ್ವಾ, ಒಂದಷ್ಟು ಅಪ್ಡೇಟ್ ಮಾಡ್ತೀನಿ ಅಂತ ಅಪ್ಡೇಟ್ ಮಾಡಿದ್ದೀನಿ ಲಿಬರ್ಟಿ ಬಗ್ಗೆ. ಸೊ ಲಿಬರ್ಟಿಲಿ ಏನಂತ ಹೇಳಿದೆ, ಇಲ್ಲಿ ಲಿಬರ್ಟಿ ಆಫ್ ಥಾಟ್ ಇದೆ, ಎಕ್ಸ್ಪ್ರೆಷನ್ ಇದೆ, ಬಿಲೀಫು, ಫೇಯ್ತು, ವರ್ಷಿಪ್ಪು, ಹೌದಾ? ಈ 5 ಗ್ಯಾರಂಟಿಗಳಿದೆ. ಅಂದರೆ ಪ್ರಿಯಂಬಲ್ಲು ಲಿಬರ್ಟಿಲಿ 5 ಗ್ಯಾರಂಟಿಗಳಿದೆ, ಹೌದಾ? ಈಗ ಇಲ್ಲಿರೋದು ಯಾವುದಿದೆ ನೋಡ್ತೀರಾ ಇದನ್ನು ನೋಡಿ. ಲಿಬರ್ಟಿ ಆಫ್ ಥಾಟ್ ಇದೆ, ಎಸ್, ಓಕೆ. ನೆಕ್ಸ್ಟು ಎಕನಾಮಿಕ್ ಲಿಬರ್ಟಿ ಇಲ್ಲ, ಇದಿಲ್ಲ ಇದು. ನೆಕ್ಸ್ಟ್ ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್ ಇದೆ, ಬಿಲೀಫ್ ಇದೆ, ಥಾಟ್ ಇದೆ, ಮತ್ತು ಇನ್ನೇನಿದೆ ಇಲ್ಲಿ, ಫೇಯ್ತ್ ಇದೆ, ವರ್ಷಿಪ್ ಇದೆ, ಎಲ್ಲ ಇದೆ. ಬಟ್ ಎಕನಾಮಿಕ್ ಲಿಬರ್ಟಿ ಇದೆಯಾ? ಇಲ್ಲ. ಸೊ ಹಾಗೆ ಇಲ್ಲಿ ನಾಟ್ ಅಂತ ಕೇಳಿದ್ದಾನೆ. ಸೊ ನಾಟ್ ಅಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಎಕನಾಮಿಕ್ ಲಿಬರ್ಟಿ ನಮ್ಮ ಪ್ರಿಯಂಬಲ್ಲಿ ಇಲ್ಲ, ಹೌದಾ? ಸೊ ನೆನ್ನೆ ಒಂದು ಕ್ಲಾಸಲ್ಲಿ ಹೇಳಿದೆ, ಪ್ರಿಯಂಬಲ್ಬಲ್ಲಿ ಸ್ವಲ್ಪ ಅಪ್ಡೇಟ್ ಮಾಡ್ತೀನಿ ಅಂತ. ಸಿಗ್ನಿಫಿಕೆನ್ಸ್ ಆಫ್ ಪ್ರಿಯಂಬಲ್ ಅಪ್ಡೇಟ್ ಮಾಡಿದ್ದೀನಿ ಇಲ್ಲಿ ನೋಡಿ. ಫಿಲಾಸಫಿಕಲ್ ಸಮ್ಮರಿ, ಸಿಗ್ನಿಫಿಕೆನ್ಸ್ ಆಫ್ ಪ್ರಿಯಂಬಲ್ ಇನ್ನೂ ತುಂಬ ಈಸಿ ಬೇಕು ಅಂದರೆ ಇಲ್ಲಿ ಹಾಕಿದ್ದೀನಿ ನೋಡಿ, ಈಸಿ ಆ್ಯಂಡ್ ಕೀ ಪಾಯಿಂಟ್ಸು. ಸೊ ದಯವಿಟ್ಟು ಓದಿ ಇದನ್ನು, ಆಯಿತಾ? ಇಷ್ಟು ಬಂದು ನಿಮ್ಮ PYQ ಅನಾಲಿಸಿಸ್ ಆಗಿತ್ತು. ಈಗ ಆ್ಯಕ್ಚುಲಿ ಕ್ಲಾಸ್ಗಳನ್ನ ಶುರು ಮಾಡೋಣ ಈಗ, ಆಯಿತಾ? ಓಕೆ. ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ, ಆರ್ಟಿಕಲ್ 1 to 4. ಈಗ ಈ ಚಾಪ್ಟರ್ ಹೋಗೋಕ್ಕಿಂತ ಮುಂಚೆ ಈ ಚಾಪ್ಟ್ರಲ್ಲಿ ಒಂದು 3 ಇಂಪಾರ್ಟೆಂಟ್ ಥಿಂಗ್ಗಳನ್ನ ನೀವು ನೋಡ್ಕೋಬೇಕು. ಏನು ಅಂತಂದರೆ, ವಾಟ್ ಈಸ್ ಇಂಡಿಯಾ ಅಂತ ಹೇಳುತ್ತೆ. ಈ ಒಂದು ಚಾಪ್ಟರಲ್ಲಿ ನಿಮಗೆ ವಾಟ್ ಈಸ್ ಇಂಡಿಯಾ ಅಂತ ಕೇಳುತ್ತೆ, ಆಯಿತಾ?
ಹೌ ಇಂಡಿಯಾ ಹೌ ವಾಸ್ ಇಂಡಿಯಾ ಫಾರ್ಮ್ ಅದೊಂದು ಕ್ವಶನು. ಮತ್ತು ಕ್ಯಾನ್ ಇಂಡಿಯಾಸ್ ಮ್ಯಾಪ್ ಕ್ಯಾನ್ ಬಿ ಚೇಂಜ್ಡ್, ಅಂದರೆ ಇಂಡಿಯಾದು ಒಂದು ಟೆರಿಟರಿ ಚೇಂಜ್ ಆಗ್ಬೋದಾ ಅಥವಾ ಮ್ಯಾಪ್ ಚೇಂಜ್ ಆಗ್ಬೋದಾ ಅಂತ ಒಂದು 3 ಕ್ವಶನ್ ಅರೈಸ್ ಆಗುತ್ತೆ ಈ ಒಂದು ಚಾಪ್ಟ್ರಲ್ಲಿ. ಈಗ ವಾಟ್ ಈಸ್ ಇಂಡಿಯಾ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಸೊ ತುಂಬ ಅಂದರೆ ತುಂಬ ಆನ್ಸರ್ಗಳಿದೆ. ಎಲ್ಲ ಒಂದೊಂದು ಸಬ್ಜೆಕ್ಟ್ ಮೇಲೂ ನೀವು ಒಂದೊಂದು ಥರ ಆನ್ಸರ್ ಮಾಡ್ಬೋದು. ಇಂಡಿಯಾ ಇಸ್ ಅ ಡೈವರ್ಸಿಫೈಡ್ ಕಂಟ್ರಿ, ಇಂಡಿಯಾ ಇಸ್ ಅ ಸೆಕ್ಯುಲರ್ ಕಂಟ್ರಿ, ಅದು ಇದು ಅಂತೆಲ್ಲ ಅಷ್ಟೇ ಹೇಳ್ತಾರೆ. ಅಂದರೆ ಇಂಡಿಯಾಗೆ ತುಂಬ ಅಂದರೆ ತುಂಬ ಡೆಫಿನೇಷನ್ ಇದೆ. ಆದರೆ ನಮಗೆ ಈ ಚಾಪ್ಟರ್ಗೆ ಸೂಕ್ತವಾದಂತಹ ಒಂದು ಡೆಫಿನೇಷನ್ ಅಂದರೆ ಇಂಡಿಯಾ ಈಸ್ ಮೇಡ್ ಅಪ್ ಆಫ್ ಸ್ಟೇಟ್ಸ್, ಯೂನಿಯನ್ ಟೆರಿಟರೀಸ್, ಬಟ್ ಆಲ್ ಆಫ್ ದೆಮ್ ಟುಗೆದರ್ ಫಾರ್ಮ್ ಅ ಒನ್ ಸಿಂಗಲ್ ಕಂಟ್ರಿ ದಟ್ ಇಸ್ ಕಾಲ್ಡ್ ಇಂಡಿಯಾ. ಹೌದಾ? ಸೊ ಇಂಡಿಯಾ ಅಂತಂದರೆ ನೀವೇನಾದರೂ ಹೇಳ್ಬೋದು, ಸೆಕ್ಯುಲರ್ ಕಂಟ್ರಿ ಅಂತ ಹೇಳ್ತೀರಾ, ಡೈವರ್ಸಿಫೈ ಕಂಟ್ರಿ ಅಂತೀರಾ, ಆರ್ಟ್ ಆ್ಯಂಡ್ ಕಲ್ಚರು ಅದು ಇದು ಅಂತೆಲ್ಲ ಹೇಳ್ತೀರಾ. ಬಟ್ ಈ ಒಂದು ಟಾಪಿಕ್ಗೆ ತುಂಬ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅಂದರೆ ಇಂಡಿಯಾ ಈಸ್ ಮೇಡ್ ಅಪ್ ಆಫ್ ಸ್ಟೇಟ್ಸ್ ಆ್ಯಂಡ್ ಯೂಟೀಸ್. ಈ ಎರಡೂ ಇದ್ರೇ ನಮ್ಮ ಒಂದು ಅಂದರೆ ಎರಡೂ ಸೇರಿದ್ರೇ ನಾವು ಅದಕ್ಕೆ ಅಂದರೆ ಒನ್ ಸಿಂಗಲ್ ಕಂಟ್ರಿ ದಟ್ ಇಸ್ ಕಾಲ್ಡ್ ಇಂಡಿಯಾ. ಎರಡೂ ಇದ್ರೇ ಮಾತ್ರ ನಿಮಗೆ ಅದನ್ನು ಒಂದು ಇಂಡಿಯಾ ಅಂತ ಹೇಳ್ಬೋದು. ಹೌದಾ? ಈಗ ಹೌ ಇಂಡಿಯಾ ವಾಸ್ ಫಾರ್ಮ್ ಆಯಿತಾ? ಸೊ ಹೇಗೆ ಇಂಡಿಯಾ ಫಾರ್ಮ್ ಆಯ್ತು ಅಂತ ಹೇಳ್ತಾರಾ? ಈಗ ಇದು ಸ್ವಲ್ಪ ಮಾಡರ್ನ್ ಹಿಸ್ಟ್ರಿ, ಪೋಸ್ಟ್ ಇಂಡಿಪೆಂಡೆನ್ಸು ಸ್ವಲ್ಪ ನಿಮಗೆ ಗೊತ್ತಿತ್ತು ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹೌದಾ? ಸೊ ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ಏನಾಗಿತ್ತು? ಆಫ್ಟರ್ ವಿ ಗಾಟ್ ಇಂಡಿಪೆಂಡೆನ್ಸ್ ಇನ್ 1947 ಅವರ್ ಕಂಟ್ರಿ ಹ್ಯಾಡ್ ಸಮ್ ಬ್ರಿಟಿಷ್ ಪ್ರಾವಿನ್ಸಸ್. ಹೌದಾ? ಬ್ರಿಟಿಷ್ ಹೋದ್ರೂ ಕೂಡ ಕೆಲವೊಂದು ಪ್ರಾವಿನ್ಸಸ್ಗಳು ಬ್ರಿಟಿಷ್ ಅಂಡರ್ಲಿ ಇತ್ತು. ಹೌದಾ? ನೆಕ್ಸ್ಟ್ ಒಂದಷ್ಟು ಪ್ರಿನ್ಸಿ ಸ್ಟೇಟ್ಗಳು ಕೂಡ ಇತ್ತು. ಹೌದಾ? ಆ್ಯಂಡ್ ಲೇಟರ್ ಸಮ್ ಫಾರಿನ್ ಟೆರಿಟರಿ ಜಾಯಿಂಡ್ ಅಸ್ ಟು ಲೈಕ್ ಗೋವಾ ಆ್ಯಂಡ್ ಸಿಕ್ಕಿಂ. ಏನಿದು ಫಾರಿನ್ ಟೆರಿಟರಿ? ಈ ಗೋವಾ ಮತ್ತು ಸಿಕ್ಕಿಂಲಿ ಏನಾಗಿತ್ತು ಅಂತಂದರೆ ಇನ್ನೂ ಒಂದಷ್ಟು ಪೋರ್ಚುಗೀಸ್ ಮತ್ತು ಡಚ್ ಏನೋ ಇದ್ದರು ಅನ್ಕೋತೀನಿ. ಸೊ ಒಂದಷ್ಟು ಕ್ಯಾಪ್ಚರ್ ಮಾಡಿ ಹಂಗೆ ಇಟ್ಕೊಂಡಿದ್ರು. ಅದಾದಮೇಲೆ ಅವರು ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ್ರೂ ಕೂಡ ಬಿಟ್ಟಿರಲಿಲ್ಲ ಅವರು ಆ ಟೆರಿಟರಿನ. ಅದಾದಮೇಲೆ ಅವರು ಬಿಟ್ಬಿಟ್ಟು ಹೋದರು. ಹೌದಾ? ಸೊ ಈ ಬ್ರಿಟಿಷ್ ಪ್ರಾವಿನ್ಸಸ್ ಅಂತಂದರೆ ಏನು ಅಂದರೆ ಇಟ್ ಇಸ್ ಅ ಪಾರ್ಟ್ ಆಫ್ ಇಂಡಿಯಾ, ಅಂದರೆ ಇಂಡಿಯನ್ ಪಾರ್ಟ್ಗಳೇ, ಬಟ್ ಬ್ರಿಟಿಷಲ್ಲಿ ಏನು ಅಂಡರ್ಲಿ ಇತ್ತಲ್ಲ ಅದಕ್ಕೆ ನಾವು ಬ್ರಿಟಿಷ್ ಪ್ರಾವಿನ್ಸಸ್ ಅಂತೀವಿ. ಹೌದಾ? ಓಕೆ. ಆಲ್ ದೀಸ್ ರೀಜನ್ಸ್ ವೆರ್ ಸ್ಲೋಲಿ ಬ್ರಾಟ್ ಟುಗೆದರ್ ಆ್ಯಂಡ್ ಬಿಕಮ್ ಅ ಪಾರ್ಟ್ ಆಫ್ ಒನ್ ಸ್ಟ್ರಾಂಗ್ ಯೂನಿಯನ್ ಆಫ್ ಇಂಡಿಯಾ. ಅಂದರೆ ಎಲ್ಲ ಪಾರ್ಟ್ಗಳು ಫಸ್ಟು ಛಿದ್ರವಾಗಿತ್ತು, ಆ ಛಿದ್ರವಾಗಿರೋ ಪಾರ್ಟ್ಗಳು ಒಟ್ಟಿಗೆ ಸೇರಿ ಒಂದು ಸ್ಟ್ರಾಂಗ್ ಯೂನಿಯನ್ ಆಫ್ ಇಂಡಿಯಾ ಫಾರ್ಮ್ ಆಯಿತು. ಆಯಿತಾ? ಇದು ಇಂಡಿಯಾ ಹೇಗೆ ಫಾರ್ಮ್ ಆಯಿತು ಅನ್ನೋದ್ರ ಬಗ್ಗೆ. ನೆಕ್ಸ್ಟು ಹಾಗಾದರೆ ಕ್ಯಾನ್ ಇಂಡಿಯಾಸ್ ಮ್ಯಾಪ್ ಚೇಂಜ್? ಇದು ನಿಮಗೆ ಒಂದು ಕ್ವಶನ್ನು. ಇಂಡಿಯಾ ಮ್ಯಾಪು ಚೇಂಜ್ ಆಗ್ಬೋದಾ? ಎಸ್, ಇಟ್ ಕ್ಯಾನ್ ಬಿ ಚೇಂಜ್ಡ್. ಸೊ ದಿಸ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಟೆಲ್ ಹಸ್ ಹೌ ನ್ಯೂ ಸ್ಟೇಟ್ ಕ್ಯಾನ್ ಬಿ ಕ್ರಿಯೇಟೆಡ್. ಎಕ್ಸಾಂಪಲ್ ನಿಮ್ಮ ತೆಲಂಗಾಣ. ಹೌದಾ? ಸೊ ತೆಲಂಗಾಣದು ಈಗ ಒಂದು ದೊಡ್ಡ ಒಂದು ರಾಜ್ಯನ ಅರ್ಧ ಮಾಡಿ ಒಂದು ಆಂಧ್ರ ಪ್ರದೇಶ ಒಂದು ತೆಲಂಗಾಣ ಮಾಡಿದ್ರು. ಹೌದಾ? ಇದರಿಂದ ಏನು ಅರ್ಥ ಆಗುತ್ತೆ? ನಮ್ಮ ಇಂಡಿಯಾ ಮ್ಯಾಪ್ ಕೂಡ ಚೇಂಜ್ ಮಾಡಬಹುದು. ಆಯಿತಾ? ಹೊಸ ಸ್ಟೇಟ್ಗಳನ್ನು ಕೂಡ ಫಾರ್ಮ್ ಮಾಡ್ಬೋದು. ಮತ್ತು ಬೌಂಡರೀಸ್ ಕ್ಯಾನ್ ಬಿ ಚೇಂಜ್. ಹೌದಾ? ಲೈಕ್ ಎಕ್ಸಾಂಪಲ್ ನಿಮ್ಮ ಆಂಧ್ರ ಪ್ರದೇಶ ಅಂಡ್ ತೆಲಂಗಾಣ. ಹೌದಾ? ಆ್ಯಂಡ್ ಈವನ್ ದ ನೇಮ್ ಕ್ಯಾನ್ ಬಿ ಚೇಂಜ್ಡ್. ಹೌದಾ? ಒರಿಸ್ಸಾ 2011ರಲ್ಲಿ ಒರಿಸ್ಸಾ ಅಂತ ಇತ್ತು, ಅದನ್ನು ಒಡಿಶಾ ಅಂತ ರೀನೇಮ್ ಮಾಡಿದ್ರು. ಎಕ್ಸಾಂಪಲ್ ಏನಂದರೆ 2014ರಲ್ಲಿ ತೆಲಂಗಾಣ ಅಂತ ಒಂದು ಸಪ್ರೇಟ್ ಸ್ಟೇಟ್ನು ಕೂಡ ಫಾರ್ಮ್ ಮಾಡಿದ್ರು. ಆಯಿತಾ? ಸೊ ಆಲ್ ದೀಸ್ ಚೇಂಜಸ್ ಡನ್ ಬೈ ದ ಪಾರ್ಲಿಮೆಂಟ್. ಹೌದಾ? ಈ ಒಂದು ಚೇಂಜಸ್ಗಳನ್ನ ಸ್ಟೇಟು ತಾನೇ ಮಾಡ್ಕೊಳ್ಳೋದಕ್ಕಾಗಲ್ಲ. ಇದೆಲ್ಲ ಏನು ಅಂತಂದರೆ ಪಾರ್ಲಿಮೆಂಟ್ ಮಾಡುತ್ತೆ. ಹೌದಾ? ಆ್ಯಂಡ್ ನಾಟ್ ಬೈ ದ ಸ್ಟೇಟ್ ದೆಮ್ಸೆಲ್ವ್ಸ್. ಸೊ ದಿಸ್ ಶೋಸ್ ದಟ್ ಇಂಡಿಯಾ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ ಆ್ಯಂಡ್ ನಾಟ್ ಜಸ್ಟ್ ಅ ಗ್ರೂಪ್ ಆಫ್ ಸ್ಟೇಟ್ಸ್. ಹೌದಾ? ಈಗ ಈ ಥರ ಟೆರಿಟರಿಗಳನ್ನ ನೋಡಿ, ನ್ಯೂ ಸ್ಟೇಟ್ಸ್ಗಳನ್ನ ಫಾರ್ಮ್ ಮಾಡುವಂತಹ ಒಂದು ಪವರು, ಬೌಂಡ್ರೀಸ್ಗಳನ್ನ ಚೇಂಜ್ ಮಾಡುವಂತಹ ಪವರು, ಆ್ಯಂಡ್ ಮತ್ತು ಒಂದು ಸ್ಟೇಟ್ದು ನೇಮ್ನು ಕೂಡ ಚೇಂಜ್ ಮಾಡುವಂಥ ಪವರ್ ಯಾರಿಗಿದೆ ಅಂತಂದರೆ ಸೆಂಟರ್ಗಿದೆ. ಆಯಿತಾ? ಸೊ ಅಂದರೆ ಸೆಂಟರ್ ಅಂದರೆ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ಗಿದೆ. ಸೊ ಪಾರ್ಲಿಮೆಂಟ್ ಹ್ಯಾಸ್ ಆಲ್ ದೀಸ್ ಪವರ್. ಮತ್ತು ಈ ಒಂದು ಪವರ್ಗಳನ್ನ ಅಲ್ಲಿರುವಂಥ ಸ್ಟೇಟ್ಗಳು ತಮ್ಮಿಷ್ಟಕ್ಕೆ ತಾವು ಅದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೌದಾ? ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಇಂಡಿಯಾ ಈಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಆಯಿತಾ? ಏನಿದು ನಾಟ್ ಜಸ್ಟ್ ಅ ಗ್ರೂಪ್ ಆಫ್ ಸ್ಟೇಟ್ಸು, ಯೂನಿಯನ್ ಆಫ್ ಸ್ಟೇಟ್ಸು, ಏನಿದು ಡೆಫಿನೇಷನು ಅಂತಂದರೆ ನೋಡಿ ಇಲ್ಲಿ ಹಾಕಿದ್ದೀನಿ ನೋಡಿ. ಇಂಡಿಯಾ ಈಸ್ ಯೂನಿಯನ್ ಆಫ್ ಸ್ಟೇಟ್ ನಾಟ್ ಜಸ್ಟ್ ಅ ಗ್ರೂಪ್ ಆಫ್ ಸ್ಟೇಟ್ ಅಂದರೆ ಏನು ಅಂತಂದರೆ ಒಂದು ಸಿಂಪಲ್ ಎಕ್ಸಾಂಪಲಿಂದ ಅರ್ಥ ಮಾಡ್ಕೊಳ್ಳೋಣ. ಈಗ ದೆರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಗ್ರೂಪ್ ಆ್ಯಂಡ್ ಅ ಟೀಮ್. ಇಂಡಿಯಾ ಟೀಮ್ನ ಅಂದರೆ ಲೈಕ್ ಇಂಡಿಯನ್ ಕ್ರಿಕೆಟ್ ಒಂದು ಗ್ರೂಪ್ ಇದೆಯಲ್ಲ ಅದಕ್ಕೆ ನಾವು ಟೀಮ್ ಅಂತೀವಿ. ಆಯಿತಾ? ಗ್ರೂಪ್ ಆಫ್ ಪೀಪಲ್ ಅಂತೀವಿ. ಆ ಪೀಪಲ್ ಅಂದರೆ ಗ್ರೂಪ್ ಆಫ್ ಪೀಪಲ್ ಬೇರೆ, ಒಂದು ಟೀಮ್ ಬೇರೆ. ಹೌದಾ? ಸೊ ದೆರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಅ ಟೀಮ್ ಆ್ಯಂಡ್ ಅ ಗ್ರೂಪ್. ಗೊತ್ತಿರಲಿ ಅದೊಂದು. ಆಯಿತಾ? ಯೂನಿಯನ್ ಆಫ್ ಸ್ಟೇಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಆ್ಯಕ್ಚುಲಿ ಯೂನಿಯನ್ ಅಂದರೆ ಗ್ರೂಪ್ ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ಟೀಮ್ಗೂ ಕೂಡ ಮತ್ತು ಗ್ರೂಪ್ಗೂ ಕೂಡ ತುಂಬ ಡಿಫ್ರೆನ್ಸ್ ಇದೆ. ಹೌದಾ? ಓಕೆ. ಎ ಗ್ರೂಪ್ ಆಫ್ ಸ್ಟೇಟ್ ಮೀನ್ಸ್ ಎವ್ರಿ ಸ್ಟೇಟ್ ಈಸ್ ಲೈಕ್ ಅ ಸಪ್ರೇಟ್ ಯೂನಿಟ್. ಹೌದಾ? ಆ ಗ್ರೂಪ್ ಆಫ್ ಸ್ಟೇಟ್ ಅಂತಂದರೆ ಗ್ರೂಪ್ ಆಫ್ ಸ್ಟೇಟ್ ಅಂತಂದರೆ ಒಂದೊಂದು ಸ್ಟೇಟ್ಗಳು ಕೂಡ ಸಪ್ರೇಟ್ ಆಗಿರುತ್ತೆ. ಎಕ್ಸಾಂಪಲ್ ನಿಮ್ಮ US ಕಾನ್ಸ್ಟಿಟ್ಯೂಷನಲ್ಲಿ ನೋಡಿದ್ದೀವಲ್ವ. ಸೊ ಅದು ನಿಮ್ಮ ಫೆಡರೇಟಿಂಗ್ ಯೂನಿಟ್ ಅಂತೀವಿ ಅದಕ್ಕೆ. ಸಪ್ರೇಟ್ ಯೂನಿಟ್ ಏನಿದೆಯಲ್ಲ ಅದು ಸಪ್ರೇಟ್ ದೇಶದ ಥರ.
ಸಪ್ರೇಟ್ ದೇಶದ ಥರ ಅದು. ಅಂದರೆ ಒಂದಕ್ಕೊಂದು ಒಂದು ಬಾಂಧವ್ಯ ಏನಿರುತ್ತಲ್ಲ ಅದು ಕೂಡ ಇದೇ ಸಪ್ರೇಟ್ ದೇಶ, ಇದೇ ಸಪ್ರೇಟ್ ದೇಶ ಆ ಥರ ಇರ್ತದೆ ಅದು, ಆಯಿತಾ. ಸೊ ಎ ಗ್ರೂಪ್ ಆಫ್ ಸ್ಟೇಟ್ ಮೀನ್ಸ್ ಎವ್ರಿ ಸ್ಟೇಟ್ ಈಸ್ ಲೈಕ್ ಅ ಸಪ್ರೇಟ್ ಯೂನಿಟ್ ಆ್ಯಂಡ್ ದೇ ಕ್ಯಾನ್ ಸ್ಟೇ ಆರ್ ಲೀವ್ ದ ಗ್ರೂಪ್ ವೆನ್ ಎವರ್ ದೇ ವಾಂಟ್. ಇದೊಂಥರ ವಾಟ್ಸಪ್ ಗ್ರೂಪ್ ಥರ, ಅವ್ರು ಇಷ್ಟ ಬಂದಂಗೆ ಇರ್ತಾರೆ, ಅವ್ರು ಇಷ್ಟ ಬಂದಂಗೆ ಹೋಗ್ತಾರೆ, ಆಯಿತಾ. ಸೊ ಗ್ರೂಪ್ ಆಫ್ ಸ್ಟೇಟ್ ಅಂದರೆ ಎಕ್ಸಾಂಪಲ್ ನಿಮ್ಮ ಯು ಎಸ್ ಎದಲ್ಲಿದೆ, ಆಯಿತಾ. ಸೊ ಇಲ್ಲೇನಾಗಿದೆ, ದ ಸ್ಟೇಟ್ ಜಾಯಿನ್ ದ ಯೂನಿಯನ್ ವಾಲಂಟರ್ಲಿ, ಆಯಿತಾ. ಸೊ ಅವರು ಇಂಡಿಪೆಂಡೆಂಟಾಗಿ ಬಂದು ಇಂಡಿಪೆಂಡೆಂಟಾಗಿ ಒಂದು ಯೂನಿಯನ್ನ ಫಾರ್ಮ್ ಮಾಡಿ ಆ ಒಂದು ಇದಕ್ಕೆ ಜಾಯ್ನ್ ಆಗಿದ್ದಾರೆ, ಅಂದರೆ ಯೂನಿಯನ್ ಇದಕ್ಕೆ ಜಾಯ್ನ್ ಆಗಿದ್ದಾರೆ. ಆ್ಯಂಡ್ ದೆರ್ ಈಸ್ ಎ ಕಾನ್ಸೆಪ್ಟ್ ಆಫ್ ಸ್ಟೇಟ್ಸ್ ರೈಟ್ಸ್ ಅಲ್ಲಿದೆ. ಬಟ್ ಯೂನಿಯನ್ ಆಫ್ ಸ್ಟೇಟ್ ಮೀನ್ಸ್ ಆಲ್ ದ ಸ್ಟೇಟ್ ಟುಗೆದರ್ ಫಾರ್ಮ್ ಒನ್ ಯುನೈಟೆಡ್ ಕಂಟ್ರಿ. ಅಂದರೆ ಯೂನಿಯನ್ ಆಫ್ ಸ್ಟೇಟ್ ಅಂತಂದರೆ ಎಲ್ಲ ಸ್ಟೇಟ್ ಇದ್ರೇ ಅದಕ್ಕೆ ನಾವು ಏನಂತೀವಿ, ಒಂದು ಕಂಟ್ರಿ ಅಂತ ಹೇಳ್ತೀವಿ. ನಾನು ಹೇಳಿದೆ ಡೆಫಿನೇಷನ್ ವಾಟ್ ಈಸ್ ಇಂಡಿಯಾ ಅಂತಂದರೆ ಇಟ್ ಈಸ್ ಇಂಡಿಯಾ ಈಸ್ ಅಂದರೆ ಸ್ಟೇಟು ಮತ್ತು ಯೂನಿಯನ್ ಟೆರಿಟರಿ ಎರಡೂ ಇದ್ರೇ ಕೂಡ ಅದಕ್ಕೆ ನಾವು ಒಂದು ಕಂಟ್ರಿ ಅಂತ ಹೇಳ್ತೀವಿ, ಹೌದಾ. ಸೊ ಹಾಗಾಗಿ ನಮ್ಮ ಇಂಡಿಯಾದಲ್ಲಿ ಏನಿದೆ ಅಂತಂದರೆ ಯೂನಿಯನ್ ಆಫ್ ಸ್ಟೇಟ್ ಅಂತಂದರೆ ಏನು ಅಂತಂದರೆ ಎಲ್ಲ ಸ್ಟೇಟ್ಗಳು ಇದ್ರೇ ಲೈಕ್ ಕರ್ನಾಟಕ, ತಮಿಳ್ನಾಡು ಇವೆಲ್ಲ ಇರಲೇಬೇಕು. ಈಗ ಇಂಡಿಯಾ ಅಂತಂದರೆ ನಾಟ್ ಜಸ್ಟ್ ಈಗ ಒಂದು ಡೆಲ್ಲಿ, ಹಿಮಾಚಲ ಪ್ರದೇಶ, ನಿಮ್ಮ ಮಧ್ಯಪ್ರದೇಶ ಇಷ್ಟೆಲ್ಲ ಇದು ಇಂಡಿಯಾ ಅಲ್ಲ. ಇಂಡಿಯಾ ಅಂತಂದರೆ ನಮ್ಮಲ್ಲಿರುವಂಥ ಎಲ್ಲ ಸ್ಟೇಟ್ಗಳು ಇದ್ರೇ ಅದಕ್ಕೆ ನಾವು ಇಂಡಿಯಾ ಅಂತ ಹೇಳ್ತೀವಿ. ಆ್ಯಂಡ್ ನೋ ಸ್ಟೇಟ್ ಹ್ಯಾಸ್ ಎ ರೈಟ್ ಟು ಸಪ್ರೇಟ್ ಆರ್ ಲೀವ್ ಇಂಡಿಯಾ. ಈಗ ಕರ್ನಾಟಕ ಮತ್ತು ತಮಿಳ್ನಾಡು ಏನು ಮಾಡ್ತದೆ, ನಾಳೆ ಒಂದು ಸೆಂಟ್ರಲ್ ಜೊತೆ ಜಗಳ ಮಾಡಿಕೊಂಡು ನಾವು ಕರ್ನಾಟಕನ ಸಪ್ರೇಟ್ ಮಾಡಿಬಿಡಿ ಇಂಡಿಯಾದಿಂದ, ಅಂದರೆ ಕರ್ನಾಟಕನ ಸಪ್ರೇಟ್ ಒಂದು ಕಂಟ್ರಿ ಮಾಡಿಬಿಡಿ ಅಥವಾ ತಮಿಳ್ನಾಡನ್ನ ಒಂದು ಸಪ್ರೇಟಾಗಿ ಕಂಟ್ರಿ ಮಾಡಿಬಿಡಿ ಅಂತ ಹೇಳೋ ಒಂದು ಅಧಿಕಾರ ಯಾವ ಸ್ಟೇಟ್ಗೂ ಕೂಡ ಇಲ್ಲ. ಈ ಎಲ್ಲ ಸ್ಟೇಟ್ಗಳು ಇದ್ರೇ ಇಂಡಿಯಾನ ಇಂಡಿಯಾ ಅಂತ ಕರೀತಾರೆ, ಅರ್ಥ ಆಯ್ತಾ. ನೆಕ್ಸ್ಟು ಇನ್ ಇಂಡಿಯಾಸ್ ಕೇಸ್, ಇಂಡಿಯಾ ಈಸ್ ಕಾಲ್ಡ್ ಯೂನಿಯನ್ ಆಫ್ ಸ್ಟೇಟ್ಸ್, ಹೌದಾ, ನಾಟ್ ಅ ಫೆಡರೇಷನ್ ಆಫ್ ಸ್ಟೇಟ್ ಲೈಕ್ ಯು ಎಸ್ ಎ. ಸೊ ಯು ಎಸ್ ಎ ಥರ ಎಲ್ಲ ಸ್ಟೇಟ್ಗಳು ಒಪ್ಪಂದ ಮಾಡಿಕೊಂಡು ಒಂದು ಸೆಂಟ್ರನ್ನ ಫಾರ್ಮ್ ಮಾಡಿಲ್ಲ, ಹೌದಾ. ನಮ್ಮ ಇಂಡಿಯಾದಲ್ಲಿ ಅದು ವೈಸ್ ವರ್ಸ, ಅಂದರೆ ವೈಸ್ ವರ್ಸ ಅನ್ನೋದಕ್ಕಾಗಲ್ಲ, ಅದು ರಿವರ್ಸು. ಎಲ್ಲ ಅಂದರೆ ಸ್ಟೇಟ್ಗಳು ಫಾರ್ಮ್ ಮಾಡಿಕೊಂಡು ಸೆಂಟರ್ಗಳನ್ನ ಸೆಂಟರು ಸ್ಟೇಟ್ಗಳನ್ನ ಫಾರ್ಮ್ ಮಾಡ್ಕೊಂಡಿದೆ, ಆಯಿತಾ. ಸೊ ದಿಸ್ ಟರ್ಮ್ ವಾಸ್ ಕೇರ್ಫುಲಿ ಚೂಸನ್ ಬೈ ಅಂಬೇಡ್ಕರ್ ಅವರು. ನೋಡಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತುಂಬ ಅದಕ್ಕೆ ಅವ್ರನ್ನ ಎಷ್ಟೊಂದು ಹೆಸರಿಂದ ಕರೀತಾರೆ ಅಲ್ವಾ, ಸಂವಿಧಾನ ಶಿಲ್ಪಿ. ಸುಮ್ಮನೆ ಹೇಳೋದಿಲ್ಲ, ಹೌದಾ. ಈಗ ಸಂವಿಧಾನ ರಚನೆ ಮಾಡಬೇಕಾದ್ರೆ ಫೆಡರೇಟಿಂಗ್ ಯೂನಿಟ್ ಅಂತ ಹಾಕ್ಬಿಟ್ಟಿದ್ರೆ ಈಗ ಎಲ್ಲ ರಾಜ್ಯಗಳು ಕಿತ್ತಾಡ್ಬಿಡೋರು, ನಮ್ಮನ್ನು ಕೂಡ ಸಪ್ರೇಟ್ ಕಂಟ್ರಿಯಾಗಿ ಮಾಡಿ, ಇಂಡಿಯಾದಿಂದ ಸಪ್ರೇಟ್ ಮಾಡಿ ಅಂತ ತುಂಬ ಜನ ಜಗಳ ಆಡ್ಬಿಡೋರು. ಆದರೆ ಅವರು ಯೂನಿಯನ್ ಆಫ್ ಸ್ಟೇಟ್ ಅಂತ ಹೇಳಿದ್ರು. ಸೊ ಯೂನಿಯನ್ ಆಫ್ ಸ್ಟೇಟ್ ಅಂತಂದರೆ ನೋಡ್ರಪ್ಪ, ನೀವು ಕರ್ನಾಟಕ, ತಮಿಳ್ನಾಡು, ಕೇರಳ, ಮಧ್ಯಪ್ರದೇಶ, ಅಸ್ಸಾಮು, ಅರುಣಾಚಲ ಪ್ರದೇಶ ನೀವೆಲ್ಲ ಇದ್ರೇ ಇಂಡಿಯಾ ಅಂತ ಕರೆಯೋದು, ಇಂಡಿಯಾನ ಒಂದು ಕಂಟ್ರಿ ಅಂತ ಕರೆಯೋದು ನೀವೆಲ್ಲ ಇದ್ದರೆ ಮಾತ್ರ. ನೀವಿಲ್ಲ ಅಂತಂದರೆ ಅದನ್ನು ನಾವು ಇಂಡಿಯಾ ಅಂತ ಕರೆಯೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವರು ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನೋ ಒಂದು ವರ್ಡ್ನ ಚೂಸ್ ಮಾಡಿದ್ರು. ಸೊ ದಿಸ್ ಮೀನ್ಸ್ ದ ಸ್ಟೇಟ್ ಡಿಡ್ ನಾಟ್ ಕ್ರಿಯೇಟ್ ಇಂಡಿಯಾ. ನೋಡಿ, ಎಲ್ಲ ಸ್ಟೇಟ್ಗಳು ಕೂತ್ಕೊಂಡು ಇಂಡಿಯಾನ ಕ್ರಿಯೇಟ್ ಮಾಡಿಲ್ಲ, ಇನ್ಸ್ಟೆಡ್ ಇಂಡಿಯಾ ಕ್ರಿಯೇಟೆಡ್ ಸ್ಟೇಟ್ಸ್, ಹೌದಾ. ಸೊ ಇಂಡಿಯಾ ಅಂತಂದರೆ ಸ್ಟೇಟ್ ಇದ್ರೇ ಅದು ಇಂಡಿಯಾ ಅಂತ, ಆಯಿತಾ. ನೆಕ್ಸ್ಟ್, ದ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಸ್ಟ್ರಾಂಗರ್ ಆ್ಯಂಡ್ ಹ್ಯಾಸ್ ದ ಪವರ್ ಟು ಕ್ರಿಯೇಟ್ ಚೇಂಜ್ ಆರ್ ರಿಮೂವ್ ದ ಸ್ಟೇಟ್ ಅಂಡರ್ ಆರ್ಟಿಕಲ್ 2 to 4. ನೋಡೋಣ ಏನು ಅಂತ ಆರ್ಟಿಕಲ್ 2 ಇಂದ 4. ನೆಕ್ಸ್ಟು, ಸ್ಟೇಟ್ ಕ್ಯಾನ್ ನಾಟ್ ಡಿಮ್ಯಾಂಡ್ ಇಂಡಿಪೆಂಡೆನ್ಸ್ ಆರ್ ಸೇ ವಿ ವಾಂಟ್ ಟು ಲೀವ್ ಇಂಡಿಯಾ, ಹೌದಾ, ಸಂವಿಧಾನದಲ್ಲೇ ಇದೆ. ಸೊ ಯೂನಿಯನ್ ಆಫ್ ಸ್ಟೇಟ್ ಅಂತಂದರೆ ಇದೆಲ್ಲ ಕೂಡ ಇನ್ಕ್ಲೂಡ್ ಆಗಿದೆ. ನಾಳೆ ಯಾವುದೋ ಒಂದು ಸ್ಟೇಟು ಲೈಕ್ ಯಾವುದು ಈಗಾಗಲೇ ನ್ಯೂಸಲ್ಲಿರುತ್ತೆ ಅದು ತಮಿಳ್ನಾಡು, ಓಕೆ, ತಮಿಳ್ನಾಡು ತಗೋಣ. ಸೊ ತಮಿಳ್ನಾಡು ಬಂದ್ಬಿಟ್ಟು ನಾಳೆ ನೋಡಪ್ಪ, ನಾನು ಇಂಡಿಯಾದಿಂದ ಸಪ್ರೇಟ್ ಆಗಬೇಕು, ತಮಿಳ್ನಾಡು ಅನ್ನೋದನ್ನ ಸಪ್ರೇಟ್ ಕಂಟ್ರಿಯಾಗಿ ನೀವು ರೆಕಗ್ನೈಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಸೊ ದ ಸ್ಟೇಟ್ ಕ್ಯಾನ್ ನಾಟ್ ಡಿಮ್ಯಾಂಡ್ ಇಂಡಿಪೆಂಡೆನ್ಸ್ ಆರ್ ಸೇ ವಿ ವಾಂಟ್ ಟು ಲೀವ್ ಇಂಡಿಯಾ ಅಂತ ಹೇಳುವಂತಹ ಅಧಿಕಾರ ಯಾವ ಸ್ಟೇಟ್ಗೂ ಕೂಡ ಇಲ್ಲ. ಆದರೆ ವೆನ್ ತೆಲಂಗಾಣ ವಾಸ್ ಕ್ರಿಯೇಟೆಡ್ ಇನ್ 2014, ದ ಪಾರ್ಲಿಮೆಂಟ್ ಡಿಡ್ ಇಟ್, ನಾಟ್ ದ ಸ್ಟೇಟ್ ದೆಮ್ಸೆಲ್ವ್ಸ್, ಆಯಿತಾ. ಸೊ ತೆಲಂಗಾಣ ಏನು ಮಾಡ್ತು ಅಂತಂದರೆ, ಅಲ್ಲಿ ಹೇಳ್ತೀನಿ ಮುಂದೆ ಆರ್ಟಿಕಲ್ 2 ಮತ್ತು ಆರ್ಟಿಕಲ್ 3, 4 ಹೇಳ್ಬೇಕಾದ್ರೆ ಹೇಳ್ತೀನಿ. ಸೊ ತೆಲಂಗಾಣ ಕೇಸ್ ಏನಾಗಿತ್ತು ಅಂದರೆ, ನೋಡಪ್ಪ, ನನಗೆ ಸಪ್ರೇಟ್ ಸ್ಟೇಟ್ ಬೇಕು. ಈಗ ಏನು ಆಂಧ್ರ ಪ್ರದೇಶ ಅಂತ ಇದೆಯಲ್ಲ, ಅಲ್ಲಿ ಕೆಲವೊಂದು ಪಾರ್ಟ್ ಮಾತ್ರ ಡೆವಲಪ್ಮೆಂಟ್ ಆಗ್ತಾಯಿದೆ, ಇನ್ನೊಂದು ಪಾರ್ಟು, ಆಯಿತಾ. ಈಗ ನೀವು ಆಂಧ್ರ ಪ್ರದೇಶದ್ದು ನೀವು ಕಂಪ್ಲೀಟ್ ಮ್ಯಾಪ್ ನೋಡಿದ್ರೆ, ಹಳೆಯದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಡೆವಲಪ್ಮೆಂಟ್ ಎಲ್ಲಾಗ್ತಾಯಿತ್ತು, ಡೆವಲಪ್ಮೆಂಟ್ ಆಗ್ತಿರೋ ಪ್ರದೇಶ ಯಾವುದು ಅಂತ ಅಂದ್ಬಿಟ್ಟು. ಸೊ ಆಂಧ್ರ ಪ್ರದೇಶ ಅಂತ ಹೋಲ್ ಒಂದು ಸ್ಟೇಟ್ ಇದ್ದಾಗ ಏನಾಯಿತು ಅಂತಂದರೆ, ಆ ಒಂದು ಪಾರ್ಟ್ ಲೈಕ್ ತೆಲಂಗಾಣ ಇದೆಯಲ್ಲ, ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಗಳು ಏನೂ ಕೂಡ ಆಗ್ತಾ ಇರಲಿಲ್ಲ, ಆಯಿತಾ. ಸೊ ಹಾಗಾಗಿ ಅಲ್ಲೇನಾಯಿತು ಅಂದರೆ ಜನಗಳು ದೊಂಬಿ ಎದ್ದಿದ್ರು, ನಮ್ಮನ್ನ ಸಪ್ರೇಟ್ ಮಾಡಿಬಿಡಿ. ನಮ್ಮನ್ನ ಸಪ್ರೇಟ್ ಮಾಡಿದಾಗ ಏನಾಗುತ್ತೆ, ಈ ಒಂದು ಪಾರ್ಟ್ ಆಫ್ ರೀಜನ್ ಏನಿದೆಯಲ್ಲ ಅಲ್ಲಿಗೆ ನೀವು ಅಂದರೆ ಸೆಂಟ್ರಿಂದ ಡೆವಲಪ್ಮೆಂಟಲ್ಲಿ ಒಂದಷ್ಟು ಫಂಡ್ಸ್ಗಳಾಗಿರ್ಬೋದು, ಸ್ಕೀಮ್ಸ್ಗಳಾಗಿರ್ಬೋದು ಸಪ್ರೇಟಾಗಿ ಬರುತ್ತೆ, ಇಲ್ಲಿರೋ ಜನಗಳಿಗೆ ಅದು ತಲುಪುತ್ತೆ.
ನೀವು ಆ್ಯಸ್ ಎ ಹೋಲ್ ಆಂಧ್ರ ಪ್ರದೇಶ ಅಂತ ತಗೊಂಡಾಗ ಏನಾಗುತ್ತೆ, ಬರೀ ಕೆಲವೊಂದು ಪಾರ್ಟ್ ಆಫ್ ರೀಜನ್ ಆಂಧ್ರ ಪ್ರದೇಶದ್ದು ಏನು ಒಂದು ಪಾರ್ಟ್ ಇದೆಯಲ್ಲ ಅಲ್ಲಿಗೆ ಮಾತ್ರ ಹೋಗುತ್ತೆ, ಈ ಒಂದು ತೆಲಂಗಾಣ ರೀಜನ್ ಇದೆಯಲ್ಲ ಅಲ್ಲಿಗೆ ಬರೋದಿಲ್ಲ ಅಂತ ಹೇಳಿ ಜನಗಳು ದೊಂಬೆ ಎದ್ರು. ತುಂಬ ಕಡೆ ಡಿಸ್ಕಷನ್ ಎಲ್ಲ ಆಯಿತು, ಒಪ್ಸೋದಕ್ಕೆ ಟ್ರೈ ಮಾಡಿದ್ರು ಇವೆಲ್ಲ ಬೇಡ ಅಂತ. ಆದರೂ ಕೂಡ ಅದು ಸಪ್ರೇಟ್ ಆಗಲೇಬೇಕು ಅಂತ ಹೇಳಿ ಸಪ್ರೇಟ್ ಆಯಿತು. ಇದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಆಗಿರುವಂತಹ ಒಂದು ಏನದು ಸಪ್ರೇಷನ್ ಸ್ಟೋರಿ. ಸೊ if India were just a group of states, Telangana and Andhra Pradesh would have needed to agree mutually, but that's not the case here. ಇದು ಬೇಡ ಆಯಿತಾ. ಸೊ ಇದು ಅರ್ಥ ಆಗಿರುತ್ತೆ ಅನ್ಕೋತೀನಿ, ಇದು ತೆಲಂಗಾಣ ಕೇಸ್ ಏನಾಯಿತು ಅಂತ. ಸೊ ಡೆವಲಪ್ಮೆಂಟಲ್ಲು ಆಯಿತಾ. ನೆಕ್ಸ್ಟ್, ವೈ ಈಸ್ ದಿಸ್ ಇಂಪಾರ್ಟೆಂಟ್? ಇದನ್ನು ಯಾಕೆ ಕಲ್ತ್ಕೋಬೇಕು ಅಂತಂದರೆ, ಬಿಕಾಸ್ ಇಟ್ ಶೋಸ್ ದಟ್ ಇಂಡಿಯಾ ಈಸ್ ಯುನೈಟೆಡ್ ಆ್ಯಂಡ್ ಸ್ಟ್ರಾಂಗ್. ಅಂದರೆ ನಮ್ಮ ಇಂಡಿಯನ್ ಸ್ಟೇಟ್ಸು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ, ಹೌದಾ. ಸೊ ಈವನ್ ಇಫ್ ದೇರ್ ಆರ್ ಮೆನಿ ಸ್ಟೇಟ್ಸ್ ಆ್ಯಂಡ್ ಲ್ಯಾಂಗ್ವೇಜಸ್, ವಿ ಆರ್ ಸ್ಟಿಲ್ ಒನ್ ನೇಷನ್, ಹೌದಾ. ನೀವು ಕರ್ನಾಟಕಕ್ಕೆ ಬಂದರೆ ಕಂಪ್ಲೀಟ್ ಕನ್ನಡ ನೋಡ್ಬೋದು, ತಮಿಳ್ನಾಡಿಗೆ ಹೋದ್ರೆ ಕಂಪ್ಲೀಟ್ ತಮಿಳು, ಕೇರಳ ಹೋದರೆ ಕಂಪ್ಲೀಟ್ ಮಲಯಾಳಮು, ಆ ಕಡೆ ವೆಸ್ಟ್ ಬೆಂಗಾಲ್ ಸೈಡ್ ಹೋದರೆ ಕಂಪ್ಲೀಟ್ ಬೆಂಗಾಲು, ಹೌದಾ. ಗುಜರಾತ್ ಕಡೆ ಹೋದರೆ ಗುಜರಾತಿ ಇದೆ. ಸೊ ನಮ್ಮಲ್ಲಿ ತುಂಬ ಸ್ಟೇಟ್ಗಳಿದೆ, ಜೊತೆಗೆ ತುಂಬ ಲ್ಯಾಂಗ್ವೇಜ್ ಇದ್ದರೂ ಕೂಡ, ಲ್ಯಾಂಗ್ವೇಜ್ ಡೈವರ್ಸಿಫಿಕೇಷನ್ ಇದ್ದರೂ ಕೂಡ ವಿ ಆರ್ ಸ್ಟಿಲ್ ಒನ್ ನೇಷನ್. ಅಂದರೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಭಾಷೆ ಬೇರೆದಾಗಿರ್ಬೋದು, ಆದರೆ ನಾವೆಲ್ಲರೂ ಒಂದು ಅನ್ನೋದು ಹೇಳುತ್ತೆ. ಆ್ಯಂಡ್ ಅವರ್ ಕಾನ್ಸ್ಟಿಟ್ಯೂಷನ್ ಗಿವ್ಸ್ ಅ ಕ್ಲಿಯರ್ ಪವರ್ ಟು ಮ್ಯಾನೇಜ್ ದ ಟೆರಿಟರಿ ಆಫ್ ಇಂಡಿಯಾ, ಹೌದಾ. ಅದಕ್ಕೆ ಫೆಡರೇಷನ್ ಕೊಟ್ಟಿರೋದು, ಹೌದಾ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಂತ ಹೇಳಿದ್ವಿ, ಇಟ್ಸ್ ಅ ಕ್ವಾಸಿ ಫೆಡರಲ್ ಅಂತ ಹೇಳಿದ್ವಿ, ಹೌದಾ. ಹಾಗಾಗಿ ಅವರವರ ಸ್ಟೇಟ್ಗಳಿಗೆ ಒಂದಷ್ಟು ಆಟೋನಮಿಯನ್ನು ಕೊಟ್ಬಿಟ್ಟಿದ್ದಾರೆ, ಸೊ ದಟ್ ದೇ ಕ್ಯಾನ್ ಮ್ಯಾನೇಜ್ ದೇರ್ ಓನ್ ಟೆರಿಟರಿ, ಹೌದಾ. ಇನ್ ಶಾರ್ಟ್, ಪಾರ್ಟ್ 1 ಆಫ್ ದ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ಲೈನ್ ವಾಟ್ ಇಂಡಿಯಾ ಇಸ್ ಮೇಡ್ ಆಫ್, ಹೌದಾ, ಹೌ ಇಟ್ ಇಸ್ ಫಾರ್ಮ್ ಆ್ಯಂಡ್ ಹೌ ಇಟ್ ಕ್ಯಾನ್ ಬಿ ಚೇಂಜ್ ವೆನ್ ನೀಡೆಡ್, ಹೌದಾ. ಇಷ್ಟು ಇಂಟ್ರೊಡಕ್ಷನ್ ಆಯಿತು. ಇಷ್ಟು ಅರ್ಥ ಆಗಿರುತ್ತೆ ಅನ್ಕೋತೇನೆ. ಇಷ್ಟು ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ಹಿಂದಕ್ಕೆ ಒಂದ್ಸತಿ ಓಡಿಸ್ ನೋಡಿ, ಇಲ್ಲಾಂದರೆ ಈ ನೋಟ್ಸ್ ಓದಿ, ಸರಿನಾ. ಅರ್ಥ ಆಗಿರುತ್ತೆ ಅನ್ಕೋತೀನಿ. ಈಗ ವಾಟ್ ಡಸ್ ಆರ್ಟಿಕಲ್ 1 ಸೇಸ್? ಆರ್ಟಿಕಲ್ 1 ಏನು ಹೇಳುತ್ತಪ್ಪ ಆ್ಯಕ್ಚುಲಿ? ಸೊ ಆರ್ಟಿಕಲ್ 1 ನಿಮ್ಮ ಸಂವಿಧಾನದಲ್ಲಿ ಏನು ಹೇಳುತ್ತೆ ಅಂದರೆ, ಇಂಡಿಯಾ ದಟ್ ಈಸ್ ಭಾರತ್ ಶಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್. ಈಗ ಯೂನಿಯನ್ ಆಫ್ ಸ್ಟೇಟ್ಸ್ ಅಂದರೆ ಏನೊಂದು ಗೊತ್ತಾಯಿತು. ಇಂಡಿಯಾಗೆ 2 ಇದೆ, ಅಂದರೆ 2 ನೇಮ್ ಇದೆ. ಅಂದರೆ ಇಂಡಿಯಾ ಅಂತಿದೆ, ಒಂದು ಭಾರತ್ ಅಂತಿದೆ, ಆಯಿತಾ. ಸೊ ದಿಸ್ ಸೆಂಟೆನ್ಸ್ ಟೆಲ್ಸ್ ಅಸ್ 2 ಮೇನ್ ಥಿಂಗ್ಸ್. ಏನು ಅಂತಂದರೆ, ನೇಮ್ ಆಫ್ ಅವರ್ ಕಂಟ್ರಿ, ಹೌದಾ, ನಮ್ಮ ಭಾರತ, ಅಂದರೆ ನಮ್ಮ ಒಂದು ಕಂಟ್ರಿಯ ಹೆಸರು ಭಾರತ ಅಥವಾ ಇಂಡಿಯಾ, ದಟ್ ಈಸ್ ಬೋತ್ ಇಂಡಿಯಾ ಆ್ಯಂಡ್ ಭಾರತ್. ಅವರ್ ಕಂಟ್ರಿ ಇಸ್ ಅ ಯೂನಿಯನ್ ಆಫ್ ಸ್ಟೇಟ್, ನಾಟ್ ಅ ಫೆಡರೇಷನ್ ಆಫ್ ಸ್ಟೇಟ್, ಹೌದಾ. ಯೂನಿಯನ್ ಆಫ್ ಸ್ಟೇಟ್ ಅಂದರೂ ಅರ್ಥ ಆಯಿತು, ಫೆಡರೇಷನ್ ಆಫ್ ಸ್ಟೇಟ್ ಒಂದು ಅರ್ಥ ಆಯಿತು. ಫೆಡರೇಷನ್ ಆಫ್ ಸ್ಟೇಟ್ ಅಂದರೆ USA, ಯೂನಿಯನ್ ಆಫ್ ಸ್ಟೇಟ್ಸ್ ಅಂದರೆ ನಮ್ಮ ಇಂಡಿಯಾ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಯೂನಿಯನ್ ಆಫ್ ಸ್ಟೇಟ್ಸ್ ಅಂತಂದರೆ ಇಂಡಿಯಾ ಕ್ರಿಯೇಟೆಡ್, ಅದಕ್ಕೆ ಹೇಳಿದ್ದು ಮೇಲ್ಗಡೆ ನೋಡಿ, ಇಂಡಿಯಾ ಕ್ರಿಯೇಟೆಡ್ ದ ಸ್ಟೇಟ್ಸ್ ಆ್ಯಂಡ್ ನಾಟ್ ಅ ಸ್ಟೇಟ್ ಕ್ರಿಯೇಟೆಡ್ ಇಂಡಿಯಾ. ನೋಡಿ ಇಲ್ಲಿದೆ ನೋಡಿ, ದ ಸ್ಟೇಟ್ ಡಿಡ್ ನಾಟ್ ಕ್ರಿಯೇಟ್ ಇಂಡಿಯಾ, ಇನ್ಸ್ಟೆಡ್ ಇಂಡಿಯಾ ಕ್ರಿಯೇಟೆಡ್ ಸ್ಟೇಟ್, ದಟ್ ಇಸ್ ಕಾಲ್ಡ್ ಯೂನಿಯನ್ ಆಫ್ ಸ್ಟೇಟ್ಸ್, ಹೌದಾ. ಮತ್ತು ಯೂನಿಯನ್ ಮತ್ತು ಗ್ರೂಪು ಕೂಡ ಹೇಳಿದೆ, ಹೌದಾ. ಸೊ ಯೂನಿಯನ್ ಅಂದರೆ ಇಟ್ ಇಸ್ ಲೈಕ್ ಅ ಟೀಮ್. ಸೊ ಗ್ರೂಪ್ ಈಸ್ ಅಂದರೆ ಗ್ರೂಪ್ ಇಷ್ಟ ಬಂದಂಗೆ ಹೋಗ್ತಾರೆ, ಇಷ್ಟ ಬಂದಂಗೆ ಬರ್ತಾರೆ. ಸೊ ದಟ್ ಇಸ್ ನಾಟ್ ಅ ಗ್ರೂಪ್. ಬಟ್ ಯೂನಿಯನ್ ಆಫ್ ಸ್ಟೇಟ್ ಮೀನ್ಸ್ ದ ಆಲ್ ಸ್ಟೇಟ್ ಟುಗೆದರ್ ಫಾರ್ಮ್ ಒನ್ ಯುನೈಟೆಡ್ ಕಂಟ್ರಿ ಆ್ಯಂಡ್ ನೋ ಸ್ಟೇಟ್ ಶೆಲ್ ಹ್ಯಾವ್ ಅ ರೈಟ್ ಟು ಸಪ್ರೇಟ್ ಆರ್ ಲಿವ್ ಇಂಡಿಯಾ, ಹೌದಾ. ಎಲ್ಲ ಸ್ಟೇಟ್ಗಳು ಒಗ್ಗಟ್ಟಾಗಿದ್ರೇ, ಎಲ್ಲ ಸ್ಟೇಟ್ಗಳು ಅಂದರೆ ಕರ್ನಾಟಕದಿಂದ ಹಿಡಿದು ನಿಮ್ಮ ಯಾವುದು ಹಿಮಾಚಲ ಪ್ರದೇಶ, ಲಡಾಖ್, ಯೂನಿಯನ್ ಟೆರಿಟರಿ ಎಲ್ಲ ಇದ್ರೇ ಈ ಒಂದು ಕಂಟ್ರಿನ ಇಂಡಿಯಾ ಅಂತ ಕರೆಯೋದಕ್ಕಾಗುತ್ತೆ, ಹೌದಾ. ದಟ್ ಇಸ್ ಕಾಲ್ಡ್ ಯೂನಿಯನ್ ಆಫ್ ಸ್ಟೇಟ್ಸ್. ಸೊ ಮತ್ತೆ ಹೋಗೋದು ಬೇಡ. ಓಕೆ, ನೆಕ್ಸ್ಟು, ವೈ ಯೂಸ್ ಯೂನಿಯನ್ ಆಫ್ ಸ್ಟೇಟ್ ಇನ್ಸ್ಟೆಡ್ ಆಫ್ ಫೆಡರೇಷನ್ ಆಫ್ ಸ್ಟೇಟ್, ಹೌದಾ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾಕೆ ಫೆಡರೇಷನ್ ಆಫ್ ಸ್ಟೇಟ್ ಬದಲು ಯೂನಿಯನ್ ಆಫ್ ಸ್ಟೇಟ್ನ ಯೂಸ್ ಮಾಡಿದ್ದಾರೆ? ಸೊ ಇಂಡಿಯನ್ ಸ್ಟೇಟ್ ನೆವರ್ ಕೇಮ್ ಟುಗೆದರ್ ಬೈ ಅನ್ ಅಗ್ರಿಮೆಂಟ್. ಅನ್ಲೈಕ್ ದ USA, ಇಂಡಿಯಾ ಆಲ್ರೆಡಿ ಎಕ್ಸಿಸ್ಟೆಡ್ ಆ್ಯಂಡ್ ಸ್ಟೇಟ್ ವರ್ ಕ್ರಿಯೇಟೆಡ್ ಫಾರ್ ಬೆಟರ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಬೇರೆ ದೇಶದಲ್ಲಿರುವಂತಹ ಲೈಕ್ USA ಏನಾಗಿತ್ತು, ಎಲ್ಲ ಸ್ಟೇಟ್ಗಳು ಒಂದು ಅಗ್ರಿಮೆಂಟ್ಗೆ ಬಂದರು, ಎಲ್ಲ ಒಂದು ಅಗ್ರಿಮೆಂಟ್ಗೆ ಬಂದು ಏನಾಯಿತು, ಆ ಒಂದು ಕಂಟ್ರಿ ಫಾರ್ಮ್ ಆಯಿತು. ಆದರೆ ನಮ್ಮ ಇಂಡಿಯಾ ಮೊದಲಿಂದನೂ ಒಂದು ಕಂಪ್ಲೀಟ್ ಒಂದು ದೇಶ ಥರನೇ ಇತ್ತು, ಆದರೆ ಸ್ಟೇಟ್ಗಳನ್ನ ಫಾರ್ಮ್ ಮಾಡಿ ಒಂದು ಬೆಟರ್ ಅಡ್ಮಿನಿಸ್ಟ್ರೇಷನ್. ಲೈಕ್ ಎಕ್ಸಾಂಪಲ್, ಕರ್ನಾಟಕಕ್ಕೆ ಬೇರೆ ಥರದ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬೇಕಾಗ್ತದೆ, ತಮಿಳ್ನಾಡಿಗೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬೇಕಾಗ್ತದೆ, ಲೈಕ್ ಲೋಕಲ್ ರೂಲ್ಸ್ಗಳು, ಹೌದಾ. ಸೊ ಹಾಗಾಗಿ ಒಂದು ಬೆಟರ್ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಈ ಒಂದು ಸ್ಟೇಟ್ಗಳನ್ನ ಫಾರ್ಮ್ ಮಾಡಿದ್ದಾರೆ, ಆಯಿತಾ. ನೆಕ್ಸ್ಟು, ದ ಸ್ಟೇಟ್ ಕೆನಾಟ್ ಲೀವ್ ಇಂಡಿಯಾ, ಹೌದಾ. ಸ್ಟೇಟ್ ಯಾವುದೇ ಕಾರಣಕ್ಕೂ ನಮ್ಮನ್ನ ಸಪ್ರೇಟ್ ಅಂದರೆ ಇಂಡಿಯಾದಿಂದ ಸಪ್ರೇಟ್ ಮಾಡಿ ಅಂತ ಹೇಳುವಂತಹ ಪವರ್ ಇಲ್ಲ. ಸೊ ಇಂಡಿಯಾ ಈಸ್ ಯೂನಿಯನ್ ದಟ್ ಕ್ಯಾನ್ ನಾಟ್ ಬಿ ಬ್ರೋಕನ್. ದ ಸ್ಟೇಟ್ ಆರ್ ಅ ಪಾರ್ಟ್ ಆಫ್ ಅ ಒನ್ ನೇಷನ್ ಆ್ಯಂಡ್ ನಾಟ್ ಇಂಡಿಪೆಂಡೆಂಟ್, ಹೌದಾ. ಸ್ಟೇಟು ಅಂದರೆ ಇಂಡಿಪೆಂಡೆನ್ಸ್ ಇದೆ, ಸಪ್ರೇಟ್ ಸ್ಟೇಟ್ ಆಟೋನಮಿ ಅಂದರೆ ಸಪ್ರೇಟಾಗಿ ಅವ್ರಿಗೆ ಆದಂಥ ಒಂದಷ್ಟು ಪವರ್ಗಳನ್ನು ಕೊಟ್ಟಿದ್ದಾರೆ. ಬಟ್ ಸ್ಟಿಲ್
ಎಲ್ಲ ಪವರು ಸೆಂಟರ್ಗಿದೆ. ಹೌದಾ? ಇವರಲ್ಲೂ ಕೂಡ ಒಂದಷ್ಟು ಲಿಮಿಟೇಷನ್ಸ್ಗಳಿದೆ. ಆಯಿತಾ? ಓಕೆ. ನೆಕ್ಸ್ಟು ವಾಟ್ ಈಸ್ ಟೆರಿಟರಿ ಆಫ್ ಇಂಡಿಯಾ? ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದು. ವಾಟ್ ಈಸ್ ಟೆರಿಟರಿ ಆಫ್ ಇಂಡಿಯಾ? ಸೊ ಅಕಾರ್ಡಿಂಗ್ ಟು ಆರ್ಟಿಕಲ್ 1 ಪ್ರಕಾರ ಟೆರಿಟರಿ ಆಫ್ ಇಂಡಿಯಾ ಹ್ಯಾಸ್ 3 ಪಾರ್ಟ್ಸ್. ಏನು? ಒಂದು ಸ್ಟೇಟ್ಸು, ಲೈಕ್ ನಮ್ಮ ಕರ್ನಾಟಕ, ಮಹಾರಾಷ್ಟ್ರ ಅಂತ 28 ಇದೆ. ನೆಕ್ಸ್ಟು 28, 29 ನೋಡಿ ಯಾವುದು ಅಂತ. ನೆಕ್ಸ್ಟು UTs ಇದೆ, ಲೈಕ್ ಡೆಲ್ಲಿ, ಲಡಾಖ್ ಅಂತ ಆ ಥರ. ನೆಕ್ಸ್ಟು ಎನಿ ಏರಿಯಾ ದಟ್ ಇಂಡಿಯಾ ಮೇ ಅಕ್ವೈರ್ ಇನ್ ಫ್ಯೂಚರ್ಸ್. ಮುಂದೊಂದು ದಿನ ಲೈಕ್ ಬಾಂಗ್ಲಾದೇಶದ ಒಂದು ಪಾರ್ಟ್ನ ಅಕ್ವೈರ್ ಮಾಡಿಕೊಂಡ್ರು ಅಥವಾ ಪಾಕಿಸ್ತಾನದ ಒಂದು ಪಾರ್ಟ್ನ ಅಕ್ವೈರ್ ಮಾಡಿಕೊಂಡ್ರು ಕೂಡ ಅದು ಕೂಡ ಟೆರಿಟರಿ ಆಫ್ ಇಂಡಿಯಾಗೆ ಒಂದು ಇನ್ಕ್ಲೂಡ್ ಆಗುತ್ತೆ. ಸೊ ದೀಸ್ ನೇಮ್ಸ್ ಆ್ಯಂಡ್ ಬಾರ್ಡರ್ಸ್ ಆರ್ ಲಿಸ್ಟೆಡ್ ಇನ್ ಸ್ಕೆಡ್ಯೂಲ್ 1 ಆಫ್ ದ ಕಾನ್ಸ್ಟಿಟ್ಯೂಷನ್. ಈಗ ನೋಡಿ ಸ್ಕೆಡ್ಯೂಲ್ 1 ಬಂತು ನಿಮಗೆ. ಈ ಒಂದು ಸ್ಕೆಡ್ಯೂಲ್ 1ಅಲ್ಲಿ ಸ್ಟೇಟ್ಗಳ ನೇಮು ಮತ್ತು ಬಾರ್ಡರ್ಗಳನ್ನೆಲ್ಲ ಮೆನ್ಷನ್ ಮಾಡಿ ಈ ಒಂದು ಸ್ಕೆಡ್ಯೂಲ್ 1ಅಲ್ಲಿ ಇಟ್ಟಿರ್ತಾರೆ. ಆಯಿತಾ? ನೆಕ್ಸ್ಟು, ಈಸ್ ದೇರ್ ಎನಿ ಸ್ಪೆಷಲ್ ಟ್ರೀಟ್ಮೆಂಟ್ ಫಾರ್ ಸಮ್ ಸ್ಟೇಟ್? ಹೌದಾ? ಏನಾದ್ರು ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇದೆಯಾ? ಎಕ್ಸಾಂಪಲ್, ಈಗ ನಿಮ್ಮ ಮನೇಲಿ 2 ಮಕ್ಕಳಿತ್ತು ಅಂತಂದರೆ, ಲೈಕ್ ನಿಮ್ಮ ತಂದೆ ತಾಯಿಗಳಿಗೆ 2 ಮಕ್ಕಳಿತ್ತು ಅಂದರೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟು ಒಬ್ಬನಿಗೆ ಸಿಗುತ್ತೆ, ಇನ್ನೊಬ್ಬನಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗಲ್ಲ. ಹೌದಾ? ಸೊ ಅವರಿಬ್ಬರು ಕೂಡ ನಮ್ಮ ಮಕ್ಕಳಾಗಿದ್ದರೂ ಕೂಡ ಒಂದಷ್ಟು ಸ್ಪೆಷಲ್ ಟ್ರೀಟ್ಮೆಂಟ್ ಒಬ್ಬ ಮಗನಿಗಾದರೂ ಸಿಗುತ್ತೆ. ಮೇ ಬಿ ದೊಡ್ಡವನಿಗಾದರೂ, ಮೇ ಬಿ ಚಿಕ್ಕವನಿಗಾದರೂ, ಹೇಳೋದಕ್ಕಾಗಲ್ಲ. ಹೌದಾ? ಸೊ ನಮ್ಮ ಸ್ಟೇಟಲ್ಲೂ ಕೂಡ ಹಾಗೇನೇ ಇದೆ. ಆಯಿತಾ? ಎಲ್ಲ ಸ್ಟೇಟ್ನೂ ಕೂಡ ಅವರು ಈಕ್ವಲಾಗಿ ಟ್ರೀಟ್ ಮಾಡೋದಕ್ಕಾಗಲ್ಲ. ಆಯಿತಾ? ಕೆಲವೊಂದು ಸ್ಟೇಟ್ಗಳಿಗೆ ಎಕ್ಸ್ಟ್ರಾ ಪೊಟೆನ್ಷಿಯಲ್ ಬೇಕಾಗ್ತದೆ. ಹೌದಾ? ಈಗ ಎಕ್ಸಾಂಪಲ್ ನಿಮ್ಮ ಅರುಣಾಚಲ ಪ್ರದೇಶ ಅಂತ ತಿಳ್ಕೊಳ್ಳಿ. ಆಯಿತಾ? ಅರುಣಾಚಲ ಪ್ರದೇಶಕ್ಕೆ ಅಲ್ಲೇ ಆದಂಥ ಒಂದಷ್ಟು ಯೂನಿಕ್ ಕಲ್ಚರ್ಗಳಿದೆ, ಅಲ್ಲೇ ಆದಂಥ ಒಂದಷ್ಟು ಟೆರೈನ್ ತುಂಬ ಕಷ್ಟ ಆಗಿರುತ್ತೆ. ಅವ್ರಿಗೆ ಆದಂಥ ಕೆಲವೊಂದು ಎಕ್ಸ್ಟ್ರಾ ಒಂದಷ್ಟು ಟ್ರೀಟ್ಮೆಂಟ್ಗಳು ಬೇಕಾಗ್ತದೆ. ಹೌದಾ? ಈಗ ಕರ್ನಾಟಕಕ್ಕೆ, ಈಗ ಲೈಕ್ ಎಕ್ಸಾಂಪಲ್, ಈಗ ನಿಮ್ಮ ಮನೇಲೇ ತಿಳ್ಕೊಳ್ರಪ್ಪ. ಆಯಿತಾ? ಈಗ ಮನೇಲೆ ಈಗ ಏನೋ ಒಂದು ತಿಂಡಿ ತೊಗೊಂಡು ಬರ್ತಾರೆ. ಸೊ ಆ ತಿಂಡಿ ಈಗ ದೊಡ್ಡ ಮಗನಿಗೆ ಅಂತ ಅಂದ್ಬಿಟ್ಟು ಒಂದು ಯಾವುದೋ ತಿಂಡಿ ತೊಗೊಬರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಆ ತಿಂಡಿನ ಈಗ ದೊಡ್ಡ ಮಗನಿಗೆ ಸ್ವಲ್ಪ ದೊಡ್ಡದು ಹೊಟ್ಟೆ ಇರುತ್ತೆ, ಆದರೆ ಅವ್ನು ಜಾಸ್ತಿ ತಿಂತಾನೆ, ಸೊ ಅವ್ನಿಗೆ ಜಾಸ್ತಿ ಬೇಕಾಗ್ತದೆ. ಸೊ ಚಿಕ್ಕ ಮಗನಿಗೆ, ಅವ್ನಿಗೆ ಚಿಕ್ಕವನೇ ಇರ್ತಾನೆ, ಸ್ವಲ್ಪ ಅವ್ನಿಗೆ ಅಂದರೆ ಕಮ್ಮಿ ಕೊಟ್ಟರೂ ಆಗುತ್ತೆ. ಹೌದಾ? ಸೊ ಆ ಥರ ಟ್ರೀಟ್ಮೆಂಟು ಬೇರೆ ಬೇರೆ ಥರ ಇರ್ತದೆ. ಹೌದಾ? ಹಾಗೆ ನಮ್ಮ ಸ್ಟೇಟಲ್ಲೂ ಕೂಡ ಹಾಗೇನೆ. ಆಯಿತಾ? ವೈಲ್ ಆಲ್ ಸ್ಟೇಟ್ಸ್ ಆರ್ ಈಕ್ವಲ್, ದ ಕಾನ್ಸ್ಟಿಟ್ಯೂಷನ್ ಗಿವ್ ಸಮ್ ಸ್ಟೇಟ್ ಆ ಸ್ಪೆಷಲ್ ಟ್ರೀಟ್ಮೆಂಟ್ ಬಿಕಾಸ್ ಆಫ್ ದರ್ ಯೂನಿಕ್ ಕಲ್ಚರ್, ಜಿಯೋಗ್ರಫಿ, ಹಿಸ್ಟ್ರಿ ಆರ್ ಸ್ಪೆಷಲ್ ಪ್ರಾಬ್ಲಮ್ಸ್ ಲೈಕ್ ಬ್ಯಾಕ್ವರ್ಡ್ನೆಸ್ ಆರ್ ಟ್ರೈಬಲ್ ಪಾಪ್ಯುಲೇಷನ್. ಹೌದಾ? ಸೊ ಟ್ರೈಬಲ್ ಪಾಪ್ಯುಲೇಷನ್ ಮತ್ತು ಬ್ಯಾಕ್ವರ್ಡ್ನೆಸ್ ಇರೋದ್ರಿಂದ ಕೆಲವೊಂದು ಸ್ಟೇಟ್ಗಳಿಗೆ ಸಪ್ರೇಟಾಗಿ ಒಂದಷ್ಟು ಟ್ರೀಟ್ಮೆಂಟ್ಗಳಾಗ್ತದೆ. ಸೊ ಸ್ಪೆಷಲ್ ಪ್ರಾವಿಷನ್ಸ್, ಸೊ ಎಲ್ಲೆಲ್ಲಿ ಇರ್ತದೆ ಅಂತಂದರೆ, ನಿಮ್ಮ ಪಾರ್ಟ್ 21 ನಿಮ್ಮ ಆರ್ಟಿಕಲ್ 371 ಇದೆ, 371J. ಇದು ಏನೇನು ಅಂತ ನೋಡ್ಕೊಳ್ಳಿ. ಆರ್ಟಿಕಲ್ಸು ವಿತ್ ನಿಮ್ಮ ಸ್ಪೆಷಲ್ ಪ್ರಾವಿಷನ್ಸ್ ಏನೇನು ಅಂತ. ಈಗ ನನಗೆ ಇವ್ಯಾವುದೂ ಅಷ್ಟು ಬೇಡ, ನನಗೆ ಜಸ್ಟ್ ನಾನು ಕರ್ನಾಟಕದ ನೋಡ್ತೀನಿ. ನಿಮ್ಗೆ ಬೇಕಿತ್ತು ಅಂದರೆ ಓದ್ಕೊಳ್ಳಿ. ಕರ್ನಾಟಕದಲ್ಲಿ ಅಂದರೆ ಹೈದರಾಬಾದ್ ಕರ್ನಾಟಕ. ಸೊ ಡ್ಯೂ ಟು ದ ಏನದು ಬ್ಯಾಕ್ವರ್ಡ್ನೆಸ್ ಅಂತಲೇ ಹೇಳ್ಬೋದು. ಡ್ಯೂ ಟು ದ ಬ್ಯಾಕ್ವರ್ಡ್ನೆಸ್ ಅಲ್ಲಿ ನಿಮ್ಮ ಯಾವುದದು ಕರ್ನಾಟಕ ಗೌರ್ಮೆಂಟು ಯಾವುದೋ ಒಂದು ನೋಟಿಫಿಕೇಷನ್ ಹೊಡಿಸಿದ್ರು ಕೂಡ ನೀವು ದಯವಿಟ್ಟು ಅಲ್ಲಿ ಹೋಗಿ ನೋಡಿ, 371J ಅಂತ ಮೆನ್ಷನ್ ಆಗಿರುತ್ತೆ. ಸೊ 371J ಅಂತಂದರೆ ಏನು ಅಂದರೆ ಎಕ್ಸ್ಟ್ರಾ ರಿಸರ್ವೇಷನ್. ಇಟ್ಸ್ ಎಕ್ಸ್ಟ್ರಾ ರಿಸರ್ವೇಷನ್ ಆ್ಯಂಡ್ ಸ್ಪೆಷಲ್ ಡೆವಲಪ್ಮೆಂಟ್ ಬೋರ್ಡ್ ಫಾರ್ ಬ್ಯಾಕ್ವರ್ಡ್ ರೀಜನ್ ಲೈಕ್ ಗುಲ್ಬರ್ಗ ಆ್ಯಂಡ್ ಬೀದರ್. ಸೊ ಅಲ್ಲಿರುವಂತಹ ಪ್ರದೇಶದ ಮಕ್ಕಳಿಗೆ ಎಕ್ಸ್ಟ್ರಾ ಒಂದಷ್ಟು ರಿಸರ್ವೇಷನ್, ಎಕ್ಸ್ಟ್ರಾ ಒಂದಷ್ಟು ಪ್ರಾವಿಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಆರ್ಟಿಕಲ್ ಇದೆ, ದಟ್ ಇಸ್ ಕಾಲ್ಡ್ ಆರ್ಟಿಕಲ್ 371J. ಹೌದಾ? ಸೊ ನೀವು ನೋಟಿಫಿಕೇಷನ್ ನೋಡಿದ್ರೆ ನೋಡ್ಬೋದು ನೀವು. ಸೊ ಆಲ್ಸೋ ಇಂಪಾರ್ಟೆಂಟ್ ಸ್ಪೆಷಲ್ ಸ್ಕೆಡ್ಯೂಲ್ಗಳಿದೆ. ಸೊ ನೆಕ್ಸ್ಟು 5th ಸ್ಕೆಡ್ಯೂಲ್ ಮತ್ತು 6th ಸ್ಕೆಡ್ಯೂಲ್ಗಳನ್ನ ಮಾಡಿದ್ದಾರೆ. ಸೊ ಈ 5th ಸ್ಕೆಡ್ಯೂಲ್ ಏನಿರುತ್ತೆ ಅಂತಂದರೆ ಸ್ಕೆಡ್ಯೂಲ್ ಏರಿಯಾಗಳು, ಸೊ ಜನರಲ್ ಸ್ಟೇಟ್ಗಳು. ಸೊ ಜನರಲ್ ಸ್ಟೇಟ್ ಅಂದರೆ ಎಲ್ಲ ಸ್ಟೇಟ್ ಕೂಡ ಕವರ್ ಆಗುತ್ತೆ. ಸೊ ಅಲ್ಲಿರುವಂತಹ ಟ್ರೈಬಲ್ ಪೀಪಲ್ಗೆ ಏನಿದೆ, ಆ ಟ್ರೈಬಲ್ ಪೀಪಲ್ಗೆ ಏನೇನು ಬೇಕು ಒಂದಷ್ಟು ಪ್ರಾವಿಷನ್ಸ್ಗಳು ಅದು 5th ಸ್ಕೆಡ್ಯೂಲಲ್ಲಿ ಮೆನ್ಷನ್ ಆಗಿದೆ. ಆಯಿತಾ? ಸೊ ಇಟ್ ಡೀಲ್ಸ್ ವಿತ್ ದ ಟ್ರೈಬಲ್ ವೆಲ್ಫೇರ್, ಗವರ್ನೆನ್ಸ್ ಬೈ ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ ಎಕ್ಸೆಟ್ರಾ. ಹಾಗಾದರೆ 6th ಸ್ಕೆಡ್ಯೂಲ್ ಏನು ನೋಡಪ್ಪ? 5th ಮತ್ತು 6th ಸ್ಕೆಡ್ಯೂಲ್ ಎರಡೂ ಕೂಡ ಟ್ರೈಬಲ್ ಪಾಪ್ಯುಲೇಷನ್ಗೆ ಅಂತಲೇ ಸಪ್ರೇಟ್ ಆಗಿದೆ. ಅಂದರೆ ಐ ಕಾಂಟ್ ಸೇ ಟ್ರೈಬಲ್ ಪಾಪ್ಯುಲೇಷನ್, ಇಟ್ ಇಸ್ ಸ್ಕೆಡ್ಯೂಲ್ ಏರಿಯಾಸ್. ಆದರೆ 6th ಸ್ಕೆಡ್ಯೂಲ್ ಏನಿದೆ ಅಂತಂದರೆ ಫಾರ್ ಟ್ರೈಬಲ್ ಏರಿಯಾಸ್ ಇನ್ ನಾರ್ತ್ ಈಸ್ಟ್ ಲೈಕ್ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ. ಸೊ ಅಲ್ಲಿರುವಂತಹ ಜನಕ್ಕೆ ಎಕ್ಸ್ಟ್ರಾ ಒಂದಷ್ಟು ಪ್ರಾವಿಷನ್ಸ್ಗಳು ಈ ಒಂದು 6th ಸ್ಕೆಡ್ಯೂಲಲ್ಲಿ ಮೆನ್ಷನ್ ಆಗಿದೆ ಅಷ್ಟೇ. ಎಕ್ಸಾಂಪಲ್ ನಿಮ್ಮ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳಾಗಿರ್ಬೋದು, ಆಯಿತು, ಅಲ್ಲಿ ವಿತ್ ಪವರ್ ಟು ಮೇಕ್ ಅ ಲಾ ಆನ್ ಲ್ಯಾಂಡ್, ಫಾರೆಸ್ಟ್, ಮ್ಯಾರೇಜಸ್ ಆ್ಯಂಡ್ ಮೋರ್. ಅಲ್ಲಿಗೆ ಸಪ್ರೇಟಾಗಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ ಕಂಪೇರ್ಡ್ ಟು ಜನರಲ್ ಸ್ಟೇಟ್ಸ್. ಆಯಿತಾ? ಏನಕ್ಕೆ ಈ ಒಂದು ಸ್ಪೆಷಲ್ ಪ್ರಾವಿಷನ್ಸ್ ಬೇಕು ಅಂದರೆ ಬಿಕಾಸ್ ಆಫ್ ಒನ್ ಸೈಜ್ ಫಿಟ್ಸ್ ಆಲ್ ಅಪ್ರೋಚಸ್ ಡಸ್ ನಾಟ್ ವರ್ಕ್ ಇನ್ ಇಂಡಿಯಾ. ಹೌದಾ? ನಾನು ಹೇಳಿದೆ ಕೆಲವೊಂದು ರೂಲ್ಗಳು ನಮ್ಗೆ ಇಷ್ಟ ಆಗುತ್ತೆ, ಬಟ್ ನಿಮ್ಗೆ ಇಷ್ಟ ಆಗಲ್ಲ. ಹೌದಾ? ಸೊ ಆ ಥರ ಒಂದಷ್ಟು ಇರ್ರೆಗ್ಯುಲಾರಿಟೀಸ್ ಇದ್ದಾಗ,
ಅಥವಾ ಡಿಫ್ರೆನ್ಷಿಯಲ್ ಥಾಟ್ಸ್ ಇದ್ದಾಗ ಏನಾಗುತ್ತೆ, ಒಪ್ಕೊಳ್ಳೋದಕ್ಕಾಗಲ್ಲ ಸೇಮ್ ರೂಲ್ಸು. ಇದು ನಿಮ್ಮ ಪಂಚಾಯತ್ ರಾಜಲ್ಲೂ ಕೂಡ ಬರುತ್ತೆ. ನಮಗೆಲ್ಲ ಪಂಚಾಯತ್ ರಾಜ್ ಇದೆ, ಬಟ್ ಕೆಲವೊಂದು ಪ್ರದೇಶಕ್ಕೆ ಪೀಸಾ ಆ್ಯಕ್ಟ್ ಇನ್ವಾಲ್ವ್ ಆಗುತ್ತೆ, ಹೌದಾ? ಅದು ನಿಮಗೆ ಪಂಚಾಯತ್ ರಾಜ್ ಓದೋರಿಗೆ ಅರ್ಥ ಆಗಿರುತ್ತೆ, ಹೌದಾ? ಸೊ ಹಾಗಾಗಿ ಒನ್ ಸೈಜ್ ಫಿಟ್ಸ್ ಆಲ್ ಅಪ್ರೋಚ್ ಡಸ್ ನಾಟ್ ವರ್ಕ್ ಇನ್ ಇಂಡಿಯಾ. ಇನ್ನೂ ಎಕ್ಸಾಂಪಲ್ ಹೇಳೋದಾದರೆ ಯಾಕೆ ಈ ಸ್ಪೆಷಲ್ ಪ್ರೊವಿಷನ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅಂತಂದರೆ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ತುಂಬ ವಾಟ್ಸಪ್ಪಲ್ಲಿ ಬರುವಂತಹ ಕೆಲವೊಂದು ಎಕ್ಸಾಂಪಲ್ಗಳನ್ನ ಕೊಡ್ತೀನಿ. ತುಂಬ ಬಂದಿರೋದು ಯಾವುದು ಅಂತಂದರೆ, ಈಗ ಮೀನು ಓಡೋದಕ್ಕಾಗಲ್ಲ, ಅಥವಾ ಏನದು ಜಿಂಕೆ ಸ್ವಿಮ್ ಮಾಡೋದಕ್ಕಾಗಲ್ಲ, ಅಥವಾ ಚಿರತೆ ಸ್ವಿಮ್ ಮಾಡೋದಕ್ಕಾಗಲ್ಲ. ಅವರದ್ದೇ ಆದಂಥ ಒಂದು ಸ್ಪೆಷಲ್ ಟ್ಯಾಲೆಂಟ್ಗಳಿದೆ, ಹೌದಾ? ಈಗ ನೀವು ಈಗ ಒಂದು ಫಿಶ್ನ ತಗೊಂಡು ಬಂದು ಓಡೋನೋದಕ್ಕಾಗಲ್ಲ, ಹೌದಾ? ಸೊ ಆ ಥರ ಒಂದಷ್ಟು ಎಕ್ಸಾಂಪಲ್ಗಳು ನೋಡಿರ್ತಾರಲ್ವ. ಸೊ ಹಾಗಾಗಿ ಎಲ್ಲದಕ್ಕೂ ಒಂದೇ ಪ್ರೊವಿಷನ್ಸ್ಗಳನ್ನ ಫಾಲೋ ಮಾಡಿ ಅನ್ನೋದಕ್ಕಾಗಲ್ಲ, ಹೌದಾ? ಒಂದೇ ಅಪ್ರೋಚ್ನ ಇಟ್ಕೊಂಡು ಎಲ್ಲ ಸ್ಟೇಟ್ಗಳನ್ನು ಕೂಡ ಫಾಲೋ ಮಾಡಿ ಅನ್ನೋಕ್ಕಾಗಲ್ಲ. ಸೊ ಬೇರೆ ಬೇರೆ ಸ್ಟೇಟ್ಗೆ ಬೇರೆ ಬೇರೆ ಅಪ್ರೋಚಸ್ಗಳು, ಬೇರೆ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರಬೇಕಾಗ್ತದೆ, ಹೌದಾ? ಎಕ್ಸಾಂಪಲ್ ನಿಮ್ಮ ಬ್ಯಾಕ್ವರ್ಡ್ ಆ್ಯಂಡ್ ಟ್ರೈಬಲ್ ರೀಜನ್ಸ್ಗಳಿಗೆ ಸ್ಪೆಷಲ್ ಪ್ರೊವಿಷನ್ಸ್ಗಳು ಬೇಕಾಗ್ತದೆ, ಹೌದಾ? ಓಕೆ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ಟೆರಿಟರಿ ಆಫ್ ಇಂಡಿಯಾ? ಇದು ಕೂಡ ಮೆನ್ಷನ್ ಮಾಡಿದ್ದೀನಿ. ಯೂನಿಯನ್ ಆಫ್ ಇಂಡಿಯಾ ಅಂತಂದರೆ ಬರೀ ಸ್ಟೇಟ್ಗಳು, ಟೆರಿಟರಿ ಆಫ್ ಇಂಡಿಯಾ ಅಂತಂದರೆ ಕಂಪ್ಲೀಟ್ ಸ್ಟೇಟ್ ಯೂಟಿಸ್ ಆ್ಯಂಡ್ ಅಪ್ಕಮಿಂಗ್ ಅಕ್ವೈರ್ಡ್ ಟೆರಿಟರಿ ಇನ್ ಫ್ಯೂಚರ್, ಹೌದಾ? ಸೊ ದ ಟೆರಿಟರಿ ಆಫ್ ಇಂಡಿಯಾ ಅನ್ನೋದು ಒಂದು ಬ್ರಾಡರ್ ಟರ್ಮ್ ಆಗಿದೆ. ಓಕೆ. ನೆಕ್ಸ್ಟು ಹೌ ಕ್ಯಾನ್ ಇಂಡಿಯಾ ಅಕ್ವೈರ್ ನ್ಯೂ ಟೆರಿಟರಿ, ಹೌದಾ? ಇಂಡಿಯಾ ಹೇಗೆ ಹೊಸ ಟೆರಿಟರಿಗಳನ್ನ ಅಕ್ವೈರ್ ಮಾಡ್ಕೋಬಹುದು? ಒಂದು ಟ್ರೀಟಿ ಮಾಡ್ಕೋಬೋದು, ಅಥವಾ ಅಗ್ರಿಮೆಂಟಲ್ಲಿ, ಅಥವಾ ಪರ್ಚೇಸ್ ಮಾಡ್ಬೋದು, ಏನಂದರೆ ಗಿಫ್ಟಿಂದ ತೊಗೋಬೋದು, ಇನ್ನೊಂದು ಪಬ್ಲಿಸೈಡ್ ಅಥವಾ ವೋಟ್ ಬೈ ಪೀಪಲ್. ಈಗ ಲೈಕ್ ಎಕ್ಸಾಂಪಲ್, ಈಗ ಪಾಕಿಸ್ತಾನದಲ್ಲಿರುವಂತಹ ಒಂದು ಲಾಹೋರ್ನ ಒಂದು ಪ್ರಾಂತ್ಯ ತಿಳ್ಕೊಳ್ಳಿ, ಆಯಿತಾ? ಲಾಹೋರ್ಲಿರುವಂತಹ ಜನ ಏನು ಮಾಡ್ತಾರೆ, ನಮಗೆ ಪಾಕಿಸ್ತಾನದಿಂದ ನಮಗೆ ಬಿಡುಗಡೆ ಕೊಟ್ಟು ನಮ್ಮನ್ನ ಇಂಡಿಯಾಗೆ ಜಾಯಿನ್ ಮಾಡಿ, ಅಥವಾ ಬಲೂಚಿಸ್ತಾನಲ್ಲಿರುವಂತಹ ಒಂದು ಪ್ರದೇಶವನ್ನು ಇಂಡಿಯಾಗೆ ಜಾಯಿನ್ ಮಾಡಿ ಅಂತ ಅಲ್ಲಿರುವಂತಹ ಪೀಪಲ್ಗಳು ವೋಟ್ ಮಾಡಿ, ಸ್ಟ್ರೈಕ್ ಮಾಡಿ ಎಲ್ಲ ಮಾಡ್ತು ಅಂದರೆ ದ ಇಂಡಿಯಾ ಕ್ಯಾನ್ ಅಕ್ವೈರ್. ಸೊ ದಟ್ ಇಸ್ ಕಾಲ್ಡ್ ಪೆಬ್ಲಿಸೈಡ್. ನೆಕ್ಸ್ಟು ಕಾಂಕ್ವೆಸ್ಟ್ ಅಂದರೆ ರೇರ್ ನೋ ವೈಡಸ್. ಕಾಂಕ್ವೆಸ್ಟ್ ಏನು ಆಗಲ್ಲ, ಅಂದರೆ ಕಾಂಕ್ವೆಸ್ಟ್ ಅಂತಂದರೆ ಅವ್ರ ಮೇಲೆ ಯುದ್ಧ ಸಾರಿ ಅದನ್ನು ಅಕ್ವೈರ್ ಮಾಡ್ಕೊಳ್ಳೋದು. ನೆಕ್ಸ್ಟು ಎಕ್ಸಾಂಪಲ್ ಆಫ್ ಅಕ್ವೈರ್ಡ್ ಪ್ಲೇಸಸ್ ಹೇಳೋದಾದರೆ ದಾದ್ರಾ ನಗರ್ ಹವೇಲಿ, ಗೋವಾ, ದಾಮನ್, ದಿಯು, ಪುದುಚೇರಿ, ಸಿಕ್ಕಿಂ, ಇವೆಲ್ಲ ಫಾರಿನ್ ಟೆರಿಟರಿಗಳು. ಐ ಕಾಂಟ್ ಸೆ ಫಾರಿನ್ ಟೆರಿಟರಿ, ಇಟ್ ಇಸ್ ಅ ಇಂಡಿಯನ್ ಟೆರಿಟರಿ, ಬಟ್ ಇಟ್ ವಾಸ್ ಅಂಡರ್ ಅ ಫಾರಿನ್ ಟೆರಿಟರಿ, ಅಂದರೆ ಫಾರಿನ್ ರೂಲ್ಸ್ ಅಥವಾ ಫಾರಿನ್ ಬಾಡಿ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಅಂದರೆ ಆಫ್ಟರ್ ಇಂಡಿಪೆಂಡೆನ್ಸ್ ಪೋರ್ಚುಗೀಸ್ ಕೂಡ ಕೆಲವೊಂದು ಪ್ರದೇಶದಲ್ಲಿ ಇತ್ತು, ಲೈಕ್ ಎಕ್ಸಾಂಪಲ್ ಪುದುಚೇರಿ, ಗೋವಾದಲ್ಲೆಲ್ಲ ಇತ್ತು, ಹೌದಾ? ಇಂಡಿಪೆಂಡೆನ್ಸ್ ಸಿಕ್ಕಾಗಿ ಕೆಲವೊಂದು ವರ್ಷ ಆದಮೇಲೆ ಅವರು ಬಿಟ್ಟು ಹೋಗಿತ್ತು, ಅಲ್ಲಿವರೆಗೂ ಬಿಟ್ಟಿರಲಿಲ್ಲ ಆ ಟೆರಿಟರಿನ, ಆಯಿತಾ? ಇಷ್ಟು ಬಂದು ನಿಮ್ಮ ಆರ್ಟಿಕಲ್ 1 ಆಗಿತ್ತು. ಈಗ ಆರ್ಟಿಕಲ್ 2 ಮತ್ತು ಆರ್ಟಿಕಲ್ 3 ಬಗ್ಗೆ ನೋಡೋಣ. ಸೊ ಆರ್ಟಿಕಲ್ 2 ಏನು ಅಂತಂದರೆ, ದ ಪಾರ್ಲಿಮೆಂಟ್ ಕ್ಯಾನ್ ಅಡ್ಮಿಟ್ ಆರ್ ಕ್ರಿಯೇಟ್ ಅ ನ್ಯೂ ಸ್ಟೇಟ್ಸ್ ದಟ್ ವೇರ್ ನಾಟ್ ಅರ್ಲಿಯರ್ ಅ ಪಾರ್ಟ್ ಆಫ್ ಇಂಡಿಯಾ. ಸೊ ಪಾರ್ಲಿಮೆಂಟ್ಗೆ ಆಸ್ ಪರ್ ಆರ್ಟಿಕಲ್ 2 ಪಾರ್ಲಿಮೆಂಟ್ಗೆ ಸುಪ್ರೀಂ ಪವರ್ ಇದೆ. ಏನು ಅಂತಂದರೆ ಇಟ್ ಕ್ಯಾನ್ ಅಡ್ಮಿಟ್ ಆರ್ ಕ್ರಿಯೇಟ್ ಅ ನ್ಯೂ ಸ್ಟೇಟ್. ನೋಡಿ, ಹೊಸ ಸ್ಟೇಟ್ಗಳನ್ನ ಕ್ರಿಯೇಟ್ ಮಾಡುವಂಥ ಪವರು ಪಾರ್ಲಿಮೆಂಟ್ಗೆ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ನಿಮ್ಮ ತೆಲಂಗಾಣ ಹೇಳ್ಬೋದು, ಹೌದಾ? ಆಸ್ ಪರ್ ಆರ್ಟಿಕಲ್ 2 ದ ಪಾರ್ಲಿಮೆಂಟ್ ಕ್ಯಾನ್ ಕ್ರಿಯೇಟ್ ಅ ನ್ಯೂ ಸ್ಟೇಟ್, ಹೌದಾ? ಎಕ್ಸಾಂಪಲ್, ಇಫ್ ಅ ನ್ಯೂ ಫಾರಿನ್ ರೀಜನ್ ವಾಂಟ್ಸ್ ಟು ಜಾಯಿನ್ ಇಂಡಿಯಾ, ಆರ್ಟಿಕಲ್ 2 ಯೂಸ್ಡ್. ಹೇಳಿದ್ನಲ್ಲ, ಈಗ ಬಲೂಚಿಸ್ತಾನ ಬಂದ್ಬಿಟ್ಟು ನಮ್ಮನ್ನ ಇಂಡಿಯಾದಕ್ಕೆ ಸೇರಿಸ್ಬಿಡಿ ಅಂತ ಹೇಳ್ತು ಅಂದರೆ ಆರ್ಟಿಕಲ್ 2 ಪ್ರಕಾರ ಅದನ್ನು ಸೇರಿಸ್ತಾರೆ. ಯಾರು? ಪಾರ್ಲಿಮೆಂಟ್ ಕ್ಯಾನ್ ಕ್ರಿಯೇಟ್ ಅ ನ್ಯೂ ಸ್ಟೇಟ್. ಬಲೂಚಿಸ್ತಾನ ಅಂತ ಅಂದ್ಬಿಟ್ಟು ಹೊಸ ಸ್ಟೇಟ್ಗಳನ್ನ ಫಾರ್ಮ್ ಮಾಡ್ಬೋದು. ನೆಕ್ಸ್ಟು ಆರ್ಟಿಕಲ್ 3 ಏನು ಹೇಳುತ್ತೆ? ಇಷ್ಟೇ ಆರ್ಟಿಕಲ್ 2 ಅಷ್ಟೇ, ಜಾಸ್ತಿ ಬೇಡ. ಆರ್ಟಿಕಲ್ 2 ಇಟ್ಸ್ ಅ ಪಾರ್ಲಿಮೆಂಟ್ ಪವರ್ ಅಷ್ಟೇ. ಆರ್ಟಿಕಲ್ 2 ಅಂದರೆ ಪಾರ್ಲಿಮೆಂಟ್ ತಿಳ್ಕೊಳ್ಳಿ ಅಷ್ಟೇ. ನೆಕ್ಸ್ಟು ಆರ್ಟಿಕಲ್ 3 ಏನು ಹೇಳುತ್ತೆ? ಆರ್ಟಿಕಲ್ 3 ಡೀಲ್ಸ್ ವಿತ್ ದ ಚೇಂಜಿಂಗ್ ಆಫ್ ಇಂಟರ್ನಲ್ ಸ್ಟೇಟ್ ಬಾರ್ಡರ್ಸ್, ಮರ್ಜಿಂಗ್, ಸ್ಪ್ಲಿಟಿಂಗ್ ಆರ್ ರೀನೇಮಿಂಗ್ ಅ ಸ್ಟೇಟ್ ವಿತ್ ಇನ್ ಇಂಡಿಯಾ. ಎಕ್ಸಾಂಪಲ್ ನಿಮ್ಮ ತೆಲಂಗಾಣ ಫ್ರಮ್ ಆಂಧ್ರ ಪ್ರದೇಶ್. ಸೊ ಆಂಧ್ರ ಪ್ರದೇಶದಲ್ಲಿರುವಂತಹ ಒಂದು ದೊಡ್ಡ ಸ್ಟೇಟ್ನ ಭಾಗ ಮಾಡಿ ತೆಲಂಗಾಣ ಅಂತ ಮಾಡಿದ್ರು, ಆಯಿತಾ? ಯಾವುದ್ರ ಆರ್ಟಿಕಲ್ ಬೇಸ್ ಮೇಲೆ ಅಂದರೆ ಆರ್ಟಿಕಲ್ 3 ಬೇಸ್ ಮೇಲೆ. ಆರ್ಟಿಕಲ್ 3 ಪ್ರಕಾರ ಇಟ್ ಡೀಲ್ಸ್ ವಿತ್ ದ ಚೇಂಜಿಂಗ್ ಇಂಟರ್ನಲ್ ಸ್ಟೇಟ್ ಆಫ್ ಬಾರ್ಡರ್, ಮರ್ಜಿಂಗ್, ಸ್ಪ್ಲಿಟ್ಟಿಂಗ್ ಆರ್ ರಿನೇಮಿಂಗ್. ಸೊ ಚೇಂಜಿಂಗ್ ಇಂಟರ್ನಲ್ ಸ್ಟೇಟ್ ಬಾರ್ಡರ್ ಅಂದರೆ ಎಕ್ಸಾಂಪಲ್ ನಿಮ್ಮ ಆಂಧ್ರ ಪ್ರದೇಶನ ಕಟ್ ಮಾಡಿದ್ರಲ್ವ, ಮರ್ಜು ಮಾಡ್ಬೋದು. 2 ಸ್ಟೇಟ್ಗಳನ್ನ ಬೇಕಾದ್ರೆ ಇವರು ಮರ್ಜು ಮಾಡ್ಬೋದು. ಈಗ ತಮಿಳ್ನಾಡು ಮತ್ತು ಕೇರಳ ಎರಡು ಕೂಡ ಮರ್ಜ್ ಮಾಡಿ ಒಂದು ಸ್ಟೇಟ್ ಥರ ಮಾಡ್ಬೋದು, ಅಥವಾ ಸ್ಪ್ಲಿಟ್ ಮಾಡ್ಬೋದು. ಸ್ಪ್ಲಿಟ್ ಮಾಡಿದ್ದು ಅಂದರೆ ಎಕ್ಸಾಂಪಲ್ ನಿಮ್ಮ ಆಂಧ್ರ ಪ್ರದೇಶನ ತೆಲಂಗಾಣಗೆ ಸ್ಪ್ಲಿಟ್ ಮಾಡಿದ್ರು. ಮತ್ತು ರೀನೇಮ್ ಸ್ಟೇಟ್ ಯಾವುದು? ನಿಮ್ಮ ಒಡಿಶಾನ ಯಾವುದದು ಒಡಿಯಾ ಅಂತಿತ್ತು ಅಲ್ವಾ, ಒಡಿಯಾ ಅಂತ ಏನೋ ಇತ್ತು, ಅದನ್ನು ಒಡಿಶಾ ಮಾಡಿದ್ರು, ಹೌದಾ? ಸೊ ಇದು ನಿಮ್ಮ ಆರ್ಟಿಕಲ್ 3 ಹೇಳುತ್ತೆ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಸಮ್ಮರಿ ಎಲ್ಲ ಹಾಕಿದ್ದೀನಿ. ಸೊ ಆ್ಯಸ್ ಪರ್ ಈಗ ನಾವು ಏನೇನು ಓದಿದ್ವಿ ಅದ್ರ ಬಗ್ಗೆ. ಸೊ ನೇಮ್ ಆಫ್ ಅ ಕಂಟ್ರಿ ಇಂಡಿಯಾ, ದಟ್ ಇಸ್ ಭಾರತ ಅಂತ. ಟೈಪ್ ಆಫ್ ಕಂಟ್ರಿ ಬಂದು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ, ಇದು ಕೂಡ ಗೊತ್ತಾಯಿತು. ಸೊ ಸ್ಟೇಟ್ಸ್ ಅಂದರೆ ಇಟ್ ಇಸ್ ಕ್ರಿಯೇಟೆಡ್ ಕನ್ವೀನಿಯನ್ಸ್, ಕ್ಯಾನ್ ನಾಟ್ ಬ್ರೇಕ್ ಅವೇ, ಹೌದಾ? ನೆಕ್ಸ್ಟು ಟೆರಿಟರಿ ಆಫ್ ಇಂಡಿಯಾ ಅಂದರೆ ಸ್ಟೇಟ್ಸು, ಯೂಟೀಸು ಮತ್ತು ಅಕ್ವೈರ್ಡ್ ಲ್ಯಾಂಡು ಇನ್ ಫ್ಯೂಚರು.
ಆರ್ಟಿಕಲ್ 1 ಅಂದರೆ ಡಿಫೈನ್ ಕಂಟ್ರಿ ನೇಮ್ ಆ್ಯಂಡ್ ಟೆರಿಟರಿ. ಆರ್ಟಿಕಲ್ 2 ಏನು ಹೇಳುತ್ತೆ, ಆ್ಯಡ್ ಆರ್ ಕ್ರಿಯೇಟ್ ನ್ಯೂ ಸ್ಟೇಟ್ಸ್ ಫ್ರಮ್ ಔಟ್ಸೈಡ್ ಇಂಡಿಯಾ, ಅಂದರೆ ಇದು ಪಾರ್ಲಿಮೆಂಟ್ ಪವರು, ಹೌದಾ. ಅಂದರೆ ಆರ್ಟಿಕಲ್ 2 ಅಂದರೆ ಹೊರಗಡೆ ಟೆರಿಟರಿನ ಅಕ್ವೈರ್ ಮಾಡ್ಕೊಳ್ಳೋದು. ನೆಕ್ಸ್ಟು ಆರ್ಟಿಕಲ್ 3 ಅಂತಂದರೆ ಇಂಟರ್ನಲ್ ಟೆರಿಟರಿ. ಈಗ ಇಂಟರ್ನಲ್ ನೋಡಿ, ಆರ್ಟಿಕಲ್ 2 ಫಸ್ಟು ಔಟ್ಸೈಡ್ ಬಗ್ಗೆ ಮಾತಾಡುತ್ತೆ, ಆರ್ಟಿಕಲ್ 3 ನೆಕ್ಸ್ಟು ಇನ್ಸೈಡ್ ಬಗ್ಗೆ ಮಾತಾಡುತ್ತೆ. ಸೊ ಇನ್ಸೈಡ್ ಟೆರಿಟರಿಲಿ ಇಟ್ ಕ್ಯಾನ್ ಚೇಂಜ್ ಇಂಟರ್ನಲ್ ಬಾರ್ಡರ್ಸ್, ರೀನೇಮ್ ಆರ್ ಕ್ರಿಯೇಟ್ ಅ ನ್ಯೂ ಸ್ಟೇಟ್ ವಿತ್ ಇನ್ ಇಂಡಿಯಾ. ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ತುಂಬ ಈಸಿ ಇದೆ. ಬೇರೆ ನೋಟ್ಸ್ ಅಂದರೆ ನಿಮ್ಮ ಲಕ್ಷ್ಮೀಕಾಂತಲ್ಲಿ ಕೊಟ್ಟಷ್ಟು ಈ ಕಷ್ಟ ನನ್ನಲ್ಲಿ ಕೊಟ್ಟಿಲ್ಲ ಅವರು. ಈಗ ಆರ್ಟಿಕಲ್ 3 ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ಹೋಗೋಣ ಏನೇನು ಅಂತ. ಈಗ ನಾನು ಹೇಳಿದ ಆರ್ಟಿಕಲ್ 3 ಏನಾಗುತ್ತೆ, ಇಟ್ ಕ್ಯಾನ್ ಚೇಂಜ್ ಇಂಟರ್ನಲ್ ಸ್ಟೇಟ್ ಬಾರ್ಡರ್ಸ್, ಮರ್ಜಿಂಗ್, ಸ್ಪ್ಲಿಟ್ಟಿಂಗ್ ಆರ್ ರೀನೇಮ್ ಅಂತ ಹೇಳಿದೆ. ಈಗ ಒಂದೊಂದಾಗಿ ನೋಡೋಣ ಏನೇನು ಅಂತ, ಆಯಿತಾ. ಏನು ಗುರು ಅಡ್ವರ್ಟೈಸ್ಮೆಂಟು ವೆಬ್ಸೈಟಲ್ಲಿ ಈ ಥರ ರನ್ ಆಗ್ತೈತೆ. ನಾನೇ ಗಾಬರಿ ಆಗ್ಬಿಟ್ಟೆ ಒಂದು ಸೆಕೆಂಡ್ ಈಗ. ಓಕೆ, ವಾಟ್ ಈಸ್ ಆರ್ಟಿಕಲ್ 3? ಸೊ ಆರ್ಟಿಕಲ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್ ಗಿವ್ಸ್ ಅ ಪಾರ್ಲಿಮೆಂಟ್ ಪವರ್. ಸೊ ಆರ್ಟಿಕಲ್ 3 ಏನು ಅಂದರೆ ಪಾರ್ಲಿಮೆಂಟ್ಗೆ ಪವರ್ ಕೊಟ್ಟಿದೆ. ಆರ್ಟಿಕಲ್ 2, ಆರ್ಟಿಕಲ್ 3 ಎರಡೂ ಕೂಡ ಪಾರ್ಲಿಮೆಂಟ್ಗೆ ಪವರ್ ಕೊಟ್ಟಿದೆ. ಸೊ ಆ್ಯಸ್ ಪರ್ ಆರ್ಟಿಕಲ್ 2, ಪಾರ್ಲಿಮೆಂಟ್ ಕ್ಯಾನ್ ಅಕ್ವೈರ್ ಅ ಫಾರಿನ್ ಟೆರಿಟರಿ, ಹೌದಾ. ಈಗ ಆರ್ಟಿಕಲ್ 3 ಪಾರ್ಲಿಮೆಂಟ್ಗೆ ಪವರ್ ಕೊಟ್ಟಿದೆ ಏನು ಅಂದರೆ ಇಂಟರ್ನಲ್ ಮ್ಯಾಟರ್ಸ್ ಬಗ್ಗೆ, ಏನು ಅಂದರೆ ಫಾರ್ಮ್ ಅ ನ್ಯೂ ಸ್ಟೇಟ್ಸ್. ಇಟ್ ಕ್ಯಾನ್ ಅಂದರೆ ಪಾರ್ಲಿಮೆಂಟ್ ಕ್ಯಾನ್ ಫಾರ್ಮ್ ಅ ನ್ಯೂ ಸ್ಟೇಟ್ ಬೈ ಕಟ್ಟಿಂಗ್ ಅ ಪಾರ್ಟ್ ಆಫ್ ಅ ಸ್ಟೇಟ್, ಬೈ ಮರ್ಜಿಂಗ್ ಅ ಪಾರ್ಟ್ ಆಫ್ ಅ ಡಿಫ್ರೆಂಟ್ ಸ್ಟೇಟ್, ಬೈ ಜಾಯ್ನಿಂಗ್ ಅ ನ್ಯೂ ಏರಿಯಾ ಟು ಅ ಸ್ಟೇಟ್ಸ್, ಆಯಿತಾ. ಆಲ್ಸೋ ಇಟ್ ಕ್ಯಾನ್ ಇನ್ಕ್ರೀಸ್ ದ ಏರಿಯಾ ಆಫ್ ಸ್ಟೇಟ್. ಈಗ ಕರ್ನಾಟಕದ್ದು ಸ್ಟೇಟ್ ಬಾರ್ಡ್ರನ್ನ ಇನ್ಕ್ರೀಸ್ ಮಾಡ್ಬೋದು, ಅಥವಾ ರೆಡ್ಯೂಸ್ ದ ಏರಿಯಾ ಆಫ್ ಎನಿ ಸ್ಟೇಟ್, ಅಥವಾ ಕರ್ನಾಟಕದ ಸ್ಟೇಟ್ ಬಾರ್ಡ್ರ್ಗಳನ್ನ ರೆಡ್ಯೂಸ್ ಮಾಡ್ಬೋದು, ಹೌದಾ. ಚೇಂಜ್ ದ ಬೌಂಡ್ರೀಸ್ ಆಫ್ ಎನಿ ಸ್ಟೇಟ್, ಬೌಂಡ್ರೀಸ್ಗಳನ್ನು ಚೇಂಜ್ ಮಾಡ್ಬೋದು, ಮತ್ತು ಚೇಂಜ್ ದ ನೇಮ್ ಆಫ್ ಎನಿ ಸ್ಟೇಟ್. ಇದು ಕರ್ನಾಟಕನ ತಗೊಂಡೋಗಿ ನಾವು ನಾಳೆಯಿಂದ ಮೈಸೂರು ಅಂತಲೂ ಕೂಡ ಇಡ್ಬೋದು, ಹೇಳೋದಕ್ಕಾಗಲ್ಲ. ಇವೆಲ್ಲ ಪಾರ್ಲಿಮೆಂಟ್ಗೆ ಇರುವಂಥ ಪವರು ಆ್ಯಸ್ ಪರ್ ಆರ್ಟಿಕಲ್ 3. ಸೊ ಆರ್ಟಿಕಲ್ 3 ಏನಿದೆ ಅಂತಂದರೆ ಪಾರ್ಲಿಮೆಂಟ್ಗೆ ಪವರ್ ಕೊಟ್ಟಿದೆ. ಏನು ಅಂತಂದರೆ ನೋಡಪ್ಪ, ದೇಶದಲ್ಲಿರುವಂತಹ ಒಳಗಡೆ ಟೆರಿಟರಿ ವಿಷಯ ಏನೇ ಬಂದರೂ ಕೂಡ ನೀನು ಸಾಲ್ವ್ ಮಾಡು. ಏನೇನು ಅಂದ್ರೆ ಹೊಸ ಸ್ಟೇಟ್ ಮಾಡ್ತೀಯಾ ಮಾಡು. ಅಕಸ್ಮಾತ್ ಟೆರಿಟರಿಗಳನ್ನ ಇನ್ಕ್ರೀಸ್ ಮಾಡ್ತೀಯಾ, ಒಂದೊಂದು ಸ್ಟೇಟ್ದು ಜಾಸ್ತಿ ಇದೆ, ಇನ್ನೊಂದು ಸ್ಟೇಟ್ದು ಕಮ್ಮಿ ಇದೆ ಅಂದ್ಬಿಟ್ಟು ಕಿತ್ತಾಡ್ತಿದ್ರೆ ಅವರು ಕೂಡ ಅದನ್ನು ಇನ್ಕ್ರೀಸ್ ಮಾಡು, ಆಯಿತಾ. ಅಥವಾ ಜಾಸ್ತಿ ಏನಾದ್ರು ಎಗರಾಡ್ತು ಅಂದರೆ ಕಮ್ಮಿ ಮಾಡು, ಆಯಿತಾ. ಅಥವಾ ನೆಕ್ಸ್ಟ್ ಚೇಂಜ್ ಬೌಂಡ್ರೀಸ್ಗಳನ್ನ ಚೇಂಜ್ ಮಾಡ್ತು ಅಂದರೆ ಅದನ್ನು ಕೂಡ ಚೇಂಜ್ ಮಾಡು, ಆಯಿತಾ. ನೆಕ್ಸ್ಟು ಚೇಂಜ್ ದ ನೇಮ್ ಆಫ್ ಅ ಸ್ಟೇಟ್ ನೋಡಿ, ಅದನ್ನು ಕೂಡ ಚೇಂಜ್ ಮಾಡು, ಆಯಿತಾ. ಇಷ್ಟು. ನೆಕ್ಸ್ಟು ವಾಟ್ ಇಸ್ ದ ಪ್ರೊಸೀಜರ್ ಟು ಡೂ ದಿಸ್, ಅಂದರೆ ಏನೆಲ್ಲ ಪ್ರೊಸೀಜರ್ ಇದೆಯಪ್ಪ ಅಂತ ಹೇಳೋದಾದರೆ, ಫಸ್ಟು ಬಿಲ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಫಸ್ಟು ಪ್ರೆಸಿಡೆಂಟ್ ಪರ್ಮಿಷನ್ ಕೇಳ್ಕೊಂಡು, ನೋಡಿ ಸರ್ ಈ ಥರ ಆಂಧ್ರ ಪ್ರದೇಶಲ್ಲಿ ಈ ಥರ ಜನಗಳು ಕಿತ್ತಾಡ್ತಾ ಇದ್ದಾರೆ, ನಮಗೆ ಸಪ್ರೇಟ್ ಸ್ಟೇಟ್ ಮಾಡಿ ಅಂತಂದ್ಬಿಟ್ಟು ಒಂದು ಬಿಲ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಯಾರು? ಪ್ರೆಸಿಡೆಂಟ್ ಪರ್ಮಿಷನ್ ಕೇಳಿಕೊಂಡು ಕನ್ಸರ್ನ್ಡ್ ಪೀಪಲ್ ಏನೇ ಹೋಗಿರ್ತಾರಲ್ಲ, ಈಗ ಆಂಧ್ರ ಪ್ರದೇಶದಿಂದ ಒಂದಷ್ಟು ಜನ ಹೋಗಿರ್ತಾರಲ್ಲ, ಸೊ ಅವರು ಹೇಳ್ತಾರೆ ಪ್ರೆಸಿಡೆಂಟ್ ಪರ್ಮಿಷನ್ ಕೇಳಿಬಿಟ್ಟು ಈ ಥರ ಮಾಡೋಣ ಅಂತ ಹೇಳಿ. ನೆಕ್ಸ್ಟು ಪ್ರೆಸಿಡೆಂಟ್ ಏನು ಮಾಡ್ತಾರೆ ಅಂತಂದರೆ, ಪ್ರೆಸಿಡೆಂಟ್ ಮಸ್ಟ್ ಫಸ್ಟ್ ಆಸ್ಕ್ ದ ಕನ್ಸರ್ನ್ ಸ್ಟೇಟ್ ಲೆಜಿಸ್ಲೇಚರ್ ಟು ಗಿವ್ ಇಟ್ಸ್ ಒಪಿನಿಯನ್. ಈಗ ನೆಕ್ಸ್ಟು ಪ್ರೆಸಿಡೆಂಟ್ಗೆ ಹೇಳಿದಾಗ ಏನಾಗುತ್ತೆ, ಹೌದಾ ಈ ಥರ ಕಿತ್ತಾಡ್ತಾ ಇದ್ದಾರಾ, ಒಂದು ನಿಮಿಷ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಅಂದ್ಬಿಟ್ಟು ಪ್ರೆಸಿಡೆಂಟ್ ಅವ್ರನ್ನ ಕಾಲ್ ಮಾಡ್ತಾರೆ. ಅವ್ರು ಎರಡೂ ಸ್ಟೇಟ್ ಅಂದರೆ ಅಲ್ಲಿರುವಂಥ ಸ್ಟೇಟ್ ಲೆಜಿಸ್ಲೇಚರ್ಗೆ, ಏನು ಸರ್ ನಿಮ್ಮ ರಾಜ್ಯದಲ್ಲಿ ಈ ಥರ ಜನ ಕಿತ್ತಾಡ್ತಾ ಇದ್ದಾರೆ, ನಮಗೆ ಸಪ್ರೇಟ್ ಸ್ಟೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಏನು ಸರ್ ಇದು ಅಂತ ಅಂದ್ಬಿಟ್ಟು ಪ್ರೆಸಿಡೆಂಟ್ನ ಕೇಳ್ತಾರೆ. ಆದರೆ ಅಕಸ್ಮಾತು ಪ್ರೆಸಿಡೆಂಟ್ ಆ ಥರ ಕೇಳಿದ್ರಲ್ವಪ್ಪ, ಈಗ ಇವ್ರೇನು ಹೇಳಬೇಕು, ಸ್ಟೇಟ್ ಲೆಜಿಸ್ಲೇಚರ್ ಅಂದರೆ ಆಂಧ್ರ ಪ್ರದೇಶ ಅವರು ಏನು ಹೇಳಿದ್ರು ಅಂತಂದರೆ, ನೋಡಿ ಮೇಡಮ್ ಏನು ಆ ಥರ ಆಗಿಲ್ಲ, ಅದೆಲ್ಲ ಸುಮ್ಮನೆ ನ್ಯೂಸ್ ಅವ್ರ ಹತ್ರ ಆಡ್ತಾರೋದನ್ನು ಬಿಟ್ಬಿಡಿ ಅಂತ ಅಂದ್ಬಿಟ್ಟು, ಅಂದರೆ ಅವರೇನು ಸಪ್ರೇಟ್ ಸ್ಟೇಟ್ ಕೇಳ್ತಾ ಇದ್ದಾರೆ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಇವೆಲ್ಲ ಗಿಮಿಕ್ಸು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅವ್ರು ನಂಬಲ್ಲ. ಅವರು ನೋಡ್ತಾರೆ ಸ್ಟೇಟಲ್ಲಿ ಹೇಗೆ ಆಗ್ತಾ ಇದೆ ಅನ್ನೋದೆಲ್ಲ ನೋಡಿಕೊಂಡು ಅವರು ಡಿಸಿಷನ್ ತಗೊಳ್ತಾರೆ. ಮತ್ತು ಆ ಒಂದು ಸ್ಟೇಟ್ದು ಒಪಿನಿಯನ್ ಇಟ್ ಇಸ್ ನಾಟ್ ಬೈಂಡಿಂಗ್ ಆನ್ ದ ಪ್ರೆಸಿಡೆಂಟ್ ಆನ್ ಪಾರ್ಲಿಮೆಂಟ್. ಈಗ ಯಾರೋ ಒಬ್ಬ ಬಂದುಬಿಟ್ಟು ಮೇಡಮ್ ಈ ಥರ ತುಂಬ ಜಗಳ ಆಡ್ತಾ ಇದ್ದಾರೆ, ಅಂದರೆ ಇಡೀ ರಾಜ್ಯ ತುಂಬ ದೊಂಬಿ ಹೇಳ್ತಾ ಇದೆ, ನಮಗೆ ಸಪ್ರೇಟ್ ಸ್ಟೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದಾಗ, ಸ್ಟೇಟ್ ಲೆಜಿಸ್ಲೇಚರ್ ಏನು ಹೇಳುತ್ತೆ, ನೋಡಿ ಮೇಡಮ್ ಆ ಥರ ಏನೂ ಆಗ್ತಾಯಿಲ್ಲ, ಎಲ್ಲ ಬರೀ ಇದು ಬೋಗಸ್ಸು, ಎಲ್ಲ ಸುಳ್ಳು ಅಂತ ಅಂದ್ಬಿಟ್ಟು ಸ್ಟೇಟ್ ಲೆಜಿಸ್ಲೇಚರು ಒಂದು ಫೋರ್ಸ್ ಮಾಡ್ತಾರೆ. ಏನು ಅಂತಂದರೆ, ದಯವಿಟ್ಟು ನೀವು ಈ ಸ್ಟೇಟ್ನ ಭಾಗ ಮಾಡಬೇಡಿ, ನಾವು ಸ್ಟ್ರೈಕ್ ಬಿದ್ದುಬಿಡ್ತೀವಿ ನೀವು ಆ ಥರ ಮಾಡೋಕ್ಕೆ ಹೋದರೆ ಅಂತ ಅಂದ್ಬಿಟ್ಟು ಏನೆಲ್ಲ ಎದುರಿಸಿದ್ರು ಕೂಡ ಏನೂ ಮಾಡೋಕ್ಕಾಗಲ್ಲ. ಸ್ಟೇಟ್ ಲೆಜಿಸ್ಲೇಚರು ಅವರು ಒಪ್ಕೊಳ್ಳೇಬೇಕಾಗ್ತದೆ, ಆಯಿತಾ. ಅದಕ್ಕೆ ಹೇಳ್ಕೊಟ್ಟಿರೋದ್ರಲ್ಲಿ ಸ್ಟೇಟ್ ಒಪಿನಿಯನ್, ಅವ್ರ ಒಪಿನಿಯನ್ ಇಟ್ಸ್ ನಾಟ್ ಬೈಂಡಿಂಗ್, ಆಯಿತಾ. ಸ್ಟೇಟ್ದು ಒಪಿನಿಯನ್ ಕೇಳೋದಿಲ್ಲ. ಆದರೆ ಜನಗಳು ನೋಡ್ತಾರೆ, ಜನಗಳು ಯಾವ ಥರ ದೊಂಬಿ ಇದ್ದಿದ್ದಾರೆ ಎಲ್ಲ ನೋಡಿಕೊಂಡು ಅವರು ಡಿಸಿಷನ್ಗಳು ತೊಗೊಳ್ತಾರೆ. ಸೊ ಈವನ್ ಆಫ್ ಸ್ಟೇಟ್ ಸೇಸ್ ನೋ, ದ ಪಾರ್ಲಿಮೆಂಟ್ ಕ್ಯಾನ್ ಗೋ ಹೆಡ್. ಏನು ಅಕಸ್ಮಾತು ಕನ್ಸರ್ನ್ಡ್ ಸ್ಟೇಟ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ಗಳು ಏನು ಹೇಳ್ತದೆ, ನೋಡಿ ಮೇಡಮ್ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ನೋಡಿ ಸರ್ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು ಕೂಡ ಅವ್ರದ್ದು ಏನೂ ಪವರ್ ಇರೋಲ್ಲ. ಪಾರ್ಲಿಮೆಂಟ್ ಅದನ್ನು ಮುಂದೆ
ಏನು ಪ್ರೊಸೀಜರ್ ಇದೆ ಅದನ್ನು ಮಾಡ್ಬೋದು. ಆಲ್ಸೋ ಇಫ್ ಚೇಂಜಸ್ ಆರ್ ಮೇಡ್ ಟು ದ ಬಿಲ್ ಅರ್ಲಿಯರ್ ಇಫ್ ದ ಚೇಂಜಸ್ ಆರ್ ಮೇಡ್ ಟು ದ ಬಿಲ್ ಲೇಟರ್ ಇಟ್ ಡಸ್ ನಾಟ್ ನೀಡ್ ಟು ಗೋ ಬ್ಯಾಕ್ ಟು ದ ಸ್ಟೇಟ್ ಅಗೇನ್. ನೋಡಿ, ಅಕಸ್ಮಾತು ಈಗ ಒಂದು ಸ್ಟೇಟ್ದು 2 ಭಾಗ ಮಾಡಬೇಕು ಅಂತ ಒಂದು ವಿಚಾರ ಬರುತ್ತೆ, ಆಯಿತಾ. ಆ ವಿಚಾರದಲ್ಲಿ ಒಂದು ಟೆರಿಟರಿನ ಇವ್ರಿಗೆ ಸ್ವಲ್ಪ ಜಾಸ್ತಿ ಕೊಡಬೇಕು, ಇವ್ರಿಗೆ ಸ್ವಲ್ಪ ಕಮ್ಮಿ ಕೊಡಬೇಕು ಅಂದ್ಬಿಟ್ಟು ಎಲ್ಲ ಬಿಲ್ ಆದಮೇಲೆ ಆ ಒಂದು ಟಾಪಿಕ್ನ ತಗೊಬಂದರೂ ಕೂಡ ಮತ್ತೆ ಅವರು ಪ್ರೆಸಿಡೆಂಟ್ ಮತ್ತೆ ಅವರು ಸ್ಟೇಟ್ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ. ಅವರು ಆ್ಯಸ್ ಪರ್ ದ ಏನು ಡಿಮ್ಯಾಂಡ್ ಕೊಟ್ಟಿರ್ತಾರೆ ಆ ಡಿಮ್ಯಾಂಡ್ ಪ್ರಕಾರ ಅದನ್ನು ಅವರು ಪ್ರೊಸೀಡ್ ಮಾಡ್ತಾರೆ. ಸೊ ಫಾರ್ ಯೂನಿಯನ್ ಟೆರಿಟರಿ ದ ಪ್ರೆಸಿಡೆಂಟ್ ಡಸ್ ನಾಟ್ ನೀಡ್ ಟು ಕನ್ಸಲ್ಟ್ ಎನಿ ಸ್ಟೇಟ್ ಲೆಜಿಸ್ಲೇಚರ್. ನೋಡಿ, ಅಕಸ್ಮಾತ್ ಸ್ಟೇಟ್ದು ಭಾಗ ಮಾಡಬೇಕು ಅಂತಂದರೆ ಕನ್ಸರ್ನ್ ಸ್ಟೇಟ್ಗಳ ಅವರು ಒಪಿನಿಯನ್ ಕೇಳ್ತಾರೆ. ಅವ್ರು ಏನು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಇವರು ಆ್ಯಸ್ ಪರ್ ದ ಏನು ನಡೀತಾ ಇದೆ ರಾಜ್ಯದಲ್ಲಿ ಅವರು ಅದನ್ನು ಪ್ರೊಸೀಡ್ ಮಾಡ್ತಾರೆ. ಅಕಸ್ಮಾತ್ ಯೂನಿಯನ್ ಟೆರಿಟರಿಗಳನ್ನ 2 ಭಾಗ ಮಾಡಬೇಕು ಅಂತ ಬಂದಾಗ ಅವ್ರು ಯಾರ ಪರ್ಮಿಷನ್ನು ಕೇಳಬೇಕಾಗಿಲ್ಲ. ಅಂದರೆ ಯಾರನ್ನು ಪರ್ಮಿಷನ್ ಅಂತಲ್ಲ, ಯಾರನ್ನೂ ಕೂಡ ಕನ್ಸಲ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಡೈರೆಕ್ಟಾಗಿ ಪಾರ್ಲಿಮೆಂಟ್ ಕೇಳ್ತಾರೆ, ನೋಡಿ ಸರ್ ಈ ಥರ ಇದೆ, ಒಂದು ಡಿಮ್ಯಾಂಡ್ ಇಟ್ಟಿದೆ, ನಿಮ್ಮ ಪ್ರೊಸೀಜರ್ ಏನಿದೆ ಅದನ್ನು ಮಾಡಿ ಅಂತ ಹೇಳ್ತಾರೆ. ಸೊ ಇದರಿಂದ ಏನರ್ಥ ಆಗುತ್ತೆ, ವಾಟ್ ಡಸ್ ದಿಸ್ ಮೀನ್ಸ್ ಅಂದರೆ ದ ಪಾರ್ಲಿಮೆಂಟ್ ಕ್ಯಾನ್ ರೀಡ್ರಾ ದ ಮ್ಯಾಪ್ ಆಫ್ ಇಂಡಿಯಾ ಅಟ್ ಎನಿ ಟೈಮ್ ಅಂತ ಅರ್ಥ ಆಗುತ್ತೆ, ಹೌದಾ. ಸೊ ಅಲ್ಟಿಮೇಟ್ಲಿ ಪಾರ್ಲಿಮೆಂಟ್ಗೆ ಒಂದು ಸುಪ್ರೀಂ ಪವರ್ ಇದೆ ಅಂತ ಗೊತ್ತಾಗುತ್ತೆ, ಹೌದಾ. ನೆಕ್ಸ್ಟು ದ ಸ್ಟೇಟ್ ಡು ನಾಟ್ ಹ್ಯಾವ್ ಎನಿ ಪ್ರೊಟೆಕ್ಷನ್ ಫ್ರಮ್ ಬೀಂಗ್ ಮರ್ಜ್, ಸ್ಪ್ಲಿಟ್ ಆರ್ ರಿನೇಮ್. ಹಾಗಾಗಿ ಸ್ಟೇಟ್ಗೆ ಹೇಳಬೇಕು ಅಂದರೆ ಯಾವ ಪವರು ಇಲ್ಲ, ಹೌದಾ. ಸೊ ಪಾರ್ಲಿಮೆಂಟು ತನ್ನ ಇಷ್ಟ ಬಂದಂಗೆ ಮಾಡ್ಬೋದು. ಅಂದರೆ ನಿಮ್ಮ ಟೆರಿಟರಿ ಲೈಕ್ ಸ್ಟೇಟ್ ಟೆರಿಟರಿ ಇದೆಯಲ್ಲ, ಆ ಟೆರಿಟರಿನ ತನ್ನ ಇಷ್ಟ ಬಂದಂಗೆ ಆ್ಯಸ್ ಪರ್ ಅಂದರೆ ಜನಗಳ ಒಂದು ಅಂದರೆ ಇಷ್ಟ ಬಂದಂಗೆ ಅಂತ ಅಂದ್ಬಿಟ್ಟು ನಿದ್ಗೆ ಅಂದಲ್ಲಿ ಏನೋ ಬರೀತಾರಲ್ಲ, ಸೊ ಆ ರೀತಿ ಅಲ್ಲ. ಸೊ ಅವ್ರು ನಿದ್ದೆಲಿ ಏನೋ ಬರೀಬೇಕು ಅಂತ ಮಾಡಿದ್ರು, ಏನೋ ಮಾಡಬೇಕು ಅಂತ ಮಾಡಿದ್ದಾರೆ, ಅವ್ರು ಇಷ್ಟ ಬಂದಂಗೆ ಮಾಡಿ ಆ ಥರ ಬರೋಲ್ಲ, ಅವ್ರು ಇಷ್ಟ ಬಂದಂಗೂ ಮಾಡೋಕ್ಕಾಗಲ್ಲ. ಅಂದರೆ ಜನಗಳ ಒಂದು ಒತ್ತಾಯ ಇರಬೇಕು, ಜನಗಳ ಒಂದು ಓಟ್ ಇರಬೇಕು, ಒಂದು ಪ್ರೆಷರ್ ಇರಬೇಕು ಜನಗಳಿಂದ. ಅಂದರೆ ಸಪ್ರೇಟ್ ಒಂದು ನಮಗೆ ಸಪ್ರೇಟ್ ಒಂದು ಸ್ಟೇಟ್ ಬೇಕು ಅಂತ ಹೇಳಿ. ಸೊ ಆ್ಯಸ್ ಪರ್ ದ ಪೀಪಲ್ ಡಿಸಿಷನ್ ಪ್ರಕಾರ ಅವರು ಪಾರ್ಲಿಮೆಂಟ್ ಪ್ರೊಸೀಜರ್ಗಳನ್ನ ತೊಗೊಳ್ತಾರೆ. ಸೊ ಹಾಗಾಗಿ ಇದರಿಂದ ಏನರ್ಥ ಆಗುತ್ತೆ ಅಂದರೆ ಪಾರ್ಲಿಮೆಂಟ್ಗೆ ಈ ಒಂದು ಮ್ಯಾಪ್ನ ರೀಡ್ರಾ ಮಾಡೋದಕ್ಕೆ ಒಂದು ಪವರ್ ಇದೆ, ಬಟ್ ಸ್ಟೇಟ್ಗೆ ಯಾವುದೇ ತರಹದೊಂದು ಪವರ್ ಇಲ್ಲ. ಈ ವಿಚಾರದಲ್ಲಿ ಸ್ಟೇಟು ಒಂಥರ ಜಸ್ಟ್ ಒಂದು ಮೂಲೆ ಗುಂಪಲ್ಲಿ ಕೂರಿಸ್ಬಿಡ್ತಾರೆ, ಆಯಿತಾ. ಸೊ ಸ್ಟೇಟ್ಗೆ ಯಾವುದೇ ತರಹ ಒಂದು ಪ್ರೊಟೆಕ್ಷನ್ ಇಲ್ಲ ಫ್ರಮ್ ಬೀಂಗ್ ಮರ್ಜ್ಡ್, ಸ್ಪ್ಲಿಟ್ ಆರ್ ರೀನೇಮ್, ಮತ್ತು ಕ್ವಶನು ಮಾಡೋದಕ್ಕೆ ಆಗೋದಿಲ್ಲ, ಆಯಿತಾ. ಸೊ ದ್ಯಾಟ್ ಈಸ್ ವೈ ಇಂಡಿಯಾ ಇಟ್ ಈಸ್ ಕಾಲ್ಡ್ ಆ್ಯನ್ ಇಂಡೆಸ್ಟ್ರಕ್ಟಿಬಲ್ ಯೂನಿಯನ್ ಆಫ್ ಡೆಸ್ಟ್ರಕ್ಟಿಬಲ್ ಸ್ಟೇಟ್ಸ್. ಈಗ ಅರ್ಥ ಆಯ್ತಾ? ಈಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿರುತ್ತೆ, ಹೌದಾ. ಸೊ ಲಾಸ್ಟ್ ಕ್ಲಾಸಲ್ಲೆಲ್ಲ ನಾನು ಸ್ವಲ್ಪ ಸ್ಕಿಪ್ ಮಾಡಿದೆ ಅಲ್ವಾ, ಈ ಟಾಪಿಕ್ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ಅಂತ. ಈಗ ನಿಮಗೆ ಡೀಟೇಲಾಗಿ ಅರ್ಥ ಆಗಿರುತ್ತೆ. ವಾಟ್ ಡ್ಯೂ ಮೀನ್ ಬೈ ಇಂಡೆಸ್ಟ್ರಕ್ಟಿಬಲ್ ಯೂನಿಯನ್ ಆಫ್ ಡೆಸ್ಟ್ರಕ್ಟಿಬಲ್ ಸ್ಟೇಟ್ ಅಂತಂದರೆ ನಮ್ಮ ಸ್ಟೇಟ್ಗಳನ್ನ ಡೆಸ್ಟ್ರಕ್ಟಿಬಲ್ ಅಂದರೆ ಡೆಸ್ಟ್ರಾಯ್ ಮಾಡ್ಬೋದು ಬೈ ರೀಶೇಪಿಂಗ್ ದ ಟೆರಿಟರಿ ಆಫ್ ದ ಕನ್ಸರ್ನ್ ಸ್ಟೇಟ್, ಹೌದಾ. ಹಾಗಾಗಿ ಸ್ಟೇಟ್ಗೆ ಡು ನಾಟ್ ಹ್ಯಾವ್ ಪ್ರೊಟೆಕ್ಷನ್ ಫ್ರಮ್ ಬೀಂಗ್ ಮರ್ಜ್ಡ್, ಅಂದರೆ ಯಾವ ಒಂದು ಸ್ಟೇಟ್ ಕೂಡ ನಮ್ಮ ಒಂದು ಟೆರಿಟರಿ ಏನಿದೆಯಲ್ಲ ಆ ಟೆರಿಟರಿ ಇಟ್ಸ್ ಫೈನಲ್ ಅಂತ ಹೇಳೋದಕ್ಕಾಗಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ಶೇಪ್ ಇದೆ ಅಲ್ವಪ್ಪ, ನಮ್ಮ ಕರ್ನಾಟಕದಲ್ಲಿರುವಂತಹ ಶೇಪು ಇಟ್ ಇಸ್ ನಾಟ್ ಅ ಫೈನಲ್, ಆಯಿತಾ. ಮುಂದೊಂದು ದಿನದಲ್ಲಿ ಅದನ್ನು ಚೇಂಜ್ ಮಾಡ್ಬೋದು, ಅಥವಾ ಅದನ್ನು ಜಾಸ್ತಿನೂ ಮಾಡ್ಬೋದು, ಕಮ್ಮಿನೂ ಮಾಡ್ಬೋದು, ಅಥವಾ ಬೇರೆ ಸ್ಟೇಟ್ಗಳ ಜೊತೆಗೆ ಮರ್ಜು ಮಾಡ್ಬೋದು. ನಾಳೆ ಕೇರಳನ ತಗೊಂಡು ಬಂದು ಕರ್ನಾಟಕಕ್ಕೆ ಮರ್ಜ್ ಮಾಡ್ಬೋದು, ಹೌದಾ. ಅಲ್ಲಿ ಆಡಳಿತ ಸರಿ ಬರ್ತಾ ಇಲ್ಲ, ನೀವೇ ಅದನ್ನು ಮ್ಯಾನೇಜ್ ಮಾಡಿ ಅಂತ ಹೇಳ್ಬಿಟ್ಟು ಕೇರಳ ತಗೊಂಡು ಬಂದು ಮರ್ಜು ಮಾಡ್ಬೋದು, ಅಥವಾ ಕೇರಳದಲ್ಲಿರುವಂತಹ ಅರ್ಧ ಟೆರಿಟರಿನ ಕರ್ನಾಟಕ ಕೊಡ್ಬೋದು. ಹಾಗಾಗಿ ಕರ್ನಾಟಕದ ಮ್ಯಾಪ್ ಏನಿದೆಯಲ್ಲ ಇಟ್ ಈಸ್ ನಾಟ್ ಅ ಫೈನಲ್, ಇಟ್ ಕ್ಯಾನ್ ಬಿ ಚೇಂಜ್ ಫಾರ್ ಫ್ಯೂಚರ್ಲಿ ಅದನ್ನು ಚೇಂಜ್ ಮಾಡಬಹುದು, ಆಯಿತಾ. ಸೊ ನೆಕ್ಸ್ಟು ವಾಟ್ ಅಬೌಟ್ USA. ಈಗ USA ಕಂಪ್ಯಾರಿಸನ್ ಮಾಡೋಣ, ಈಗ ಅರ್ಥ ಆಗುತ್ತೆ ನಿಮ್ಗೆ, ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಸೊ USದಲ್ಲಿ ಏನಿದೆ, ಫೆಡರೇಟಿಂಗ್ ಯೂನಿಟ್ ಅಂತ ಹೇಳಿದೆ, ಕಮ್ ಟುಗೆದರ್ ಫಾರ್ಮ್ಯಾಟ್ ಅಂತ ಹೇಳಿದೆ, ಕಮ್ ಟುಗೆದರ್ ಸಿಸ್ಟಮ್ ಅಂತ ಹೇಳಿದೆ, ಹೌದಾ. ಸೊ USದಲ್ಲಿ ಏನಿದೆ ಅಂತಂದರೆ ದ ಸ್ಟೇಟ್ ಕ್ಯಾನ್ ನಾಟ್ ಬಿ ಚೇಂಜ್ ವಿತೌಟ್ ದರ್ ಪರ್ಮಿಷನ್. ನೋಡಿ, ಇಲ್ಲಿ ಸ್ಟೇಟ್ ಪರ್ಮಿಷನ್ ಏನು ಬೇಕಾಗಿಲ್ಲ, ಅವರೊಂದು ಕನ್ಸಲ್ಟ್ ಮಾಡ್ಬೋದು, ಹೌದಾ, ನಮ್ಮ ಇಂಡಿಯಾದಲ್ಲಿ. ಆದರೆ USದಲ್ಲಿ ಹೇಗಿದೆ ಅಂತಂದರೆ ಅಂದರೆ ಪರ್ಮಿಷನ್ ಇದ್ರೇ ಮಾತ್ರ ಸೆಂಟರು ಅದನ್ನು ಚೇಂಜ್ ಮಾಡ್ಬೋದು, ಆಯಿತಾ. ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇನ್ USA ದ ಸ್ಟೇಟ್ ಕ್ಯಾನ್ ನಾಟ್ ಬಿ ಚೇಂಜ್ ವಿತೌಟ್ ದೇರ್ ಪರ್ಮಿಷನ್. ಸ್ಟೇಟ್ಗಳನ್ನ ಯಾವುದೇ ಕಾರಣಕ್ಕೂ ಅವರ ಒಂದು ಅಂದರೆ ಕಂಪ್ಲೀಟ್ ಅವರು ಅಂದರೆ ಯಾವ ಸ್ಟೇಟ್ದವರು ಚೇಂಜ್ ಮಾಡೋದಕ್ಕೆ ಹೊರಟಿದ್ದಾರಲ್ಲ ಆ ಸ್ಟೇಟ್ಗಳ ಒಂದು ಪರ್ಮಿಷನ್ ಇದ್ದರೆ ಮಾತ್ರ ಇವರು ಅದನ್ನು ಚೇಂಜ್ ಮಾಡಬಹುದು, ಯಾರು ಸೆಂಟರು. ಇಲ್ಲಾಂದರೆ ಅವರು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು USದಲ್ಲಿರೋದು ಏನು ಅಂತಂದರೆ ಆ್ಯನ್ ಇಂಡೆಸ್ಟ್ರಕ್ಟಿಬಲ್ ಯೂನಿಯನ್ ಆಫ್ ಇಂಡೆಸ್ಟ್ರಕ್ಟಿಬಲ್ ಸ್ಟೇಟ್, ಅಂದರೆ ಅಲ್ಲಿ ಸ್ಟೇಟ್ನು ಕೂಡ ಇವರು ಡೆಸ್ಟ್ರಾಯ್ ಮಾಡೋದಕ್ಕಾಗೋದಿಲ್ಲ. ಈಗ ನಿಮಗೆ ನೀಟಾಗಿ ಅರ್ಥ ಆಗಿರುತ್ತೆ.
ಹೌದಾ? ಈಗ ಏನೇನೆಲ್ಲ ಓದಿದ್ರು ಸ್ವಲ್ಪ ರಿವಿಷನ್ ಮಾಡ್ಕೋತೀರಾ? ಆರ್ಟಿಕಲ್ 2 ಎಕ್ಸ್ಟರ್ನಲ್ ಅಂದರೆ ಪಾರ್ಲಿಮೆಂಟು ಹೊರಗಡೆ ಇರುವಂಥ ಟೆರಿಟರಿಗಳನ್ನ ಇನ್ಕ್ಲೂಡ್ ಮಾಡ್ಬೋದು. ಆರ್ಟಿಕಲ್ 3 ಅಂದರೆ ಒಳಗಡೆ ಅಂದರೆ ಇನ್ಸೈಡ್ ಇಂಡಿಯಾ ಅಲ್ಲಿರುವಂಥ ಟೆರಿಟರಿಗಳನ್ನ ಇವರು ಚೇಂಜ್ ಮಾಡಬಹುದು ಅಷ್ಟೇ, ಇನ್ನೇನಿಲ್ಲ. ಅಲ್ಟಿಮೇಟ್ಲಿ ಆರ್ಟಿಕಲ್ 2 ಮತ್ತು ಆರ್ಟಿಕಲ್ 3 ಕಂಪ್ಲೀಟಾಗಿ ಪಾರ್ಲಿಮೆಂಟ್ಗೆ ಪವರ್ ಇದೆ. ಹೌದಾ? ಸೊ ನೆಕ್ಸ್ಟು ಆರ್ಟಿಕಲ್ 4 ಏನು ಹೇಳುತ್ತೆ ಅಂದರೆ, ವಾಟ್ ಈಸ್ ಆರ್ಟಿಕಲ್ 4 ಅಂದರೆ, ಲಾಸ್ ಮೇಡ್ ಅಂಡರ್ ಆರ್ಟಿಕಲ್ 2 ಆ್ಯಂಡ್ 3 ಲೈಕ್ ಕ್ರಿಯೇಟಿಂಗ್ ಆರ್ ಚೇಂಜಿಂಗ್ ಅ ಸ್ಟೇಟ್ ಡು ನಾಟ್ ನೀಡ್ ಎ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ನೋಡಿ, ಈಗ ಒಂದು ಅರ್ಥ ಆಗುತ್ತೆ ನಿಮಗೆ. ಈಗ ವಾಟ್ ಎವರ್ ದ ಲಾ ಅಂದರೆ ಏನೇ ಒಂದು ನೀವು ಲೈಕ್ ಮರ್ಜಿಂಗ್ ಮಾಡ್ತು ಅಂದರೆ ಅಂದರೆ ಇಂಡಿಯಾ ಒಳಗಡೆ ಇರುವಂತಹ ಸ್ಟೇಟ್ಗಳು ನೀವು ಮರ್ಜ್ ಮಾಡ್ತು, ಆಯಿತಾ, ಅಥವಾ ನೀವು ಒಂದು ಹೊಸ ಸ್ಟೇಟ್ಗಳು ಫಾರ್ಮ್ ಮಾಡಿದ್ರು ಕೂಡ ಸಂವಿಧಾನದ ತಿದ್ದುಪಡಿ ಅವಶ್ಯಕತೆ ಇಲ್ಲ. ಒಂದು ಸಿಂಪಲ್ ಮೆಜಾರಿಟಿಯಿಂದ ನೀವು ಅದನ್ನು ಅಪ್ರೂವ್ ಮಾಡಿ ಅದನ್ನು ನೀವು ಪಾಸ್ ಮಾಡಬಹುದು. ಅರ್ಥ ಆಯ್ತಾ? ವಾಟ್ ಎವರ್ ದ ಲಾ, ನೋಡಿ ಇದು ಯಾಕಂದರೆ ತುಂಬ ನೆಕ್ಸ್ಟ್ ಮಾತಾಡ್ತೀನಿ ನಿಮಗೆ ಬೇರೋಬಾರ್ ಯೂನಿಯನ್ ಕೇಸ್ ಬಗ್ಗೆ ಹೇಳ್ತೀನಿ ಈಗ ನಾನು, ಆಯಿತಾ. ಸೊ ಈಗ ಲಾ ಮೇಡ್ ಅಂಡರ್ ಆರ್ಟಿಕಲ್ 2 ಆ್ಯಂಡ್ 3 ಅಂದರೆ ಏನೇ ಒಂದು ಲಾಗಳನ್ನ ನೀವು ಅಂಡರ್ ಆರ್ಟಿಕಲ್ 2 ಮತ್ತು ಅಂಡರ್ ಆರ್ಟಿಕಲ್ 3 ತೊಗೊಂಬಂದ್ರು ಕೂಡ ಇಟ್ ಡಸ್ ನಾಟ್ ನೀಡ್ ಎನಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್. ಸೊ ದೇ ಕ್ಯಾನ್ ಬಿ ಪಾಸ್ ವಿತ್ ಅ ಸಿಂಪಲ್ ಮೆಜಾರಿಟಿ ಇನ್ ಅ ಪಾರ್ಲಿಮೆಂಟ್. ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಮಾಡ್ಬೋದು. ಸೊ ನಾರ್ಮಲ್ ಲಾ ಮೇಕಿಂಗ್ ಪ್ರೊಸೆಸ್ ಈಸ್ ಎನಫ್, ಅಂದರೆ ನೋ ಸ್ಪೆಷಲ್ ಪ್ರೊಸೀಜರ್ ಇಸ್ ನೀಡೆಡ್. ಆರ್ಟಿಕಲ್ 3 ಮತ್ತು ಆರ್ಟಿಕಲ್ 2 ಅಲ್ಲಿ ಏನೇ ಒಂದು ಲಾ ತೊಗೊಂಬಂದರೂ ಕೂಡ ಅಲ್ಲಿಗೆ ಯಾವುದೇ ತರಹದ ಒಂದು ಸ್ಪೆಷಲ್ ಪ್ರೊಸೀಜರ್ಗಳೇನು ಬೇಕಾಗಿಲ್ಲ. ಒಂದು ಸಿಂಪಲ್ ಮೆಜಾರಿಟಿ ಇದ್ದರೆ ಸಾಕು, ಮತ್ತು ಯಾವುದೇ ತರಹದ ಅಮೆಂಡ್ಮೆಂಟ್ ಬೇಕಾಗಿಲ್ಲ. ಸೊ ಇಷ್ಟು ಬಂದು ನಿಮ್ಮ ಆರ್ಟಿಕಲ್ 4. ಇಷ್ಟೇ ಕಂಪ್ಲೀಟಾಗಿ ಮುಗೀತು. ಈಗ ಕೇಸ್ ಸ್ಟಡಿಗಳನ್ನ ನಾವು ಓದೋಣ. ಈಗ ಫಸ್ಟ್ ಆಫ್ ಆಲ್, ಈಗ ವಾಟ್ ಅಬೌಟ್ ಗಿವಿಂಗ್ ಇಂಡಿಯನ್ ಲ್ಯಾಂಡ್ ಟು ಅದರ್ ಕಂಟ್ರೀಸ್? ಹಾಗಾದರೆ ಈಗ ನಮ್ಮ ಸಂವಿಧಾನದ ಪ್ರಿಯಂಬಲ್ಲಿ ಸಾವರ್ನಿಟಿ ಅಂತ ಹೇಳಿದೆ, ಹೌದಾ? ಸಾವರಿನ್ ಕಂಟ್ರಿ ಅಂತ ಹೇಳಿದೆ, ಆಯಿತಾ, ರಿಪಬ್ಲಿಕ್ಕು ಅದು ಇದು ಅಂತೆಲ್ಲ ಹೇಳಿದೆ. ಹಾಗಾದರೆ ನಮ್ಮ ಇಂಡಿಯಾ ಬೇರೆ ಕಂಟ್ರಿಗಳಿಗೆ ನಮ್ಮಲ್ಲಿರುವಂತಹ ಲ್ಯಾಂಡ್ಗಳನ್ನ ಕೊಡಬಹುದಾ ಅಂತಂದ್ಬಿಟ್ಟು ತುಂಬ ಕಡೆ ಕ್ವಶನ್ ಆಯಿತು, ಹೌದಾ? ಸೊ ಯಾವಾಗಾಯಿತು ಅಂದರೆ ಬೇರುಬಾರಿ ಕೇಸಲ್ಲಿ ಆಯಿತು. ಏನಿದು ಬೇರುಬಾರಿ ಕೇಸ್ ನೋಡೋಣ. ಈಗ ಬೇರುಬಾರಿ ಕೇಸ್ ನೀವು ಒಂದ್ಸತಿ ಓದಿದಾಗ ನಿಮಗೆ ಕ್ಲಿಯರ್ ಕಟ್ ಅರ್ಥ ಆಗುತ್ತೆ. ಓಕೆ, ನೋಡ್ಬೋದು ನಿಮಗೆ ಬೇರುಬಾರಿ ಯೂನಿಯನ್ ಕೇಸ್ 1960 ನೋಡೋಣ ಏನು ಅಂತ ಈಗ. ಓಕೆ, ಸೊ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಆಗಿತ್ತು ಫಸ್ಟು ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋಣ. ಸೊ ಕೇಸ್ ಸ್ಟಡಿ ಹೋಗೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಏನಾಗಿತ್ತು ಅದನ್ನು ತಿಳ್ಕೊಳ್ಳೋಣ ಈಗ ಫಸ್ಟು, ಆಯಿತಾ. ಸೊ 1947 ಯಾವಾಗ ನಮಗೆ ಇಂಡಿಪೆಂಡೆನ್ಸ್ ಸಿಕ್ತು ಆವಾಗ ಬೆಂಗಾಲ್ನವರು ಡಿವೈಡ್ ಮಾಡಿದ್ರು, ಹೌದಾ? ಒಂದು ಬಾಂಗ್ಲಾದೇಶ ಅಂತ ಆಯಿತು, ಲೈಕ್ ಈಸ್ಟ್ ಪಾಕಿಸ್ತಾನ ಅಂತ ಆಯಿತು, ಒಂದು ನಮಗೆ ವೆಸ್ಟ್ ಬೆಂಗಾಲ್ ಅಂತ ಒಂದಾಯಿತು, ಹೌದಾ? ಸೊ ಇಂಡಿಯಾಗೆ ನಮಗೆ ವೆಸ್ಟ್ ಬೆಂಗಾಲ್ ಸಿಕ್ತು, ಅವ್ರಿಗೆ ಲೈಕ್ ಬಾಂಗ್ಲಾದೇಶ ಅಂತ ಆಯಿತು, ಅಂದರೆ ಈಸ್ಟ್ ಪಾಕಿಸ್ತಾನ ಅಂತ ಆಯಿತು. ಸೊ ಬಟ್ ದೇರ್ ವಾಸ್ ಅ ಲಾಟ್ ಆಫ್ ಕನ್ಫ್ಯೂಷನ್ ಅಬೌಟ್ ಅ ಸ್ಮಾಲ್ ಏರಿಯಾ ಕಾಲ್ಡ್ ಬೇರುಬಾರಿ ಯೂನಿಯನ್ ಇನ್ ವೆಸ್ಟ್ ಬೆಂಗಾಲ್. ಈಗ ವೆಸ್ಟ್ ಬೆಂಗಾಲಲ್ಲಿ ಒಂದು ಪ್ರದೇಶ ಇತ್ತು, ಅಂದರೆ ಬೇರುಬಾರಿ ಅಂತ ಒಂದು ಪ್ರದೇಶ ಇತ್ತು. ಅದನ್ನು ಯಾರಿಗೆ ಸಿಗಬೇಕು ಅಂತ ಅಂದ್ಬಿಟ್ಟು, ಅಂದರೆ ಇಂಡಿಯಾ ಅದು ನಮ್ಮದು ಅಂತ ಹೇಳಿದ್ರು, ಆಯಿತಾ, ಅವರು ನಮ್ಮದು ಅಂತ ಹೇಳಿದ್ರು. ಸೊ ಇಲ್ಲಿ ಸ್ವಲ್ಪ ಕಿತ್ತಾಟ ಆಯಿತು, ಆಯಿತಾ. ಸೊ ಅದಾದಮೇಲೆ ವಾಟ್ ಇಂಡಿಯಾ ಡುಡ್, ಆಯಿತಾ, ಇಂಡಿಯಾ ಏನು ಮಾಡ್ತು ಆ ಟೈಮಲ್ಲಿ ಅಂದರೆ 1958 ದ ಪ್ರೈಮ್ ಮಿನಿಸ್ಟರ್ ನೆಹರು ಆ್ಯಂಡ್ ಪಾಕಿಸ್ತಾನ್ PM ಅಂದರೆ ಅಲ್ಲಿರುವಂತಹ PM ಯಾರಾದರೂ ನೂನ್ ಅಂತಿದ್ರಲ್ಲ, ಅವರು ಒಂದು ಅಗ್ರಿಮೆಂಟ್ ಸೈನ್ ಮಾಡಿದ್ರು. ಏನು ಅಂದರೆ, ಲೆಟ್ ಅಸ್ ಡಿವೈಡ್ ದ ಬೇರುಬಾರಿ ಯೂನಿಯನ್ ಆ್ಯಂಡ್ ಗಿವ್ ಹಾಫ್ ಟು ಪಾಕಿಸ್ತಾನ್. ಅಂದರೆ ನೋಡಪ್ಪ, ನಾವ್ಯಾಕೆ ಕಿತ್ತಾಟ ಮಾಡೋಣ, ನಾವೇನೋಣ ಇಬ್ಬರು ಅರ್ಧ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೇರುಬಾರಿ ಅಂತ ಇರುವಂಥ ಒಂದು ಪ್ರದೇಶವನ್ನು ಅರ್ಧ ಮಾಡಿದ್ರು. ಅರ್ಧ ಅವ್ರಿಗೋಯ್ತು, ಅರ್ಧ ನಮಗೆ ಸಿಕ್ತು. ಆದರೆ ಜನಗಳು ಏನು ಕೇಳಿದ್ರು ಅಂತಂದರೆ, ಕ್ಯಾನ್ ವಿ ಜಸ್ಟ್ ಗಿವ್ ಇಂಡಿಯನ್ ಲ್ಯಾಂಡ್ ಟು ಅದರ್ ಕಂಟ್ರಿ, ದ ಪಾರ್ಲಿಮೆಂಟ್ ಹ್ಯಾಸ್ ಅ ಪವರ್ ಟು ಡೂ ದಟ್, ಹೌದಾ? ನೋಡ್ರಪ್ಪ, ಇಷ್ಟು ನೀವು ಸಂವಿಧಾನದಲ್ಲಿ ಸಾವರಿನ್ ಅಂತ ಹೇಳ್ತೀರಾ, ಆಯಿತಾ, ಇಂಡಿಯನ್ ಟೆರಿಟರಿ ಅದು ಇದು ಅಂತೆಲ್ಲ ಹೇಳಿದ್ರೆ ಸರಿ. ಹಾಗಾದರೆ ನಮ್ಮ ಇಂಡಿಯನ್ ಲ್ಯಾಂಡ್ನ ಬೇರೆ ಕಂಟ್ರಿಗಳಿಗೆ ನಾವು ಕೊಡಬಹುದಾ? ಒಂದು ಅಗ್ರಿಮೆಂಟ್ ಮುಖಾಂತರ ನಾವು ಕೊಡಬಹುದಾ? ಹಾಗಾದರೆ ನಮ್ಮ ಪಾರ್ಲಿಮೆಂಟ್ಗೆ ಅಷ್ಟೊಂದು ಪವರ್ ಇದೆಯಾ ಅಂತ ಕೇಳಿ ತುಂಬ ಜನ ಕೋರ್ಟ್ಗೆ ಕೇಸ್ ಹಾಕಿದ್ರು. ಸೊ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಲ್ಸೋ ಆಸ್ ದ ಸುಪ್ರೀಂ ಕೋರ್ಟ್ ಫಾರ್ ಅಡ್ವೈಸ್. ಸೊ ಈ ಒಂದು ಕ್ವಶನ್ ಕೇಳಿದಾಗ ಪ್ರೆಸಿಡೆಂಟ್ ಅವರು ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗಿ ಸುಪ್ರೀಂ ಕೋರ್ಟ್ಗೆ ಆ ಒಂದು ಅಡ್ವೈಸ್ ಕೊಡಿ ಅಂತ ಹೇಳಿ ಕೇಳ್ತು. ಸೊ ನೆಕ್ಸ್ಟು ವಾಟ್ ಡಿಡ್ ಸುಪ್ರೀಂ ಕೋರ್ಟ್ ಸೇ? ಹಾಗಾದರೆ ಸುಪ್ರೀಂ ಕೋರ್ಟ್ ಏನಂತ ಹೇಳ್ತಪ್ಪ ಅಂತಂದರೆ, ಸುಪ್ರೀಂ ಕೋರ್ಟು ದ ಕೋರ್ಟ್ ಲುಕ್ ದ ಕಾನ್ಸ್ಟಿಟ್ಯೂಷನ್ ಎಸ್ಪೆಷಲಿ ಆರ್ಟಿಕಲ್ 3 ಅಂದರೆ ಸುಪ್ರೀಂ ಕೋರ್ಟ್ ಸುಮ್ಮನೆ ಏನು ಹೇಳೋದಕ್ಕಾಗಲ್ಲ, ಸಂವಿಧಾನದಲ್ಲಿ ಏನಿದೆ ಅದನ್ನೇ ಹೇಳಬೇಕು, ಹೌದಾ? ಸೊ ಅವರು ಕೂಡ ಆರ್ಟಿಕಲ್ 3ನ ನೀಟಾಗಿ ನೋಡಿದ್ರು, ಹೌದಾ? ಈಗ ಆರ್ಟಿಕಲ್ 2, ಆರ್ಟಿಕಲ್ 3, ಆರ್ಟಿಕಲ್ 4 ನೀಟಾಗಿ ನಿಮಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸೊ ಹಾಗಾಗಿ ಆರ್ಟಿಕಲ್ 3 ನೋಡಿದ್ರು ನೀಟಾಗಿ. ಆರ್ಟಿಕಲ್ 368 ಅದನ್ನು ಕೂಡ ನೋಡಿದ್ರು, ಪ್ರಿಯಂಬಲ್ನು ಕೂಡ ನೋಡಿದ್ರು. ಸೊ ಪ್ರಿಯಂಬಲ್ ಏನಿದೆ, ಇಂಡಿಯಾ ಸಾವರಿನ್ ಅಂತ ಹೇಳ್ತು. ಈಗ ನಿಮಗೆ ಸಾವರ್ನಿಟಿ ಅಂದರೆ ಏನು ಅಂತ ನಿಮ್ಗೆ ಗೊತ್ತು, ಹೌದಾ? ಸೊ ಈಗ ಇಷ್ಟನ್ನು ನೋಡಿಬಿಟ್ಟು ಡೀಟೇಲಾಗಿ ಡಿಸ್ಕಸ್ ಮಾಡಿ ಒಂದು ಜಡ್ಜ್ಮೆಂಟ್ನ ಕೊಡ್ತು. ಏನು ಅಂತಂದರೆ, ನೋ,
ಅಂದರೆ ಪಾರ್ಲಿಮೆಂಟ್ ಕ್ಯಾನ್ ನಾಟ್ ಗಿವ್ ಲ್ಯಾಂಡ್ ಟು ಅನದರ್ ಕಂಟ್ರಿ ಯೂಸಿಂಗ್ ಆರ್ಟಿಕಲ್ 3. ನೋಡಿ, ಆರ್ಟಿಕಲ್ 3ನ ಯೂಸ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಪಾರ್ಲಿಮೆಂಟು ಇನ್ನೊಂದು ಸ್ಟೇಟ್ಗೆ ಇನ್ನೊಂದು ಕಂಟ್ರಿಗೆ ನಮ್ಮ ಇಂಡಿಯನ್ ಲ್ಯಾಂಡ್ನ ಕೊಡೋದಕ್ಕಾಗೋದಿಲ್ಲ. ಅಂದರೆ ಇಂಡಿಯನ್ ಲ್ಯಾಂಡ್ನ ಬೇರೆಯವ್ರಿಗೆ ಕೊಡ್ಬೋದು, ಆದರೆ ಆರ್ಟಿಕಲ್ 3 ಯೂಸ್ ಮಾಡಿಕೊಂಡು ನೀವು ಕೊಡೋದಕ್ಕಾಗಲ್ಲ. ಹೌದಾ? ಈಗ ಆರ್ಟಿಕಲ್ 3 ಅಂದರೆ ಏನಪ್ಪ? ಆರ್ಟಿಕಲ್ 3 ಅಂದರೆ ಇಂಟರ್ನಲ್ ಚೇಂಜ್ ಆಯಿತು ಅಂದರೆ ದೇಶದಲ್ಲಿರುವಂತಹ ಇಂಟರ್ನಲ್ ಚೇಂಜಸ್ ಏನಾದರೂ ಕೂಡ ಪಾರ್ಲಿಮೆಂಟ್ ಮಾಡುತ್ತೆ ಅಂತ ಇತ್ತು. ಹೌದಾ? ಹಾಗಾದರೆ ಇನ್ನೊಂದು ದೇಶಕ್ಕೆ ನಮ್ಮ ಲ್ಯಾಂಡ್ನ ಕೊಡ್ತಾ ಇದ್ದೀವಿ ಅಂತಂದಾಗ ನೀವು ಆರ್ಟಿಕಲ್ 3ನ ಯೂಸ್ ಮಾಡಬಾರ್ದು. ಜೊತೆಗೆ ಆರ್ಟಿಕಲ್ 4 ನಾನು ಏನಂತ ಹೇಳಿದೆ, ಅಕಸ್ಮಾತು ಏನೇ ಆರ್ಟಿಕಲು ಅಂಡರ್ ಆರ್ಟಿಕಲ್ 2 ಅಥವಾ ಅಂಡರ್ ಆರ್ಟಿಕಲ್ 3ಯಲ್ಲಿ ಏನೇ ಲಾ ಮಾಡಿದ್ರು ಕೂಡ ನೀವು ಅಮೆಂಡ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಹೌದಾ? ಹಾಗಾದರೆ ನೀವು ಇನ್ನೊಂದು ದೇಶಕ್ಕೆ ಇಂಡಿಯನ್ ಲ್ಯಾಂಡ್ನ ಕೊಡ್ತಾ ಇದ್ದೀರಾ ಅಂತಂದರೆ ಯು ಮಸ್ಟ್ ಮೇಕ್ ಆ್ಯನ್ ಅಮೆಂಡ್ಮೆಂಟ್ ಮಾಡಿ ನೀವು ಕೊಡ್ಬೋದು. ಆದರೆ ಆರ್ಟಿಕಲ್ 3 ಯೂಸ್ ಮಾಡಿಕೊಂಡು ನೀವು ಬೇರೆ ದೇಶಕ್ಕೆ ನೀವು ಲ್ಯಾಂಡ್ನ ಕೊಡೋ ಹಾಗಿಲ್ಲ ಅಂತ ಹೇಳ್ತು. ನೋಡಿ, ಅದೇ ಹಾಕಿರೋದು, ನೋ ದ ಪಾರ್ಲಿಮೆಂಟ್ ಕೆನಾಟ್ ಗಿವ್ ಲ್ಯಾಂಡ್ ಟು ಅನದರ್ ಕಂಟ್ರಿ ಯೂಸಿಂಗ್ ಆರ್ಟಿಕಲ್ 3 ಬಿಕಾಸ್ ಆರ್ಟಿಕಲ್ 3 ಈಸ್ ಓನ್ಲಿ ಫಾರ್ ಇಂಟರ್ನಲ್ ಚೇಂಜಸ್. ಹೌದಾ? ಆರ್ಟಿಕಲ್ 3 ಅಂದರೆ ಬರೀ ಇಂಟರ್ನಲ್ ಚೇಂಜಸ್ ಆಯಿತು ಅಂದರೆ ಯು ಕ್ಯಾನ್ ಡೂ ವಿತೌಟ್ ಅಮೆಂಡ್ಮೆಂಟ್. ನೀವು ಇಂಟರ್ನಲ್ ಚೇಂಜ್ಗಳು ಏನಾದರೂ ಮಾಡ್ಕೊಳ್ಳಿ, ಆಯಿತಾ? ಆದರೆ ಇನ್ನೊಂದು ದೇಶಕ್ಕೆ ನೀವು ಲ್ಯಾಂಡ್ನ ಕೊಡ್ತಾ ಇದ್ದೀರಾ ಅಂದರೆ ಯು ಮಸ್ಟ್ ಮೇಕ್ ಎನ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಯೂಸಿಂಗ್ ಆರ್ಟಿಕಲ್ 368. ನೋಡಿ, ಎಸ್ ಯು ಕ್ಯಾನ್ ಗಿವ್ ಲ್ಯಾಂಡ್ ಟು ಅನದರ್ ಕಂಟ್ರಿ ಬಟ್ ಓನ್ಲಿ ಆಫ್ಟರ್ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್ ಯೂಸಿಂಗ್ ಆರ್ಟಿಕಲ್ 368. ನೋಡಿ, ಆರ್ಟಿಕಲ್ 368 ಇಟ್ಕೊಂಡು ನೀವು ಅಂದರೆ ತಿದ್ದುಪಡಿ ಮಾಡಿ ಒಂದು ಅಮೆಂಡ್ಮೆಂಟ್ನ ಮಾಡಿ ನೀವು ಇನ್ನೊಂದು ದೇಶಕ್ಕೆ ನೀವು ಲ್ಯಾಂಡ್ನ ಕೊಡಬಹುದು. ಸೊ ಟು ಗಿವ್ ಬೇರೆಬಾರಿ ಟು ಪಾಕಿಸ್ತಾನ್, ಇಂಡಿಯಾ ಹ್ಯಾಡ್ ಟು ಪಾಸ್ ಅ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಒಂದು ಅಮೆಂಡ್ಮೆಂಟ್ನ ಪಾಸ್ ಮಾಡಿ ಆ ಒಂದು ಬೇರುಬಾರಿ ಇದ್ದಂತಹ ಒಂದು ಅರ್ಧ ಭಾಗವನ್ನು ಪಾಕಿಸ್ತಾನಿಗೆ ಕೊಡ್ತು. ಸೊ ವಾಟ್ ಅಬೌಟ್ ಪ್ರಿಯಂಬಲ್? ಈಗ ಪ್ರಿಯಂಬಲ್ ಕಥೆ ಏನಪ್ಪ? ಈಗ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ ಪ್ರಿಯಂಬಲ್ ಬಗ್ಗೆ, ಪ್ರಿಯಂಬಲ್ ಇಸ್ ನಾಟ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಡ್ತು ಅಂತ. ಈಗ ನಾನು ಇಲ್ಲಿ ಸ್ಟಾರ್ಟಿಂಗ್ ಒಂದು ಮೆನ್ಷನ್ ಮಾಡಿದೆ. ಸೊ ಸುಪ್ರೀಂ ಕೋರ್ಟ್ ಏನನ್ನು ನೋಡ್ತು ನಮ್ಮ ಸಂವಿಧಾನದಲ್ಲಿ ಅಂತಂದರೆ, ಒಂದು ಆರ್ಟಿಕಲ್ 3 ನೋಡ್ತು, ಆರ್ಟಿಕಲ್ 368ನ ನೋಡ್ತು, ಮತ್ತು ಪ್ರಿಯಂಬಲ್ನು ನೋಡ್ತು. ಯಾಕಂದರೆ ಪ್ರಿಯಂಬಲ್ಲಿ ಇಂಡಿಯಾ ಸಾವರಿನ್ ಅಂತ ಹೇಳ್ತು. ಹಾಗಾಗಿ ಇಂಡಿಯಾ ಸಾವರಿನ್ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇಂಡಿಯಾ ತನ್ನ ಲ್ಯಾಂಡನ್ನು ಬೇರೆ ಕಂಟ್ರಿಗಳಿಗೆ ಬಿಟ್ಕೊಡಬಾರ್ದು ಅಂತ ಅರ್ಥ. ಹೌದಾ? ಹಾಗಾದರೆ ಈಗ ಪ್ರಿಯಂಬಲ್ಲಿ ಇಂಡಿಯಾ ಸಾವರಿನ್ ಅಂತಿದೆ, ನೀವು ನೋಡಿದ್ರೆ ಲ್ಯಾಂಡ್ನ ಬೇರೆ ದೇಶಕ್ಕೆ ಕೊಡ್ತಾ ಇದ್ದೀರಾ. ಹಾಗಾದರೆ ಪ್ರಿಯಂಬಲ್ ನೋಡಿದ್ರೆ ಈ ಥರ ಇದೆಯಲ್ಲ, ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಆಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ, ನೋಡಪ್ಪ, ಇಂಡಿಯಾ ಸಾವರಿನ್ ಆ್ಯಸ್ ಪರ್ ಪ್ರಿಯಂಬಲ್, ಇಂಡಿಯಾ ಸಾವರಿನ್, ಅದನ್ನು ನಾವು ನಂಬೋಣ. ಓಕೆ, ಸೊ ವಿ ಕ್ಯಾನ್ ಗಿವ್ ಲ್ಯಾಂಡ್ ಇಫ್ ವಿ ವಾಂಟ್. ಅಂದರೆ ನಮ್ಮಲ್ಲಿರುವಂತಹ ಲ್ಯಾಂಡ್ನ ಬೇರೆ ಕಂಟ್ರಿಗೆ ನಾವು ಕೊಡಬಹುದು. ಜೊತೆಗೆ ಪ್ರಿಯಂಬಲು ಬರೀ ಅಂದರೆ ಅದು ಪ್ರಿಯಂಬಲ್ ಅನ್ನೋದು ಆ್ಯಕ್ಚುಲಿ ಇಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಮತ್ತು ಪ್ರಿಯಂಬಲ್ ಇಟ್ ಓನ್ಲಿ ಶೋಸ್ ದ ವ್ಯಾಲ್ಯೂ ಲೈಕ್ ಜಸ್ಟಿಸ್, ಲಿಬರ್ಟಿ ಮತ್ತು ಸಾವರ್ನಿಟಿ ಅನ್ನೋದ್ರ ಬಗ್ಗೆ ಬರೀ ವ್ಯಾಲ್ಯೂಸ್ಗಳನ್ನ ಹೇಳುತ್ತೆ. ಮತ್ತು ಇಟ್ ಡಸ್ ನಾಟ್ ಗಿವ್ ಅ ಲೀಗಲ್ ಪವರ್. ಅವ್ರು ಲೀಗಲ್ ಪವರ್ ಕೊಡೋದಿಲ್ಲ, ಜಸ್ಟ್ ಒಂದು ವ್ಯಾಲ್ಯೂ ತೋರಿಸುತ್ತೆ. ಆಲ್ಸೋ ಯು ಮಸ್ಟ್ ಫಾಲೋ ದ ಪ್ರಾಪರ್ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಆಯಿತಾ? ಆಲ್ಸೋ ಇಟ್ ಆಲ್ಸೋ ಸೇಸ್ ದಟ್ ಪ್ರಿಯಂಬಲ್ ಇಸ್ ನಾಟ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು. ನೋಡಿ, ವಾಟ್ ಡಿಡ್ ದ ಸುಪ್ರೀಂ ಕೋರ್ಟ್ ಸೇ ಅಬೌಟ್ ದ ಪ್ರಿಯಂಬಲ್ ಇನ್ ದ ಬೇರುಬಾರಿ ಯೂನಿಯನ್ ಕೇಸ್? ಅಂದರೆ ಎಸ್, ದ ಜಡ್ಜ್ಮೆಂಟ್ ಡಿಡ್ ಸೇ ಸಮಥಿಂಗ್ ಲೈಕ್ ದಟ್ ದ ಪ್ರಿಯಂಬಲ್ ಈಸ್ ನಾಟ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಡ್ತು. ಯಾಕಂದರೆ ಇಲ್ಲಿ ಪ್ರಿಯಂಬಲ್ ಇಸ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟಿದ್ರೆ ಬೇರುಬಾರಿ ಯೂನಿಯನ್ ಕೇಸ್ ಸಾಲ್ವೇ ಆಗ್ತಾ ಇರಲಿಲ್ಲ. ಆಯಿತಾ? ಸೊ ಈಗ ಬೇರುಬಾರಿ ಯೂನಿಯನ್ ಕೇಸ್ನ ಸಾಲ್ವ್ ಮಾಡಬೇಕಾಗಿತ್ತು. ಹಾಗಾಗಿ ಅವ್ರು ಏನು ಮಾಡಿದ್ರು, ಪ್ರಿಯಂಬಲ್ ನಾಟ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದರೆ ಇಂಡಿಯಾ ಸಾವರಿನ್ ಅಂತ ಇದರಲ್ಲಿ ಇದೆ, ಪ್ರಿಯಂಬಲ್ ಇದೆ. ಹಾಗಾಗಿ ಇಂಡಿಯಾ ಸಾವರಿನ್ ಅಂತ ಹೇಳಿದಾಗ ನೀವು ಲ್ಯಾಂಡ್ಗಳನ್ನ ಕೊಡೋದಕ್ಕೆ, ಬೇರೆ ಕಂಟ್ರಿಗಳಿಗೆ ಲ್ಯಾಂಡ್ಗಳನ್ನ ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ಇವ್ರೇನು ಮಾಡಿದ್ರು, ಪ್ರಿಯಂಬಲೇ ತಪ್ಪು, ಅಂದರೆ ಪ್ರಿಯಂಬಲ್ ಇಸ್ ನಾಟ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಇಟ್ ಜಸ್ಟ್ ಶೋಸ್ ದ ವ್ಯಾಲ್ಯೂಸ್ ಅಂತ ಹೇಳ್ಬಿಡ್ತು ಸುಪ್ರೀಂ ಕೋರ್ಟು. ಆ್ಯಂಡ್ ಆಲ್ಸೋ ಆ್ಯಡೆಡ್ ದ ಪ್ರಿಯಂಬಲ್ ಡಸ್ ನಾಟ್ ಕನ್ಫರ್ ಎನಿ ಪವರ್, ಇಟ್ ಈಸ್ ನಾಟ್ ಎನ್ಫೋರ್ಸಿಬಲ್ ಇನ್ ಕೋರ್ಟ್ ಆಫ್ ಲಾ. ಆಯಿತಾ? ಅಂತಲೂ ಕೂಡ ಎಕ್ಸ್ಟ್ರಾ ಒಂದು ಹೇಳ್ತು. ಸೊ ಇಟ್ ಈಸ್ ಕರೆಕ್ಟ್ ಟು ಸೇ ದ ಪ್ರಿಯಂಬಲ್ ಇಸ್ ನಾಟ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಇಟ್ ಕ್ಯಾನ್ ನಾಟ್ ಬಿ ಅಮೆಂಡೆಡ್. ಅದನ್ನು ಕೂಡ ಹೇಳ್ತು, ನೀವು ಯಾವುದೇ ಕಾರಣಕ್ಕೂ ಅಮೆಂಡ್ ಮಾಡೋದಕ್ಕೂ ಆಗೋದಿಲ್ಲ. ಜೊತೆಗೆ ಇಟ್ಸ್ ನಾಟ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತಲೂ ಕೂಡ ಹೇಳ್ತು. ನೆಕ್ಸ್ಟು ಲೆಟ್ಸ್ ಬ್ರೇಕ್ ಇನ್ ಟೂ ಪಾರ್ಟ್ಸ್. ಈಗ ಪ್ರಿಯಂಬಲಲ್ಲಿ ಇನ್ನೂ ಸ್ವಲ್ಪ ಡೀಟೇಲಾಗಿ ಡಿಸ್ಕಸ್ ಮಾಡೋಣ, ಆಯಿತಾ? ಸೊ ಪ್ರಿಯಂಬಲ್ ಇಸ್ ನಾಟ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವಾಸ್ ದಟ್ ಸೆಡ್ ಇನ್ ಬೇರುಬಾರಿ ಕೇಸ್. ಹೌದಾ? ಹೌದು, ಬೇರುಬಾರಿ ಯೂನಿಯನ್ ಕೇಸಲ್ಲಿ ಅದೇ ಹೇಳಿದ್ದು. ಏನು ಅಂದರೆ ಪ್ರಿಯಂಬಲ್ ಇಸ್ ನಾಟ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು. ಇಟ್ ಈಸ್ ಜಸ್ಟ್ ಆನ್ ಇಂಟ್ರೊಡಕ್ಷನ್ ಅಂತ ಹೇಳ್ತು, ನಾಟ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಹೇಳ್ತು. ಹೌದಾ? ಇಟ್ ಕ್ಯಾನ್ ನಾಟ್ ಬಿ ಯೂಸ್ ಟು ಡಿರೈವ್ ಪವರ್ ಟು ಓವರ್ ರೈಡ್ ಎನಿ ಆರ್ಟಿಕಲ್. ಅದನ್ನು ಇಟ್ಕೊಂಡು ನೀವು ಬೇರೆ ಆರ್ಟಿಕಲ್ಗಳ ಮೇಲೆ ನೀವು ಓವರ್ ರೈಡ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ದಿಸ್ ವ್ಯೂ ವಾಸ್ ಲೇಟರ್ ಚೇಂಜ್ ಇನ್ ಸುಪ್ರೀಂ ಕೋರ್ಟ್. ಆಯಿತಾ? ಇದನ್ನು ಲೇಟರ್ ಅಂದರೆ ನಿಮ್ಮ ಕೇಶವಂತ ಭಾರತಿ ಕೇಸಲ್ಲಿ ಅದನ್ನು ಚೇಂಜ್ ಮಾಡಿದ್ರು.
ಆಯಿತಾ. ಸೊ ಕೇಶವಾನಂದ ಭಾರತಿ ಕೇಸಲ್ಲಿ ಏನಾಯಿತು ಅಂದರೆ ದ ಪ್ರಿಯಂಬಲ್ ಈಸ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು, ಮತ್ತು ಇಟ್ ರಿಫ್ಲೆಕ್ಟ್ ದ ಬೇಸಿಕ್ ಸ್ಟ್ರಕ್ಚರ್ ಆ್ಯಂಡ್ ಸ್ಪಿರಿಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು. ಆಯಿತಾ. ಇದು ನಿಮ್ಮ ಕೇಶವಾನಂದ ಭಾರತಿ ಕೇಸ್ ಬಂದಾಗ ಅಲ್ಲಿ ಹೇಳ್ತೀನಿ ನೋಡಪ್ಪ. ಎಲ್ಲನೂ ಕೂಡ ನಾನು ಈ ಒಂದೇ ವೀಡಿಯೋದಲ್ಲಿ ಹೇಳ್ತೀನಿ ಅಂದರೆ ತುಂಬ ಲೆಂತಿ ಆಗುತ್ತೆ. ನಾವೇನು ಮಾಡೋಣ ಅಂತಂದರೆ ಕೆಲವೊಂದು ಪಾರ್ಟ್ನ ಅಪ್ಕಮಿಂಗ್ ಕ್ಲಾಸಲ್ಲಿ ಕವರ್ ಮಾಡ್ಕೊಳ್ಳೋಣ. ಇದರಿಂದ ಏನಾಗುತ್ತೆ, ಲಿಂಕೇಜ್ಗಳು ಸಿಗುತ್ತೆ. ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸ್ಗೆ ನಿಮಗೆ ಲಿಂಕೇಜ್ ಸಿಗುತ್ತೆ, ಸರಿನಾ. ಸೊ ನೌ ಇನ್ ಟುಡೇಸ್ ಅಂಡರ್ಸ್ಟ್ಯಾಂಡಿಂಗ್ ಎಸ್ ದ ಪ್ರಿಯಂಬಲ್ ಇಸ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆ. ನೆಕ್ಸ್ಟ್ ಪ್ರಿಯಂಬಲ್ ಈ ಕ್ಯಾನ್ ನಾಟ್ ಬಿ ಅಮೆಂಡೆಡ್. ಅದು ಟ್ರೂನಾ ಫಾಲ್ಸಾ ಅದು ಹೇಳ್ತಾರಾ. ಸೊ ಪ್ರಿಯಂಬಲ್ ಕ್ಯಾನ್ ಬಿ ಅಮೆಂಡೆಡ್ ಆ್ಯಸ್ ಪರ್ ನಿಮ್ಮ 42ನೇ ತಿದ್ದುಪಡಿಯಲ್ಲಿ ಏನಾಯ್ತಲ್ಲ, ಹೌದಾ. ಸೋಷಲಿಸ್ಟು, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಅಂತ ಆ್ಯಡ್ ಮಾಡಿದ್ರು. ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ ನಿಮ್ಮ ಪ್ರಿಯಂಬಲ್ನ ಕೂಡ ತಿದ್ದುಪಡಿ ಮಾಡಬಹುದು, ಆದರೆ ಇಟ್ ಶುಡ್ ನಾಟ್ ಅಫೆಕ್ಟ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಈ ನಿಮ್ಮ ಕೇಶವಾನಂದ ಭಾರತಿ ಕೇಸಲ್ಲಿ ಆಯಿತು. ಆಯಿತಾ. ಇಲ್ಲಿ ನೋಡಿ, ಪ್ರಿಯಂಬಲ್ ಇಸ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ ರೆಪ್ರೆಸೆಂಟ್ ದ ಬೇಸಿಕ್ ಸ್ಟ್ರಕ್ಚರ್. ಆಲ್ಸೋ ದ ಪ್ರಿಯಂಬಲ್ ವಾಸ್ ಅಮೆಂಡೆಡ್ ಇನ್ 1976 ಥ್ರೂ 42nd ಅಮೆಂಡ್ಮೆಂಟ್ ಆ್ಯಕ್ಟ್. ಆಯಿತಾ. ಇಷ್ಟು ಬಂದು ನಿಮ್ಮ ಬೇರೆ ಬಾರಿ ಯೂನಿಯನ್ ಕೇಸಲ್ಲಿ ಆಯಿತು. ಸೊ ಅದಾದಮೇಲೆ ಇಂಡಿಯಾ ಪಾಸ್ ದ ನೈನ್ತ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 1960. ಇಟ್ ಚೇಂಜ್ ದ ಕಾನ್ಸ್ಟಿಟ್ಯೂಷನ್ ಟು ಅಲೋ ಗಿವ್ ಲ್ಯಾಂಡ್ ಟು ಪಾಕಿಸ್ತಾನ್. 1960ರಲ್ಲಿ 9ನೇ ತಿದ್ದುಪಡಿ ಮಾಡಿ ಆ ಒಂದು ಬೇರೆ ಬಾರಿ ಒಂದು ಟೆರಿಟರಿ ಇತ್ತಲ್ಲ ಅದನ್ನು ಪಾಕಿಸ್ತಾನಿಗೆ ಕೊಟ್ಟರು, ಅಂದರೆ ಬಾಂಗ್ಲಾದೇಶವ್ರಿಗೆ ಕೊಟ್ಟರು. ಆಯಿತಾ. ಇಲ್ಲಿ ಒಂದಷ್ಟು ಸಮರಿ ಹಾಕಿದ್ದೀನಿ. ಆರ್ಟಿಕಲ್ 3 ಅಂದ್ರೇನು, ಆರ್ಟಿಕಲ್ 368 ಅಂತಂದ್ರೆ ಏನು, ಅದ್ರ ಬಗ್ಗೆ ಎಲ್ಲ ಹಾಕಿದ್ದೀನಿ. ಎಕ್ಸ್ಟ್ರಾ ಓದ್ಕೊಳ್ಳಿ ಅಷ್ಟೇ. ಇಷ್ಟು ಬಂದು ನಿಮ್ಮ ಬೇರೆ ಬಾರಿ ಯೂನಿಯನ್ ಕೇಸು ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ತುಂಬ ಈಸಿ ಇದೆ ಬೇರೆ ಬಾರಿ ಯೂನಿಯನ್ ಕೇಸ್ ಅಂತಂದರೆ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಸಮರೈಸ್ ಪಾರ್ಟ್ ಹೇಳ್ಬಿಡ್ತೀನಿ. ಬೇರೆ ಬಾರಿ ಯೂನಿಯನ್ ಕೇಸ್ ಅಂದರೆ ಸಿಂಪಲಾಗಿ ಅದೊಂದು ಟೆರಿಟರಿ ಅಷ್ಟೇ, ಒಂದು ಲ್ಯಾಂಡ್ ಇತ್ತು. ಅದು ಲ್ಯಾಂಡು ಒಂದು ಸತಿ ಅಂದರೆ ಇಂಡಿಪೆಂಡೆನ್ಸ್ ಆದಮೇಲೆ ಏನು ಬಾಂಗ್ಲಾದೇಶ ಮತ್ತು ಇಂಡಿಯಾ ಅಂತ ಏನಾಯ್ತಲ್ಲ, ಅಂದರೆ ಈಸ್ಟ್ ಪಾಕಿಸ್ತಾನ್ ಮತ್ತು ಇಂಡಿಯಾ ಅಂತ ಆಯಿತು, ಬೆಂಗಾಲ್ ಇರೋದು. ಸೊ ಆ ಥರ ಆದಾಗ ಒಂದು ಪ್ರದೇಶ ಇತ್ತು ಬೇರುಬಾರಿ ಅಂತ, ಅದನ್ನು ನಾವು ಇಂಡಿಯಾದವರು ನಮ್ಮದು ಅಂತ ಹೇಳಿದ್ವಿ, ಬಾಂಗ್ಲಾದೇಶವರು ಅವ್ರು ನಮ್ಮದು ಅಂತ ಹೇಳಿದ್ರು. ಅದಾದಮೇಲೆ ನಮ್ಮಲ್ಲಿದ್ದಂತಹ ಪ್ರೈಮ್ ಮಿನಿಸ್ಟರ್ ಇಬ್ಬರು ಕೂಡ ಮಾತುಕತೆ ಮಾಡಿ ಆ ಬೇರುಬಾರಿ ಅನ್ನೋ ಒಂದು ಪ್ರದೇಶವನ್ನು ಅರ್ಧ ಮಾಡಿದ್ರು. ಅರ್ಧ ಮಾಡಿ ಅರ್ಧ ನಮಗೆ ಸಿಕ್ತು, ಅರ್ಧ ಅವ್ರಿಗೋಯ್ತು. ಆಗ ಜನಗಳು ಪ್ರಶ್ನೆ ಮಾಡಿದ್ರು, ಹಾಗಾದರೆ ಇಂಡಿಯನ್ ಪಾರ್ಲಿಮೆಂಟು ಅಷ್ಟೆಲ್ಲ ಪವರ್ ಇದೆಯಾ, ಅಂದರೆ ನಮ್ಮಲ್ಲಿರುವಂತಹ ಇಂಡಿಯನ್ ಲ್ಯಾಂಡ್ನ ಬೇರೆ ಕಂಟ್ರಿಗಳಿಗೆ ಕೊಡುವಷ್ಟು ತಾಕತ್ತಿದೆಯಾ ಅಂತ ಕೇಳಿದಾಗ ಹೌದು ಅಂತ ಅಂದ್ಬಿಟ್ಟು ಒಂದಷ್ಟು ಕೇಸ್ಗಳಾಯಿತು. ಇಷ್ಟು ನಿಮ್ಮ ಬೇರೆ ಬಾರಿ ಯೂನಿಯನ್ ಕೇಸು. ಆಯಿತಾ. ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ನೋಟ್ಸ್ ಓದಿ, ಅರ್ಥ ಆಗೇ ಆಗುತ್ತೆ. ಅಕಸ್ಮಾತ್ ನಿಮಗೆ ಕನ್ನಡದಲ್ಲಿ ಬೇಕು ಅಂದರೆ ಟ್ರಾನ್ಸ್ಲೇಟರ್ ಬಟನ್ ಇದೆ, ಟ್ರಾನ್ಸ್ಲೇಟ್ ಮಾಡಿಕೊಡಿ. ಆಯಿತಾ. ಈಸಿ ಇದೆ. ಆಯಿತಾ. ಸೊ ಈಗ ವಾಟ್ ಅಬೌಟ್ ಗಿವಿಂಗ್ ಇಂಡಿಯನ್ ಲ್ಯಾಂಡ್ ಟು ಅದರ್ ಕಂಟ್ರೀಸ್, ಯಾರು ನೀಟಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ಇದು ಬೇರೆ ಬಾರಿ ಯೂನಿಯನ್ ಕೇಸಲ್ಲಾಗಿತ್ತು. ಸೊ ಇಂಡಿಯಾ ಡಿಸೈಡೆಡ್ ಟು ಗಿವ್ ಅ ಪಾರ್ಟ್ ಆಫ್ ಅ ಬೇರುಬಾರಿ ಇನ್ ದ ವೆಸ್ಟ್ ಬೆಂಗಾಲ್ ಟು ಪಾಕಿಸ್ತಾನ್. ಸೊ ಪೀಪಲ್ ಪ್ರೊಟೆಸ್ಟ್ ಮಾಡಿದ್ರು. ಸೊ ದ ಪ್ರೆಸಿಡೆಂಟ್ ಅವರು ಸುಪ್ರೀಂ ಕೋರ್ಟ್ಗೆ ಅಡ್ವೈಸ್ ಕೇಳೋಕ್ಕೆ ಇದು ಮಾಡಿದ್ರು. ಸೊ ಕ್ಯಾನ್ ವಿ ಗಿವ್ ಲ್ಯಾಂಡ್ ಆನ್ ಅದರ್ ಕಂಟ್ರಿ ಯೂಸಿಂಗ್ ಆರ್ಟಿಕಲ್ 3 ಯೂಸ್ ಮಾಡಿಕೊಂಡು ನಾವು ಬೇರೆ ಕಂಟ್ರಿಗಳಿಗೆ ಲ್ಯಾಂಡ್ನ ಕೊಡ್ಬೋದಾ ಅಂತ. ಸೊ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ನೋ, ಕೊಡೋದಕ್ಕಾಗಲ್ಲ. ಆರ್ಟಿಕಲ್ 3 ಇಟ್ಕೊಂಡು ನೀವು ಕೊಡೋದಕ್ಕಾಗಲ್ಲ. ನೀವು ಲ್ಯಾಂಡ್ಗಳನ್ನ, ಅಂದರೆ ಇಂಡಿಯಾ ಬೇರೆ ಕಂಟ್ರಿಗಳಿಗೆ ಲ್ಯಾಂಡ್ ಕೊಡಬಹುದು, ಆದರೆ ಆರ್ಟಿಕಲ್ 3 ಯೂಸ್ ಮಾಡ್ಕೊಂಡು ಕೊಡೋ ಹಾಗಿಲ್ಲ. ಆಯಿತಾ. ಸೊ ಆರ್ಟಿಕಲ್ 3 ಅನ್ನೋದೇನು, ಬರೀ ಇಂಟರ್ನಲ್ ಮ್ಯಾಟರ್ಸು, ಇಂಟರ್ನಲ್ ಸ್ಟ್ರಕ್ಚರ್ ಅಥವಾ ಇಂಟರ್ನಲ್ ಟೆರಿಟರಿ ಏನಿದೆಯಲ್ಲ ಅದನ್ನು ಚೇಂಜ್ ಮಾಡಬಹುದು ಹೊರತು ಬೇರೆ ಒಂದು ಫಾರಿನ್ ಕಂಟ್ರಿಗಳಿಗೆ ನಮ್ಮ ಇಂಡಿಯನ್ ಲ್ಯಾಂಡ್ನ ಕೊಡೋ ಹಾಗಿಲ್ಲ. ಸೊ ಆರ್ಟಿಕಲ್ 3 ಡಸ್ ನಾಟ್ ಅಲೋ ಗಿವಿಂಗ್ ಇಂಡಿಯನ್ ಲ್ಯಾಂಡ್ ಟು ಫಾರಿನ್ ಕಂಟ್ರಿ. ಟು ಡೂ ದಟ್ ಯು ನೀಡ್ ಟು ಮೇಕ್ ಆ್ಯನ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂಡರ್ ಆರ್ಟಿಕಲ್ 368. ಹೌದಾ. ಆರ್ಟಿಕಲ್ 4 ಏನಂತ ಹೇಳ್ತು, ನೀವೇನೇ ಒಂದು ಲಾನ ತೊಗೊಂಡು ಬನ್ನಿ ಅಂಡರ್ ಆರ್ಟಿಕಲ್ 2 ಅಂಡ್ ಆರ್ಟಿಕಲ್ 3, ಆ ಒಂದು ಲಾಗಳಿಗೆ ಯಾವುದೇ ಕಾರಣಕ್ಕೂ ಸಂವಿಧಾನ ತಿದ್ದುಪಡಿ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ನೀವೇನು ಲ್ಯಾಂಡ್ ಕೊಡ್ತಾ ಇದ್ದೀರಾ ಫಾರಿನ್ ಕಂಟ್ರೀಸ್ಗೆ, ಆ ಒಂದು ಫಾರಿನ್ ಕಂಟ್ರೀಸ್ಗೆ ಕೊಡುವಂತಹ ಲ್ಯಾಂಡ್ಗೆ ನೀವು ಒಂದು ಸಂವಿಧಾನದ ಒಂದು ತಿದ್ದುಪಡಿಯನ್ನು ಮಾಡಬೇಕು ಅಂತ ಹೇಳ್ತು. ಸೊ ದ ಗೌರ್ಮೆಂಟ್ ಪಾಸ್ 9th ಅಮೆಂಡ್ಮೆಂಟ್ ಆ್ಯಕ್ಟನ್ನು ಪಾಸ್ ಮಾಡಿ ಆ ಒಂದು ಬೇರುಬಾರಿ ಒಂದು ಲ್ಯಾಂಡ್ ಇತ್ತಲ್ಲ ಅದನ್ನು ಕೊಡ್ತು. ಅದಾದಮೇಲೆ ಬಟ್ ಲೇಟರ್ ಇನ್ 1969 ದ ಕೋರ್ಟ್ ಸೆಡ್ ದಟ್ settling a border dispute like correcting the line on a map is not the same as the giving land away. ಅದನ್ನು ಕೂಡ ಹೇಳ್ತು ನೋಡಪ್ಪ. ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಅಥವಾ ಬಾರ್ಡರ್ ಡಿಸ್ಪ್ಯೂಟ್ ಏನು ಸೆಟ್ಲ್ ಮಾಡ್ಕೊತೀವಲ್ಲ ಅದು ಬೇರೆ, ಮತ್ತು ಒಂದು ಲ್ಯಾಂಡ್ನ ಬೇರೆ ದೇಶಕ್ಕೆ ಕೊಡೋದೇ ಬೇರೆ. ಹೌದಾ. ದೆರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಸೆಟ್ಲಿಂಗ್ ಅ ಬಾರ್ಡರ್ ಡಿಸ್ಪ್ಯೂಟ್ಸ್ ಆ್ಯಂಡ್ ಗಿವಿಂಗ್ ಲ್ಯಾಂಡ್ ಅವೇ ಅಂತ ಹೇಳ್ತು. ಸೊ ದ್ಯಾಟ್ ಕ್ಯಾನ್ ಬಿ ಡನ್ ಥ್ರೂ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್, ನಾಟ್ ಅಮೆಂಡ್ಮೆಂಟ್ ನೀಡೆಡ್. ಸೊ ಅಕಸ್ಮಾತು ಒಂದು ಬಾರ್ಡರ್ ಡಿಸ್ಪ್ಯೂಟ್ ಆಯಿತು ಅಂತಂದರೆ ಇಟ್ ಕ್ಯಾನ್ ಬಿ ಡನ್ ಬೈ ಎಕ್ಸಿಕ್ಯೂಟಿವ್ ಆ್ಯಕ್ಷನ್, ಅಂದರೆ ಗೌರ್ಮೆಂಟ್ ಅದನ್ನು ಎರಡು ದೇಶದ ಗೌರ್ಮೆಂಟ್ಗಳು ಕೂತ್ಕೊಂಡು ಆ ಒಂದು ಬಾರ್ಡರ್ ಡಿಸ್ಪ್ಯೂಟ್ನ ಸಾಲ್ವ್ ಮಾಡ್ಕೊಳ್ಳುತ್ತೆ ಹೊರತು ಅದಕ್ಕೆ ಯಾವುದೇ ತರಹದ ಒಂದು ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತು. ಸೊ ಇಷ್ಟು ನಮ್ಮ ಏನು ಮಾತಾಡೋದು ಅದ್ರ ಬಗ್ಗೆ ಒಂದು ಸಮರಿ ಇದೆ. ಆಯಿತಾ. ಹಾಗಾದರೆ ಪವರ್ ಆಫ್ ಪಾರ್ಲಿಮೆಂಟು ಮತ್ತು ಅಲೋಡ್ ಅಂಡರ್ ಆರ್ಟಿಕಲ್ 3. ಈಗ ಹೊಸದಾಗಿ ಸ್ಟೇಟ್ ಕ್ರಿಯೇಟ್ ಮಾಡೋದಕ್ಕೆ ಅಂಡರ್ ಆರ್ಟಿಕಲ್ 3 ಮಾಡ್ಬೋದಾ? ಎಸ್, ಅಂಡರ್ ಆರ್ಟಿಕಲ್ 3 ಯು ಕ್ಯಾನ್ ಕ್ರಿಯೇಟ್ ಅ ನ್ಯೂ ಸ್ಟೇಟ್. ಸೊ ಅಂಡರ್ ಆರ್ಟಿಕಲ್ 3
ನೀವು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಏರಿಯಾ ಮಾಡ್ಬೋದಾ? ಹೌದಾ? ಮಾಡ್ಬೋದು. ಮತ್ತು ಚೇಂಜ್ ಬೌಂಡ್ರೀಸ್ ಆರ್ ನೇಮ್ ಇದು ಕೂಡ ಅಂಡರ್ ಆರ್ಟಿಕಲ್ 3 ಮಾಡ್ಬೋದು. ಮತ್ತು ಗಿವ್ ಇಂಡಿಯನ್ ಲ್ಯಾಂಡ್ ಟು ಫಾರಿನ್ ಕಂಟ್ರಿ, ನಮ್ಮ ಇಂಡಿಯನ್ ಲ್ಯಾಂಡ್ನ ಫಾರಿನ್ ಕಂಟ್ರಿಗೆ ಕೊಡ್ಬೋದಾ ಅಂಡರ್ ಆರ್ಟಿಕಲ್ 3? ನೋ. ಈ ಒಂದು ಪ್ರಾವಿಷನ್ಸು ಅಂಡರ್ ಆರ್ಟಿಕಲ್ 3ಲಿ ಮಾಡೋದಕ್ಕಾಗಲ್ಲ. ನೀವು ಅಂದರೆ ಇಂಡಿಯನ್ ಲ್ಯಾಂಡ್ನ ಬೇರೆ ಕಂಟ್ರಿಗಳಿಗೆ ಕೊಡ್ಬೋದು, ಆದರೆ ತಿದ್ದುಪಡಿ ಮಾಡಿ ಕೊಡಿ ಅಷ್ಟೇ. ನೆಕ್ಸ್ಟು ಸೆಟ್ಲಿಂಗ್ ಅ ಬಾರ್ಡರ್ ಡಿಸ್ಪ್ಯೂಟ್, ಅಕಸ್ಮಾತ್ ಒಂದು ಬಾರ್ಡರ್ ಡಿಸ್ಪ್ಯೂಟ್ ಅಂಡರ್ ಆರ್ಟಿಕಲ್ 3 ಮಾಡ್ಕೋಬೋದು ಅಂದರೆ ಮಾಡ್ಕೋಬೋದು ಬೈ ಗೌರ್ಮೆಂಟ್ ಆ್ಯಕ್ಷನ್, ಅಂದರೆ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ ಮುಖಾಂತರ ನೀವು ಅದನ್ನು ಡಿಸ್ಪ್ಯೂಟ್ಗಳನ್ನ ಸಾಲ್ವ್ ಮಾಡಬಹುದು. ಸೊ ಎಕ್ಸ್ಚೇಂಜ್ ಆಫ್ ಟೆರಿಟರಿ ವಿತ್ ಬಾಂಗ್ಲಾದೇಶ್ ಇಂಡಿಯಾ, ವಾಟ್ ಹ್ಯಾಪೆಂಡ್? ಈಗ ಎರಡೂ ಕೂಡ ಭಾಗ ಆಗಿದ್ರು ಕೂಡ ಕೆಲವೊಂದು ಎಂಕ್ಲೇವ್ಸ್ ಅಂತ ಬರುತ್ತೆ. ಸೊ ಎಂಕ್ಲೇವ್ಸ್ ಅಂತಂದರೆ ಸಿಂಪಲ್ಲಾಗಿ ಒಂಥರ ಲ್ಯಾಂಡಲ್ಲಿರುವಂಥ ಐಲ್ಯಾಂಡ್, ಅಂದರೆ ಐಲ್ಯಾಂಡ್ ಅಂದರೆ ಏನಪ್ಪ, ಸುತ್ತ ನೀರಿರ್ತದೆ. ಸೊ ಹಾಗೇನೆ ಎನ್ಕ್ಲೇವ್ ಅಂದರೂ ಕೂಡ ಫಾರಿನ್ ಟೆರಿಟರಿ ನಮ್ಮ ಇಂಡಿಯಾದಲ್ಲಿರುತ್ತೆ, ಬಟ್ ಅದು ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಥರ ಇರುತ್ತೆ. ಸುತ್ತ ನಮ್ಮ ಇಂಡಿಯಾ ಇರುತ್ತೆ, ಮಧ್ಯದಲ್ಲಿ ಒಂದು ಫಾರಿನ್ ಟೆರಿಟರಿ, ಅದಕ್ಕೆ ನಾವು ಎನ್ಕ್ಲೇವ್ ಅಂತೀವಿ. ಹೌದಾ? ಸೊ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್ ಎಕ್ಸ್ಚೇಂಜ್ ಸಮ್ ಸ್ಮಾಲ್ ಲ್ಯಾಂಡ್ ಏರಿಯಾಸ್ ನಿಯರ್ ದರ್ ಬಾರ್ಡರ್ ಟು ಸಾಲ್ವ್ ದ ಲಾಂಗ್ ಪೆಂಡಿಂಗ್ ಬಾರ್ಡರ್ ಪ್ರಾಬ್ಲಮ್. ಸೊ ತುಂಬ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಇಬ್ಬರಿಗೂ ಕೂಡ ಮಧ್ಯೆ ಒಂದು ಲ್ಯಾಂಡ್ ಒಂದು ಇಶ್ಯೂ ಇತ್ತು, ಅಂದರೆ ಎನ್ಕ್ಲೇವ್ಗಳಿತ್ತು. ಅವರಲ್ಲೂ ಕೂಡ ಒಂದಷ್ಟು ನಮ್ಮ ಇಂಡಿಯನ್ ಟೆರಿಟರಿ, ಅಂದರೆ ಬಾಂಗ್ಲಾದೇಶಲ್ಲಿ ನಮ್ಮ ಇಂಡಿಯನ್ ಟೆರಿಟರಿ ಇತ್ತು, ಇಂಡಿಯಾದಲ್ಲಿ ಬಾಂಗ್ಲಾದೇಶದ್ದು ಒಂದಷ್ಟು ಎನ್ಕ್ಲೇವ್ಸ್ಗಳಂದರೆ ಐಲ್ಯಾಂಡ್ ಥರ ಚಿಕ್ಕ ಪ್ರದೇಶಗಳಿತ್ತು. ಸೊ ಅದನ್ನು ಎರಡೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಆಯಿತಾ? ಸೊ ಇಂಡಿಯಾ ಏನು ಮಾಡ್ತು, 111 ಎನ್ಕ್ಲೇವ್ಗಳನ್ನ ಬಾಂಗ್ಲಾದೇಶ್ ಕೊಟ್ಬಿಡ್ತು, ಬಾಂಗ್ಲಾದೇಶ 51 ಎನ್ಕ್ಲೇವ್ನ ವಾಪಸ್ ನಮಗೆ ಕೊಡ್ತು. ಸೊ ದೀಸ್ ಏರಿಯಾಸ್ ಆರ್ ಎನ್ಕ್ಲೇವ್ಸ್ ಅಂದರೆ ಮೀನಿಂಗ್ ಸ್ಮಾಲ್ ಪಾಕೆಟ್ ಆಫ್ ಲ್ಯಾಂಡ್ ಇನ್ಸೈಡ್ ಅದರ್ ಕಂಟ್ರಿ, ಲೈಕ್ ಇಂಡಿಯನ್ ಲ್ಯಾಂಡ್ ಸರೌಂಡೆಡ್ ಬೈ ಬಾಂಗ್ಲಾದೇಶ್ ಆ್ಯಂಡ್ ಬಾಂಗ್ಲಾದೇಶ್ ಲ್ಯಾಂಡ್ ಆ್ಯಂಡ್ ವೈಸ್ ವರ್ಸಾ. So this agreement was part of solving border dispute, making life easier for people living in those strange disconnected areas. ಸೊ 100ನೇ ತಿದ್ದುಪಡಿ ಮಾಡಿ, ಆ್ಯಕ್ಚುಲಿ ಈ ಒಂದು ಎನ್ಕ್ಲೇವ್ಗಳನ್ನ ಯಾವಾಗೆಲ್ಲ ಸಾಲ್ವ್ ಆಗಿತ್ತು ಅಂದರೆ 100ನೇ ತಿದ್ದುಪಡಿಯಲ್ಲಿ ಆಯಿತು. ಸೊ ಟು ಮೇಕ್ ದಿಸ್ ಎಕ್ಸ್ಚೇಂಜ್ ಪಾಸಿಬಲ್, ಇಂಡಿಯಾ ಹ್ಯಾಡ್ ಟು ಚೇಂಜ್ ಇಸ್ ಕಾನ್ಸ್ಟಿಟ್ಯೂಷನ್. ಹೌದಾ? ಸೊ ಎನ್ಕ್ಲೇವ್ಸ್ಗಳನ್ನ ಕೊಡ್ತಾ ಇದ್ದೀವಿ ಅಂತಂದರೆ ಏನರ್ಥ ಅಂದರೆ ಇಂಡಿಯನ್ ಲ್ಯಾಂಡ್ನ ಫಾರಿನ್ ಕಂಟ್ರೀಸ್ಗಳಿಗೆ ಕೊಡ್ತಾ ಇದ್ದೀವಿ ಅಂತ. ಹೌದಾ? ಆ ಥರ ಕೊಡಬೇಕಾದ್ರೆ ಏನು ಮಾಡಬೇಕು, ತಿದ್ದುಪಡಿ ಮಾಡಬೇಕು ಅಂತ ಹೇಳಿದೆ. ಹೌದಾ? ಹಾಗಾಗಿ ನಮ್ಮ ಇಂಡಿಯಾ ಕೂಡ ಆ ಟೈಮಲ್ಲಿ ತಿದ್ದುಪಡಿ ಮಾಡ್ತು. ಏನು ಅಂತಂದರೆ ಎಸ್ಪೆಷಲಿ ಫಸ್ಟ್ ಶೆಡ್ಯೂಲ್ ಕೂಡ ತಿದ್ದುಪಡಿ ಮಾಡ್ತು, ವಿಚ್ ಲಿಸ್ಟ್ ಆಲ್ ದ ಸ್ಟೇಟ್ ಆ್ಯಂಡ್ ಇಟ್ಸ್ ಟೆರಿಟರಿ. ಸೊ ವೈ ಆ್ಯನ್ ಅಮೆಂಡ್ಮೆಂಟ್ ನೀಡೆಡ್? ಹೌದಾ? ಏಕೆ ಅಮೆಂಡ್ಮೆಂಟ್ ಅಂದರೆ ನಮ್ಗೆ ಆಗಲೇ ನೋಡಿದ್ವಿ ಏನು ಅಂತ, ಬೇರೆ ಯೂನಿಯನ್ ಕೇಸಲ್ಲಿ ಗೊತ್ತಾಯಿತು. ಅಕಸ್ಮಾತು ಇಂಡಿಯನ್ ಲ್ಯಾಂಡ್ ಏನಾದರೂ ಬೇರೆ ಕಂಟ್ರೀಸ್ಗಳಿಗೆ ಕೊಡ್ತಾ ಇದ್ದಾರೆ ಅಂತಂದರೆ ಯು ಮಸ್ಟ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು. ಹೌದಾ? ಓಕೆ. ಸೊ ವಾಟ್ ದ ಅಮೆಂಡ್ಮೆಂಟ್ ಇಟ್? ಸೊ ಅಮೆಂಡ್ಮೆಂಟ್ ಏನು ಹೇಳ್ತು ಅಂತಂದರೆ ಇಟ್ ಅಲೋಡ್ ದ ಟ್ರಾನ್ಸ್ಫರ್ ಆ್ಯಂಡ್ ರಿಸೀವ್ ಇನ್ ದ ಟೆರಿಟರಿ. ಹೌದಾ? ಈ ಒಂದು ಅಮೆಂಡ್ಮೆಂಟಲ್ಲಿ ಏನು ಗೊತ್ತಾಯಿತು ಅಂತಂದರೆ ಇಂಡಿಯಾದಲ್ಲಿರುವಂತಹ ಎನ್ಕ್ಲೇವ್ಗಳನ್ನ ಬಾಂಗ್ಲಾದೇಶ್ ಕೊಟ್ಟವು, ಬಾಂಗ್ಲಾದೇಶದಲ್ಲಿರುವಂತಹ ನಮ್ಮ ಎನ್ಕ್ಲೇವ್ಗಳನ್ನ ಬಾಂಗ್ಲಾದೇಶವರು ನಮಗೆ ಕೊಟ್ಟರು. ಹೌದಾ? ಸೊ ಮಾಡಿಫೈಡ್ ದ ಟೆರಿಟೋರಿಯಲ್ ಡಿಸ್ಕ್ರಿಪ್ಷನ್ ಆಫ್ 4 ಇಂಡಿಯನ್ ಸ್ಟೇಟ್. ಆಯಿತಾ? ಈ ಒಂದು ತಿದ್ದುಪಡಿಯಲ್ಲಿ 4 ರಾಜ್ಯಗಳ ಒಂದಷ್ಟು ಟೆರಿಟೋರಿಯಲ್ ಡಿಸ್ಕ್ರಿಪ್ಷನ್ಗಳನ್ನ ಚೇಂಜ್ ಮಾಡಿದ್ರು. ಯಾವುದಿದು ಅಂತಂದರೆ ಅಸ್ಸಾಂ, ವೆಸ್ಟ್ ಬೆಂಗಾಲ್, ಮೇಘಾಲಯ ಮತ್ತು ತ್ರಿಪುರ. ಆಯಿತಾ? ನೆಕ್ಸ್ಟು ಫೈನಲೈಸ್ ದ ಎಕ್ಸ್ಚೇಂಜ್ ಆಫ್ ಎನ್ಕ್ಲೇವ್ಗಳನ್ನ ಸಕ್ಸಸ್ಫುಲಿ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಟ್ರಾನ್ಸ್ಫರ್ಸ್ ಆಫ್ ಅಡ್ವರ್ಕ್ ಪೊಸಿಷನ್ಗಳು ಮತ್ತು ಡಿಮಾರ್ಕೇಷನ್ ಆಫ್ 6.1 ಕಿಲೋಮೀಟರ್ ಅನ್ಮಾರ್ಕ್ ಬೌಂಡ್ರಿ. ಆಯಿತಾ? ಕೆಲವೊಂದು ಪ್ರದೇಶಗಳನ್ನ ಅನ್ಮಾರ್ಕ್ ಮಾಡಿದಾರನ್ನೆಲ್ಲ ಅವರು ಮಾರ್ಕ್ ಮಾಡ್ಕೊಂಡ್ರಂತೆ. ಆಯಿತಾ? ಸೊ ಅದಾದಮೇಲೆ ಇಲ್ಲಿ ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಹಾಕಿದ್ದೀನಿ, ದಯವಿಟ್ಟು ಇದನ್ನು ಓದಿ. ಬ್ಯಾಕ್ಗ್ರೌಂಡ್ ಏನಾಗಿತ್ತು, 1947 ರಾಟ್ಕ್ಲಿಫ್ ಅವಾರ್ಡು ಡಿವೈಡೆಡ್ ಇಂಡಿಯಾ ಆ್ಯಂಡ್ ಈಸ್ಟ್ ಪಾಕಿಸ್ತಾನ್, ಬಟ್ ದ ಬಾರ್ಡರ್ ಇಶ್ಯೂ ರಿಮೈನ್ಡ್. ಆದಮೇಲೆ 1950 ಏನಾಗಿತ್ತು, 85 ಏನಾಗಿತ್ತು, 58 ಏನಾಗಿತ್ತು, 1960 ಏನಾಗಿತ್ತು, 47 ಏನಾಗಿತ್ತು, 2011 ಮತ್ತು 2015. ಸೊ 2015ರಲ್ಲಿ ಕಂಪ್ಲೀಟಾಗಿ 100ನೇ ತಿದ್ದುಪಡಿ ಮಾಡಿ ಅವರು ಕಂಪ್ಲೀಟಾಗಿ ಆ ಒಂದು ಬಾರ್ಡರ್ ಅಗ್ರಿಮೆಂಟ್ನ ಮಾಡಿಕೊಂಡ್ರು. ಯಾರು? ಇಂಡಿಯಾ ಮತ್ತು ಬಾಂಗ್ಲಾದೇಶ್. ಇದು ಕಂಪ್ಲೀಟ್ ಇಂಡಿಯಾ ಮತ್ತು ಬಾಂಗ್ಲಾದೇಶದ ಲ್ಯಾಂಡ್ ಡಿಸ್ಪ್ಯೂಟ್ದು ಒಂದು ಹಿಸ್ಟ್ರಿ ಅಂತಲೇ ಹೇಳ್ಬೋದು, ಅಥವಾ ಟೈಮ್ ಲೈನ್ ಇದು. ಸೊ ದಯವಿಟ್ಟು ನೀವು ಫ್ರೀ ಆದಾಗ ಒಂದ್ಸತಿ ಓದಿ. ಆಯಿತಾ? ಸೊ ವಾಟ್ ಆರ್ ಅಡ್ವರ್ಸ್ ಪೊಸಿಷನ್? ಸೊ ಅಡ್ವರ್ಸ್ ಪೊಸಿಷನ್ ಅಂತಂದರೆ ಏನು ಅಂದರೆ, ಸೊ ದೀಸ್ ಆರ್ ದ ಏರಿಯಾಸ್ ಆಕ್ಯುಪೈಡ್ ಆ್ಯಂಡ್ ಕಂಟ್ರೋಲ್ ಬೈ ಒನ್ ಕಂಟ್ರಿ ಬಟ್ ಲೀಗಲಿ ಬಿಲಾಂಗ್ ಟು ಅನದರ್. ಎಕ್ಸಾಂಪಲ್ ನಿಮ್ಮ ಕಾಶ್ಮೀರ್. ಹೌದಾ? ಸೊ ಅದು ನಮ್ಮದು ಅಲ್ವಾ, ಕಾಶ್ಮೀರ್ ನಮ್ಮದು, ಬಟ್ ಇಟ್ ಈಸ್ ಆಕ್ಯುಪೈಡ್ ಆ್ಯಂಡ್ ಕಂಟ್ರೋಲ್ ಬೈ ಅನದರ್ ಕಂಟ್ರಿ ಲೈಕ್ ಪಾಕಿಸ್ತಾನ್. ಅದಕ್ಕೆ ನಾವು ಅಡ್ವರ್ಸ್ ಪೊಸಿಷನ್ ಅಂತ ಹೇಳ್ತೀವಿ. ಹೌದಾ? ಓಕೆ. ಸೊ ಇದರಿಂದ ಏನಾಗುತ್ತೆ ರಿಸಲ್ಟು, ಓವರ್ 50,000 ಪೀಪಲ್ಸ್ ಗಾಟ್ ಕ್ಲಾರಿಟಿ ಅಬೌಟ್ ನ್ಯಾಷನಾಲಿಟಿ. ಹೌದಾ? ಈಗ ಆ ಥರ ಒಂದಷ್ಟು ಪ್ರದೇಶಗಳಿಗೆ ಏನಾಗುತ್ತೆ, ಲೈಕ್ ಎಕ್ಸಾಂಪಲ್ ಈಗ POK ಇದೆ ಅಲ್ವಾ. ಸೊ ಈಗ POKದವರು ಅದಕ್ಕೆ ಈಗ ನಾವು ಅವ್ರನ್ನ ನೀವು ಇಂಡಿಯಾದವರ ಪಾಕಿಸ್ತಾನದವರ ಅಂತ ಕೇಳಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅಂದರೆ ವಿ ಆರ್ ಅ ಪಾರ್ಟ್ ಆಫ್ ಇಂಡಿಯಾ ಬಟ್ ವಿ ಆರ್ ಅಂಡರ್ ಪಾಕಿಸ್ತಾನ್, ಆ ಥರ ಬಂದ್ಬಿಡುತ್ತೆ. ಅಂದರೆ ವಿ ಆರ್ ಪಾರ್ಟ್ ಆಫ್ ಇಂಡಿಯಾ ಬಟ್ ಅಂಡರ್ ಪಾಕಿಸ್ತಾನ್, ಅದಕ್ಕೆ ನಾವು POK. ಹೌದಾ?
ಸೊ ಆ ಥರದಾಗ ಅವ್ರಿಗೆ ನ್ಯಾಷನಾಲಿಟಿ ಸ್ವಲ್ಪ ಕ್ಲಾರಿಟಿ ಸಿಗೋದಿಲ್ಲ. ಆಯಿತಾ. ಎನ್ಕ್ಲೇವ್ಸ್ ವರ್ ರಿಮೂವ್ಡ್ ಆ್ಯಂಡ್ ದ ಇಂಡಿಯಾ ಬಾಂಗ್ಲಾದೇಶ್ ವಾಸ್ ಸಿಂಪ್ಲಿಫೈಡ್. ಅವೆಲ್ಲ ಬಿಡಿ. ಈಗ ಸಮ್ಮರಿ ಒಂದಷ್ಟು ಹಾಕಿದ್ದಾನೆ. ಈಗ ಏನು ಮಾತಾಡೋದು ಅದರ ಸಮ್ಮರಿ ಇದು. ಈಗ ಎವಲ್ಯೂಷನ್ ಆಫ್ ಸ್ಟೇಟ್ ಆ್ಯಂಡ್ ಯೂಟೀಸ್ ಇನ್ ಇಂಡಿಯಾ. ಎವಲ್ಯೂಷನ್ ತಿಳ್ಕೊಳ್ಳೋಣ ಏನು ಅಂತ. ಸೊ 1947 ಎಲ್ಲ ಪ್ರಿನ್ಸಿ ಸ್ಟೇಟ್ಗಳು ಇಂಡಿಯಾನ ಜಾಯ್ನ್ ಆಗಲಿಲ್ಲ. ಕೆಲವೊಂದು ಜಾಯ್ನ್ ಆಯಿತು, ಕೆಲವೊಂದು ಹಾಗೇ ಇತ್ತು. ಆಯಿತಾ. ಸೊ ಇಂಟಿಗ್ರೇಷನ್ ಆಫ್ ಪ್ರಿನ್ಸಿ ಸ್ಟೇಟ್ಸ್ 1947 1950 ಈ 3 ವರ್ಷದಲ್ಲಿ ಏನಾಯ್ತು ಅಂತಂದರೆ, ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ ಇಂಡಿಯಾ ಹ್ಯಾಡ್ ಬ್ರಿಟಿಷ್ ಪ್ರಾವಿನ್ಸಸ್, ಅಂದರೆ ಡೈರೆಕ್ಟ್ಲಿ ರೂಲ್ಡ್ ಬೈ ಬ್ರಿಟಿಷ್. ಹೌದಾ. ಪ್ರಿನ್ಸಿ ಸ್ಟೇಟ್ಗಳು ಅಂದರೆ ಲೋಕಲ್ ಕಿಂಗ್ಸು, ಮತ್ತು ಅದು ಕೂಡ ಬ್ರಿಟಿಷ್ ಕಂಟ್ರೋಲ್ ಇತ್ತು, ಬಟ್ ಸ್ಟಿಲ್ ಇಟ್ ಈಸ್ ರೂಲ್ಡ್ ಬೈ ಲೋಕಲ್ ಕಿಂಗ್ಸ್. ಹೌದಾ. ಸೊ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ 1947 ಅಲೌಡ್ ದ ಪ್ರಿನ್ಸಿ ಸ್ಟೇಟ್ ಟು, ಒಂದು ಅವರು ಇಂಡಿಯಾನ ಜಾಯ್ನ್ ಆಗ್ಬೋದು, ಇಲ್ಲಾಂದರೆ ಪಾಕಿಸ್ತಾನ ಜಾಯ್ನ್ ಆಗ್ಬೋದು, ಇಲ್ಲಾಂದರೆ ರಿಮೇನ್ ಇಂಡಿಪೆಂಡೆಂಟ್. ಆಯಿತಾ. ಅವರಿಗೆ 3 ಆಪ್ಷನ್ ಕೊಡ್ತು. ನೋಡಪ್ಪ ಪ್ರಿನ್ಸಿ ಸ್ಟೇಟು, ನೀನು ಇಂಡಿಯಾ ಜಾಯ್ನ್ ಆಗಿದ್ರೆ ಜಾಯ್ನ್ ಆಗು, ಇಲ್ಲಾಂದರೆ ಪಾಕಿಸ್ತಾನ ಜಾಯ್ನ್ ಆಗ್ತೀನಿ ಅಂದರೆ ಅವ್ರಿಗಾರು ಜಾಯ್ನ್ ಆಗು, ಇಲ್ಲಾಂದರೆ ನಾನು ಇಬ್ಬರೂ ಬೇಡ, ನಾನು ಇಂಡಿಪೆಂಡೆಂಟ್ ಆಗಿ ನಾನು ಇರ್ತೀನಿ ಅಂತಂದ್ರೆ ನೀನು ಇರ್ಬೋದು ಅಂತಲೂ ಕೂಡ ಹೇಳ್ದು. ನೆಕ್ಸ್ಟ್, ಔಟ್ ಆಫ್ 552 ಪ್ರಿನ್ಸಿ ಸ್ಟೇಟ್, ನೋಡಿ 552 ಪ್ರಿನ್ಸಿ ಸ್ಟೇಟ್ಗಳಲ್ಲಿ 549 ಇಂಡಿಯಾನ ಜಾಯ್ನ್ ಆಗಿಬಿಡ್ತು. ನೋಡಪ್ಪ ಈ ಪಾಕಿಸ್ತಾನದವ್ರು ಸರಿ ಇಲ್ಲ, ನಾವು ಇಂಡಿಯಾದ ಜೊತೆ ಜಾಯ್ನ್ ಆಗಿಬಿಡ್ತೀವಿ ಅಂತ ಹೇಳಿ ಇಂಡಿಯಾ ಜೊತೆ ಜಾಯ್ನ್ ಆಯಿತು. ಆದರೆ ಇನ್ನೂ 3 ಇತ್ತಲ್ಲ, ಇನ್ನು 3ಗಳು ಸ್ವಲ್ಪ ನಾಟಕ ಆಡ್ತು. ಅದು ಯಾವುದ್ಯಾವುದು ಅಂತಂದರೆ ಹೈದರಾಬಾದ್ ಮತ್ತು ಜುನಾರ್ಗ್ ಮತ್ತು ಕಾಶ್ಮೀರ್. ಈ 3 ಕೂಡ ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಿ, ಹಂಗೆ ಹಿಂಗೆ ಅಂದ್ಕೊಂಡೇನೋ ಸ್ವಲ್ಪ ರಿಫ್ಯೂಸ್ ಮಾಡ್ತು. ಅದಾದಮೇಲೆ ಹೈದರಾಬಾದಲ್ಲಿ ಸ್ವಲ್ಪ ಪೊಲೀಸ್ ಆ್ಯಕ್ಷನ್ ಆಯಿತು. ಸೊ ಪೊಲೀಸ್ ಆ್ಯಕ್ಷನ್ ಅಂತಂದರೆ ಏನು, ಒಂದಷ್ಟು ಗುಂಪು ಗಲಭೆಗಳಾಯಿತು. ಅದಾದಮೇಲೆ ಪೊಲೀಸ್ ಸ್ವಲ್ಪ ಅಂಡರ್ಟೇಕ್ ಆದಾಗ ಹೈದರಾಬಾದವರು ಕೂಡ ಜಾಯ್ನ್ ಆದರು. ನೆಕ್ಸ್ಟು ಜುನಾರು ಕೂಡ ಅವರು ಕೂಡ ಒಂದು ರೆಫರೆಂಡಮ್ ಮುಖಾಂತರ ಅವರು ಕೂಡ ಜಾಯ್ನ್ ಆದರು. ಕಾಶ್ಮೀರವರು ಸ್ಟಾರ್ಟಿಂಗ್ ಜಾಯ್ನ್ ಆಗಲಿಲ್ಲ. ಅವ್ರಿಗೆ ಎಕ್ಸ್ಟರ್ನಲ್ ಅಗ್ರೆಷನ್ ಆದಮೇಲೆ, ಅಂದರೆ ಪಾಕಿಸ್ತಾನ ಏನು ಅಟ್ಯಾಕ್ ಆಗುತ್ತೆ ಅಂದರೆ, ಪಾಕಿಸ್ತಾನದವ್ರು ಏನು ಒಂದು ಇನ್ಫಿಲ್ಟ್ರೇಟ್ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವ್ರು ಏನು ಮಾಡಿದ್ರು, ಒಂದು ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಅಂದರೆ ಒಂದು ಜಸ್ಟ್ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರು ಏನು ಮಾಡಿದ್ರು, ಅಂಡರ್ ಆರ್ಟಿಕಲ್ 371 370 ನನಗೆ ಗೊತ್ತಿಲ್ಲ ಕಣ್ರಪ್ಪ, ನೀವೇ ಹೇಳಿ. ಸೊ ಆ ಒಂದು ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ಪ್ರಕಾರ ಅವರು ಕಾಶ್ಮೀರ ಕೂಡ ಇಂಡಿಯಾಕ್ಕೆ ಜಾಯ್ನ್ ಆಯಿತು. ಆಯಿತಾ. ನೆಕ್ಸ್ಟು ಕ್ಲಾಸಿಫಿಕೇಷನ್ ಆಫ್ ಸ್ಟೇಟ್ಸ್ ಇನ್ ದ 1950 ಕಾನ್ಸ್ಟಿಟ್ಯೂಷನ್. ಇದು ಕೂಡ ನಿಮ್ಮ ಟೇಬಲ್ಲೇ ಇದೆ. ಹೌದಾ. ವೆನ್ ದ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಎಫೆಕ್ಟ್ 1950, ಇಂಡಿಯಾ ಹ್ಯಾಡ್ 29 ಸ್ಟೇಟ್ಸ್ ಆ್ಯಂಡ್ ಟೆರಿಟರಿ ಇನ್ 4 ಕ್ಯಾಟಗರೀಸ್. ಆಯಿತಾ. ಅಲ್ಲೂ ಕೂಡ ಒಂದಷ್ಟು ಪಾರ್ಟ್ಗಳನ್ನ ಮಾಡಿದ್ರು. ಪಾರ್ಟ್ ಏನು ಅಂತಂದರೆ ಫಾರ್ಮರ್ ಬ್ರಿಟಿಷ್ ಪ್ರಾವಿನ್ಸಸ್, ಅಂದರೆ ಮದ್ರಾಸು ಬಾಂಬೆ, ಅದನ್ನು ಒಂದು ಪಾರ್ಟ್ ಎ ಅಂತ ಇಟ್ಟರು. ಅಂದರೆ ಏನು ಅಂತಂದರೆ ಇವರು ಪಾರ್ಟ್ A B C D ಅಂತ ಮಾಡ್ಕೊಂಡ್ರು ಕಣಪ್ಪ. ಆಯಿತಾ. 1950 ಆದಮೇಲೆ, ಅಂದರೆ 1950 ನಮ್ಮ ಸಂವಿಧಾನ, ಅಂದರೆ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ನಮ್ಮ ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊಂಡಾದ್ಮೇಲೆ, ಈಗ ನಮ್ಮ ಕರ್ನಾಟಕ ತಮಿಳ್ನಾಡು ಅಂತಿದೆಯಲ್ಲ, ಆ ಥರ ಏನೂ ಇರಲಿಲ್ಲ. ಅವ್ರು ಮಾಡಿದ್ದೊಂದು ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D ಅಂತ ಒಂದು 4 ಭಾಗಗಳನ್ನ ಮಾಡಿಕೊಂಡ್ರು. ಆ 4 ಭಾಗದಲ್ಲಿ ಅದಿನ್ನೊಂದು ಸತಿ ಹೇಳ್ತಾ ಇದ್ದೀನಿ, ನಮ್ಮ ಮೊದಲು ಥರ ಕರ್ನಾಟಕ ತಮಿಳ್ನಾಡು ಆಂಧ್ರ ಪ್ರದೇಶ ಆ ಥರ ಏನು ಸಪ್ರೇಟ್ ಸ್ಟೇಟ್ ಇರಲಿಲ್ಲ. ಹೋಲ್ ಇಂಡಿಯಾ ಆಸ್ ಅ ಕಂಟ್ರಿ ಅಂತ ಇತ್ತು ಅಷ್ಟೇ. ಅಲ್ಲಿ ಏನು ಮಾಡಿದ್ರು, 4 ಭಾಗಗಳನ್ನ ಮಾಡಿದ್ರು. ಏನು ಅಂತಂದರೆ, ಒಂದು ಪಾರ್ಟ್ ಎ ಏನಂತಂದರೆ ಯಾವ್ಯಾವ ಪ್ರದೇಶ ಬ್ರಿಟಿಷ್ ಪ್ರಾವಿನ್ಸಸ್ಸಲ್ಲಿತ್ತು ಅದಕ್ಕೆ ನಾವು ಪಾರ್ಟ್ ಎ ಅಂತ ಹಾಕೊಂಡ್ರು. ಆಯಿತಾ. ಸೊ ಪಾರ್ಟ್ ಬಿ ಏನು ಮಾಡಿದ್ರು, ಅವರು ಪ್ರಿನ್ಸಿ ಸ್ಟೇಟ್ಗಳನ್ನ ಹಾಕೊಂಡ್ರು. ಲೈಕ್ ಹೈದರಾಬಾದ್, ಮೈಸೂರು ಎಲ್ಲ ಪ್ರಿನ್ಸಿ ಸ್ಟೇಟ್ಸ್ ಅಲ್ವಾ. ಸೊ ಅದನ್ನೆಲ್ಲ ಒಂದು ಭಾಗ ಮಾಡಿಕೊಂಡ್ರು. ಮತ್ತು ಪಾರ್ಟ್ ಸಿ ಅಂತ ಮಾಡಿದ್ರು, ಅಲ್ಲಿಗೆ ಚೀಫ್ ಕಮಿಷನರ್ ಪ್ರಾವಿನ್ಸಸ್ ಲೈಕ್ ಕೂರ್ಗು ಮತ್ತು ಡೆಲ್ಲಿ. ಸೊ ಚೀಫ್ ಕಮಿಷನರ್ ಅವ್ರ ಆಡಳಿತದಲ್ಲಿದ್ದಂಥ ಒಂದು ಪ್ರಾವಿನ್ಸ್ಗಳನ್ನ ಪಾರ್ಟ್ ಸಿಯಲ್ಲಿ ಹಾಕೊಂಡ್ರು. ನೆಕ್ಸ್ಟು ಪಾರ್ಟ್ ಡಿ ಅಂತ ಮಾಡಿದ್ರು, ಅಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ನ ಇಟ್ಕೊಂಡ್ರು. ಸೊ ಈ ಥರ 4 ಪಾರ್ಟ್ ಮಾಡಿದ್ದು. ಕರ್ನಾಟಕ ತಮಿಳ್ನಾಡು ಸಪ್ರೇಟ್ ಸ್ಟೇಟ್ಗಳಿರಲಿಲ್ಲ, ಜಸ್ಟ್ ಆಮೇಲೆ ಟೆರಿಟರಿಗಳು ಕೂಡ ಇರಲಿಲ್ಲ, ಜಸ್ಟು ಇಂಡಿಯಾ ಆ್ಯಸ್ ಅ ಹೋಲ್ ಅಂತಿತ್ತು ಅಷ್ಟೇ. ಅದರಲ್ಲಿ ಇವ್ರ ಪ್ರಾವಿನ್ಸಸ್ಗಳಿತ್ತು. ಆಯಿತಾ. ನೆಕ್ಸ್ಟು ಡಿಮಾಂಡ್ ಫಾರ್ ಲಿಂಗ್ವಿಸ್ಟಿಕ್ ಸ್ಟೇಟ್. ಸೊ ಈಗೇನಾಯಿತು, ಇಂಡಿಪೆಂಡೆನ್ಸ್ ಆದಮೇಲೆ ತುಂಬ ಜನ ಸೌತ್ ಇಂಡಿಯಾದಲ್ಲಿ ಎಕ್ಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಡಿಮಾಂಡ್ ಮಾಡಿದ್ರು, ನೋಡಪ್ಪ ನಮಗೆ ಸಪ್ರೇಟ್ ಒಂದು ಸ್ಟೇಟ್ ಕೊಡಿ. ಈಗ ನಾವು ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತಾ ಇದ್ದೀವಿ, ನಮಗೆ ಕನ್ನಡ ಸಪ್ರೇಟ್ ಸ್ಟೇಟು. ಆಂಧ್ರ ಪ್ರದೇಶದಲ್ಲಿ ತೆಲುಗು ಮಾತಾಡ್ತೀವಿ, ಸೊ ದಟ್ ನಮಗೆ ಒಂದು ಸಪ್ರೇಟಾಗಿ ತೆಲುಗು ಮಾತನಾಡುವಂಥ ಒಂದು ಪ್ರದೇಶವನ್ನು ಕೊಡಿ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಒಂದಷ್ಟು ಡಿಮಾಂಡ್ ಇಡ್ತಾರೆ. ಸೊ ಡಿಮಾಂಡ್ ಇಟ್ಟಿದ್ದು ಫಸ್ಟ್ ಯಾರು ಅಂತಂದರೆ ಆಂಧ್ರ ಪ್ರದೇಶವರು. ಅದನ್ನು ಕೂಡ ನೋಡೋಣ ಏನು ಅಂತ. ಸೊ ಫಸ್ಟು ಧಾರ್ ಕಮಿಷನ್ ಬಂತು, ಅಂದರೆ ಸ್ಟೇಟ್ ರಿಆರ್ಗನೈಸೇಷನ್ ಅಂದರೆ ಒಂದು ಕಮಿಟಿ ಅಂತ ಒಂದು ಮಾಡ್ತಾರೆ. ಸೊ ಅದಾದಮೇಲೆ ಒಂದು ಫಸ್ಟ್ ಅಪಾಯಿಂಟ್ ಆಗಿದ್ದು ಧಾರ್ ಕಮಿಟಿ 1948. ಸೊ ಇಲ್ಲೇನು ಹೇಳ್ತು ಅಂದರೆ, ರೆಕಮೆಂಡೆಡ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ನಾಟ್ ಲ್ಯಾಂಗ್ವೇಜ್. ನೋಡಪ್ಪ ಈ ಧಾರ್ ಕಮಿಷನಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಅಂತ ಸ್ಟೇಟ್ ಆರ್ಗನೈಸೇಷನ್ ಮಾಡಬೇಕಾದ್ರೆ ನೋಡಿ, ಬೇಸ್ಡ್ ಆನ್ ಅಡ್ಮಿನಿಸ್ಟ್ರೇಷನ್ ನೀವು ಅದನ್ನು ಇದು ಮಾಡ್ಕೊಳ್ಳಿ, ಲ್ಯಾಂಗ್ವೇಜ್ ಮುಖಾಂತರ ಯಾವುದೇ ಕಾರಣಕ್ಕೂ ಸ್ಟೇಟ್ಗಳನ್ನ ಡಿವೈಡ್ ಮಾಡಬೇಡಿ ಅಂತ ಹೇಳ್ತು. ಆಯಿತಾ. ಸೊ ಪೀಪಲ್ ಅಪೋಸ್ ಮಾಡಿದ್ರು, ಅದೇ ಅಲ್ಲ ಕಣಪ್ಪ, ಬೇಸ್ಡ್ ಆನ್ ಅಡ್ಮಿನಿಸ್ಟ್ರೇಟಿವ್ ಅಂತ ಹೇಳ್ತೀರಾ, ಕೆಲವೊಂದು ಲಾಗಳು ಕರ್ನಾಟಕಕ್ಕೆ ಇಷ್ಟ ಆಗುತ್ತೆ, ಬಟ್ ಕೆಲವೊಂದು ಲಾಗಳು ಅದು ನಮಗೆ ಅಂದರೆ ಆ್ಯಸ್ ಆಂಧ್ರ ಪ್ರದೇಶ್ ಪೀಪಲ್ಗೆ ನಮಗೆ ಇಷ್ಟ ಆಗಲ್ಲ. ಹಾಗಾದರೆ ನೀವು ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸಿಂದ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಅಥವಾ ಸ್ಟೇಟ್ಗಳನ್ನ ನೀವು ರಿಆರ್ಗನೈಸ್ ಮಾಡಿ ಅಂತ ಹೇಳ್ತೀರಾ.
ಅಂತ ತುಂಬ ಜನ ಅದಕ್ಕೆ ಅಪೋಸ್ ಮಾಡಿದ್ರು. ಅದಾದ್ಮೇಲೆ ಏನು ಮಾಡಿದ್ರು, JVP ಕಮಿಟಿ ಮಾಡಿದ್ರು. ಈ ಒಂದು JVP ಕಮಿಟಿಯಲ್ಲಿ ಯಾರು ಕೂಡ ಚೇರ್ಮನ್ ಆಗಿರಲಿಲ್ಲ. ಗೊತ್ತಿರಲಿ, ನಿಮ್ಮ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲು ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಈ 3 ಜನ ಸೇರಿ ಒಂದು ಕಮಿಟಿ ಮಾಡೋದು JVP ಕಮಿಟಿ ಅಂತ. ಈ ಕಮಿಟಿಲಿ ಯಾರು ಕೂಡ ಚೇರ್ಮನ್ ಅಥವಾ ವೈಸ್ ಚೇರ್ಮನ್ ಇಲ್ಲ. ಈ 3 ಜನ ಕೂಡ ಜಸ್ಟ್ ಒಂದು ಮೆಂಬರ್ಸ್ ಆಗಿ ಕೆಲಸ ಮಾಡಿದ್ರು, ಆಯಿತಾ. ಸೊ ಇವ್ರು ಏನು ಮಾಡಿದ್ರು ಅಂತಂದರೆ, ಇವರು ಕೂಡ ಲ್ಯಾಂಗ್ವೇಜ್ ಆಗಿ ನಾವು ಸ್ಟೇಟ್ಗಳನ್ನ ರಿಆರ್ಗನೈಸೇಷನ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಸಪ್ರೇಟಾಗಿ ಒಂದು ಲ್ಯಾಂಗ್ವೇಜ್ಗೆ, ಈಗ ಎಕ್ಸಾಂಪಲ್ ಈಗ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತಾರೆ ಅಂದ್ಬಿಟ್ಟು ನಿಮಗೆ ಒಂದು ಸಪ್ರೇಟ್ ಸ್ಟೇಟ್ಗಳು, ಮತ್ತು ಆಂಧ್ರ ಪ್ರದೇಶದಲ್ಲಿ ತೆಲುಗು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ತೆಲುಗು ಸ್ಟೇಟ್ ಅಂತ ಮಾಡಿಬಿಟ್ರೆ ಏನಾಗುತ್ತೆ, ಇಂಡಿಯಾನ ಒಡೆದಂಗೆ ಆಗುತ್ತೆ. ಸೊ ಇಂಡಿಯಾ ಅನ್ನೋದೊಂದು ಡೈವರ್ಸಿಫೈ ಕಂಟ್ರಿ ಆದರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಸೊ ನಾವು ಏನು ಮಾಡೋಣ, ಲ್ಯಾಂಗ್ವೇಜ್ ಮುಖಾಂತರ ನಾವು ಸ್ಟೇಟ್ಗಳನ್ನ ರಿಆರ್ಗನೈಸ್ ಮಾಡೋದು ಬೇಡ. ಇದರಿಂದ ಏನಾಗುತ್ತೆ, ದೇಶದ ಒಗ್ಗಟ್ಟಿಗೆ ಕುತ್ತು ಬರುತ್ತೆ, ದೇಶದ ಒಗ್ಗಟ್ಟು ಹೊಡೆದೋಗುತ್ತೆ ಅಂತ ಹೇಳಿ ಅವರು JVP ಕಮಿಟಿ ಅವರು ಕೂಡ ಹೇಳಿದ್ರು. ಅವರು ಕೂಡ ರಿಜೆಕ್ಟ್ ಮಾಡಿದ್ರು. ಬೇಸ್ಡ್ ಆನ್ ಲ್ಯಾಂಗ್ವೇಜಸ್ಸು ನಾವು ಸ್ಟೇಟ್ನ ರಿಆರ್ಗನೈಸೇಷನ್ ಮಾಡೋದು ಬೇಡ ಅಂತ ಹೇಳಿದ್ರು. ಆದರೆ ಆಂಧ್ರದಲ್ಲಿ ತುಂಬ ದೊಂಬಿ ಎದ್ಬಿಟ್ಟಿದ್ರು ಜನ. ಇಲ್ಲ ಕಣಪ್ಪ, ನೀನು ಮಾಡಲೇಬೇಕು, ನೀನು ಏನು ಮಾಡ್ತೀಯೋ ಆಂಧ್ರ ಪ್ರದೇಶದಲ್ಲಿ ತೆಲುಗು ಮಾತಾಡೋರ್ನೆಲ್ಲ ನೀವು ಸಪ್ರೇಟಾಗಿ ನೀವು ಒಂದು ಸ್ಟೇಟ್ ಮಾಡಲೇಬೇಕು ಅಂದ್ಬಿಟ್ಟು ಆಂಧ್ರ ಪ್ರದೇಶದಲ್ಲಿ ದೊಂಬಿ ಎದ್ಬಿಟ್ರು. ಸೊ ಮ್ಯಾಸಿವ್ ಪ್ರೊಟೆಸ್ಟ್ ಆಯಿತು. ಪೊಟ್ಟಿ ಶ್ರೀರಾಮುಲು, ಸೊ ಅವ್ರು ಎದ್ಬಿಟ್ರು. ಸೊ ಅದಾದಮೇಲೆ ಅವ್ರು ಏನು ಮಾಡಿದ್ರು, ಈಗ ನೋಡಪ್ಪ, ಅವ್ರ ಹತ್ರ ದೊಂಬಿ ಇದ್ರು ಅಂತ ಅಂದ್ಬಿಟ್ಟು ಅವ್ರು ಎಲ್ಲೂ ಕೂಡ ರಾಯ್ಟ್ಸ್ ಏನೂ ಆಗಲಿಲ್ಲ. ಅವ್ರು ನಾರ್ಮಲಾಗಿ ಅವ್ರು, ಯಾಕಂದರೆ ಆ ಟೈಮಲ್ಲಿ ಗಾಂಧಿದು ಟೈಮ್ ಇತ್ತು. ಅಂದರೆ ಗಾಂಧಿ ಟೈಮು ಅಂತಂದರೆ ಕಂಪ್ಲೀಟಾಗಿ ಗಾಂಧಿಯನ್ನ ಪ್ರಿನ್ಸಿಪಲ್ಗಳನ್ನ ಜನ ಫಾಲೋ ಮಾಡ್ತಾಯಿದ್ರು. ಎಕ್ಸಾಂಪಲ್ ನಿಮ್ಮ ಪೀಸ್ಫುಲ್ ಪ್ರೊಟೆಸ್ಟ್ ಆಗಿರ್ಬೋದು, ಆಯಿತಾ, ಒಂದು ಮ್ಯಾರಥಾನ್ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಇತ್ತು. ಸೊ ಈ ಥರ ಇದ್ದಾಗ ಅವರು ಕೂಡ ಒಂದು ಹಂಗರ್ ಸ್ಟ್ರೈಕ್ನ ಶುರು ಮಾಡಿದ್ರು. ಹಂಗರ್ ಸ್ಟ್ರೈಕ್ ಮಾಡಿದ್ರು ಕೂಡ ಸೆಂಟರ್ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ನೋಡ್ಬೋದು ನೀವು ಇಲ್ಲಿ 56 ದಿನದ ಹಂಗರ್ ಸ್ಟ್ರೈಕ್ ಮಾಡಾದ್ಮೇಲೆ ಅವ್ರು ಏನು ಮಾಡಿದ್ರು, ಸತ್ತೋದ್ರು. ಯಾರು, ಪೊಟ್ಟಿ ಶ್ರೀರಾಮುಲು ಅನ್ನೋರು ಸತ್ತೋದ್ರು. ಸೊ ಸತ್ತೋದ ತಕ್ಷಣ ಏನಾಗುತ್ತೆ, ಇವ್ರಿಗೆ ಗೊತ್ತಾಯಿತು, ನೋಡಪ್ಪ ಇವ್ರು ಅಕಸ್ಮಾತ್ ಸತ್ತರೆ ಮಾತ್ರ ಇಡೀ ದೇಶ ಮತ್ತು ಇಂಟರ್ನಲ್ ಎಮರ್ಜೆನ್ಸಿ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿ ಇಂಟರ್ನಲ್ ಎಮರ್ಜೆನ್ಸಿ ಕೂಗಬೇಕಾಗ್ತದೆ ಅಂತ ಹೇಳಿ ಅವರು ಸ್ವಲ್ಪ ಇದು ಮಾಡಿದ್ರು. ಅದಾದಮೇಲೆ ಇವ್ರು ಸತ್ತಾದ್ಮೇಲೆ ಏನಾಯಿತು ಅಂದರೆ ಜನ ತುಂಬ ದೊಂಬಿ ಎದ್ಬಿಟ್ರು. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡಿದ್ರು, ಆಯಿತು ಅಂತ ಒಪ್ಕೊಬಿಟ್ರು. ನೋಡಪ್ಪ, ಯಾಕಂದರೆ ಅಷ್ಟು ಜನನ ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ. ಅಕಸ್ಮಾತ್ ನಾಳೆ ಬಾಂಗ್ಲಾದೇಶ ಥರನೇ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿ ಆಂಧ್ರ ಪ್ರದೇಶವರು ನಮಗೆ ಒಂದು ಸಪ್ರೇಟಾಗಿ ಅಂದರೆ ಇಂಡಿಯಾದ ನಮಗೆ ಇಂಡಿಪೆಂಡೆನ್ಸ್ ಕೊಡಿ ಅಂತ ಅಂದ್ಬಿಟ್ಟು ಎದ್ಬಿಟ್ರೆ ಅದು ಇನ್ನೂ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರೇನು ಮಾಡಿದ್ರು, ಓಕೆ ಅಂತ ಅಂದ್ಬಿಟ್ರು. ಓಕೆ ಅಂತೇಳಿ ಆಂಧ್ರ ಪ್ರದೇಶನ ತೆಲುಗು ಸ್ಟೇಟಾಗಿ ಮಾಡಿಬಿಟ್ರು, ಆಯಿತಾ. ಸೊ ಡೈಡ್ ಆಫ್ಟರ್ 56 ಡೇ ಹಂಗರ್ ಸ್ಟ್ರೈಕ್ ಫಾರ್ ತೆಲುಗು ಸ್ಪೀಕಿಂಗ್ ಸ್ಟೇಟ್. ಆಲ್ಸೋ ರಿಸಲ್ಟ್ ಆಂಧ್ರ ಸ್ಟೇಟ್ ಫಾರ್ಮ್ ಫ್ರಮ್ ಮದ್ರಾಸ್ ಸ್ಟೇಟ್. ನೋಡಿ, ಆಂಧ್ರ ಅನ್ನೋದು ಕೂಡ ಒಂದು ಮದ್ರಾಸ್ ಒಂದು ಪ್ರಾವಿನ್ಸ್ದು ಒಂದು ಪ್ರದೇಶ ಆಗಿತ್ತು. ಆದರೆ ಮದ್ರಾಸಲ್ಲಿ ಕಂಪ್ಲೀಟ್ ಒಂದು ಪ್ರದೇಶದಲ್ಲಿ ತೆಲುಗು ಸ್ಪೀಕಿಂಗ್ ಎಲ್ಲೆಲ್ಲಿತ್ತು ಅದನ್ನೆಲ್ಲ ಅವರು ಆಂಧ್ರ ಪ್ರದೇಶ ಅಂತ ಸಪ್ರೇಟಾಗಿ ಮಾಡಿ ಅದನ್ನು ಒಂದು ಸಪ್ರೇಟ್ ಸ್ಟೇಟಾಗಿ ಮಾಡಿದ್ರು. ದಿಸ್ ಓಪನ್ ಅ ಫ್ಲಡ್ ಗೇಟ್ ಫಾರ್ ಮೋರ್ ಲಿಂಗ್ವಿಸ್ಟಿಕ್ ಡಿಮ್ಯಾಂಡ್. ಹೌದಾ, ಈಗ ಅಲ್ಲಿದ್ದಂತಹ ಬೇರೆ ರಾಜ್ಯಗಳು ಕೂಡ ನಮಗೂ ಹಂಗೆ ಮಾಡಿ ನೋಡಿ, ಎಲ್ಲರೂ ಕೂಡ ಈಕ್ವಲಾಗಿ ಟ್ರೀಟ್ ಮಾಡಬೇಕು ನೀವು. ಹೌದಾ, ಸೆಂಟರು ಎಲ್ಲರನ್ನೂ ಕೂಡ ಈಕ್ವಲಾಗಿ ಟ್ರೀಟ್ ಮಾಡಬೇಕು. ನೀವು ಆಂಧ್ರ ಪ್ರದೇಶವ್ರು ಕೊಟ್ಟಿದ್ದೀರಾ, ಹಾಗಾಗಿ ನಮಗೂ ಕೂಡ ಕೊಡಿ ಅಂತ ಹೇಳಿ ಎಲ್ಲರೂ ಕೂಡ ಇದ್ರು. ಕರ್ನಾಟಕ, ತಮಿಳ್ನಾಡು ಎಲ್ಲ ಒಂದೊಂದು ಕಡೆ ಕೇಳಿದ್ರು. ಸೊ ಅದೆಲ್ಲ ಆದಮೇಲೆ ಅದಕ್ಕೆ ಅಂತಲೊಂದು ಎಕ್ಸಾಂಪಲು ಒಂದು ಕಮಿಷನ್ನ ಕ್ರಿಯೇಟ್ ಮಾಡೋದು, ದಟ್ ಇಸ್ ಕಾಲ್ಡ್ ಫಜಲ್ ಅಲಿ ಕಮಿಷನ್ ಅಂತ. ಈ ಒಂದು ಫಜಲ್ ಅಲಿ ಕಮಿಷನ್ ನೋಡಪ್ಪ, ಎಲ್ಲ ಸ್ಟೇಟ್ಗೂ ಹೋಗಿ ನೀವು ಒಂದು ಸರ್ವೆ ಥರ ಮಾಡಿ, ಎಲ್ಲೆಲ್ಲಿ ಕನ್ನಡ ಮಾತಾಡ್ತಾರೋ ಅಲ್ಲೆಲ್ಲ ಒಂದು ಕನ್ನಡಕ್ಕೆ ಒಂದು ಬಾರ್ಡ್ರ್ ಮಾಡೋಣ. ಎಲ್ಲೆಲ್ಲಿ ತಮಿಳ್ ಮಾತಾಡ್ತಾರೋ ಆ ತಮಿಳು, ಎಲ್ಲೆಲ್ಲಿ ಗುಜರಾತಿ ಮಾತಾಡ್ತಾರೋ ಅದೆಲ್ಲ ಕಂಪ್ಲೀಟ್ ಗುಜರಾತು, ಎಲ್ಲಿ ಬೆಂಗಾಲ್ ಮಾತಾಡ್ತಾರೋ ಅಲ್ಲೆಲ್ಲ ವೆಸ್ಟ್ ಬೆಂಗಾಲು. ಸೊ ಆ ಥರ. ಸೊ ಬೇಸ್ಡ್ ಆನ್ ದ ಲಿಂಗ್ವಿಸ್ಟಿಕ್ ಅವ್ರು ಏನು ಮಾಡಿದ್ರು, ಒಂದು ಬಾರ್ಡ್ರ್ ಥರ ಮಾಡಿ ಒಂದೊಂದು ಪಾರ್ಟ್ ಏರಿಯಾಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಏನಂತಂದರೆ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಅಂತ. ಚೇರ್ಮನ್ ಯಾರು ಅಂದರೆ ಫಜಲ್ ಅಲಿ ಅವರು, ಆಯಿತಾ. ಓಕೆ, ನೆಕ್ಸ್ಟ್ ಮೆಂಬರ್ಸ್ ಯಾರ್ಯಾರಾಗಿದ್ದು ಅಂತಾರೆ, KM ಪನ್ನಿಕರು ಮತ್ತು ಕುಂಜ್ರು ಇಬ್ಬರು ಕೂಡ ಮೆಂಬರ್ಸ್ ಆಗಿದ್ದರು. ಸೊ ರೆಕಮೆಂಡೆಡ್ ಅ ಸ್ಟೇಟ್ ಮೋಸ್ಟ್ಲಿ ಆನ್ ಲಿಂಗ್ವಿಸ್ಟಿಕ್ ಲೈನ್ಸ್ ಬಟ್ ವಿತ್ ದ ನ್ಯಾಷನಲ್ ಯೂನಿಟಿ ಆ್ಯಸ್ ಅ ಟಾಪ್ ಪ್ರಯಾರಿಟಿ. ನೋಡಿ, ನ್ಯಾಷನಲ್ ಯೂನಿಟಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡವ್ರು ಏನು ಮಾಡಿದ್ರು, ಸ್ಟೇಟ್ಗಳನ್ನ ಬೇಸ್ಡ್ ಆನ್ ದ ಲಿಂಗ್ವಿಸ್ಟಿಕ್ ಅವರು ಒಂದಷ್ಟು ಟೆರಿಟರಿಗಳನ್ನ ಕೊಟ್ಟರು, ಆಯಿತಾ. ಇಲ್ಲಿ 4 ಕ್ರೈಟೀರಿಯಾಗಳನ್ನ ಯೂಸ್ ಮಾಡಿದ್ರು. ಏನು ಅಂತಂದರೆ, ತಲೆಯಲ್ಲಿ ನ್ಯಾಷನಲ್ ಯೂನಿಟಿ ಮತ್ತು ಸೆಕ್ಯೂರಿಟಿನ ತಲೆಯಲ್ಲಿ ಇಟ್ಕೊಂಡ್ರು, ಲಿಂಗ್ವಿಸ್ಟಿಕ್ ಮತ್ತು ಕಲ್ಚರಲ್ ಸಿಮಿಲಾರಿಟೀಸ್ಗಳನ್ನ ಚೆಕ್ ಮಾಡಿ ಕೊಟ್ಟರು, ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಎಕನಾಮಿಕ್ ಕನ್ವೀನಿಯನ್ಸು ಮತ್ತು ವೆಲ್ಫೇರ್ ಆ್ಯಂಡ್ ಪ್ಲಾನಿಂಗ್ ನೀಡ್ಸು, ಆಯಿತಾ. ಅದಾದಮೇಲೆ 1956 ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಅಂತ ತಗೊಂಡು ಬಂದರು, ಪ್ಲಸ್ 7th ಅಮೆಂಡ್ಮೆಂಟ್ ಆ್ಯಕ್ಟ್ ಮಾಡಿ ಈ ಒಂದು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತ ಏನು ಕ್ಲಾಸಿಫಿಕೇಷನ್ ಮಾಡ್ಕೊಂಡಿದ್ರಲ್ಲ ಅದನ್ನು ಅಬಾಲಿಷ್ ಮಾಡಿ 14 ಹೊಸ ಸ್ಟೇಟ್ಗಳನ್ನ ಕ್ರಿಯೇಟ್ ಮಾಡಿದ್ರು, 6 ಯೂನಿಯನ್ ಟೆರಿಟರಿಗಳನ್ನ ಮಾಡಿದ್ರು, ವಿಚ್ ಕೇಮ್ ಇನ್ ಟು ಫೋರ್ಸ್ ಇನ್ 1st November 1956. ಹೌದಾ, ಕರ್ನಾಟಕ ಯಾವಾಗ ಬಂತು ಅಂತ ನಿಮಗೂ ಕೂಡ ಗೊತ್ತು, ಹೌದಾ. ಸೊ ಮೇಜರ್ ಚೇಂಜ್ ಎಲ್ಲ ಏನು ಮಾಡಿದ್ರು ಅಂತಂದರೆ, ಕೇರಳದಲ್ಲಿರುವಂತಹ ಟ್ರಾವನ್ಕೋರ್ ಮತ್ತು ಕೊಚ್ಚಿನು, ಮಲಬಾರು,
ಅದನ್ನು ಕಾಸರಗೋಡು ಇದನ್ನು ಕೇರಳಗೆ ಹಾಕಿದ್ರು. ಆಂಧ್ರ ಪ್ರದೇಶದಲ್ಲಿ ಆಂಧ್ರ ತೆಲುಗು ಪಾರ್ಟ್ಸ್ ಆಫ್ ಹೈದರಾಬಾದಲ್ಲಿ ಇದ್ದಂತಹ ತೆಲುಗು ಸ್ಪೀಕಿಂಗ್ ಪಾರ್ಟ್ಸ್ಗಳೇನಿತ್ತು ಅದನ್ನೆಲ್ಲ ಕೂಡ ಆಂಧ್ರ ಪ್ರದೇಶಕ್ಕೆ ಇನ್ಕ್ಲೂಡ್ ಮಾಡಿದ್ರು. ಸೊ ಮಧ್ಯಪ್ರದೇಶನ ಭೋಪಾಲು, ವಿಂಧ್ಯ ಪ್ರದೇಶ ಮತ್ತು ಮಧ್ಯ ಭಾರತ್ ಅದನ್ನು ಕೂಡ ಇದು ಮಾಡಿದ್ರು. ಬಾಂಬೆದಲ್ಲಿ ಮರ್ಜ್ ವಿತ್ ಸೌರ ರಾಷ್ಟ್ರ ಮತ್ತು ಕಚ್ ಇದನ್ನೆಲ್ಲ ಬಾಂಬೆ ಮಾಡಿದ್ರು. ಕರ್ನಾಟಕ ಅಂದರೆ ಮೈಸೂರು ಅಂತಿತ್ತು, ಅದನ್ನು ಕೂರ್ಗಲ್ಲಿ ಕನ್ನಡ ಮಾತಾಡ್ತಾಯಿದ್ರು ಅಂತ ಅಂದ್ಬಿಟ್ಟು ಕರ್ನಾಟಕಕ್ಕೆ ಇದು ಮಾಡಿದ್ರು. ನೆಕ್ಸ್ಟು ಪಂಜಾಬು ಪೆಪ್ಸು ಮರ್ಜ್ಡು, ರಾಜಸ್ಥಾನ ಅಜ್ಮೇರ್ ಮರ್ಜ್ಡು, ಅದೆಲ್ಲ ನೋಡಿ ಅಷ್ಟೇ, ಇನ್ನೇನಿಲ್ಲ. ಮತ್ತು ಲಕ್ಷದ್ವೀಪ್ನ ಲಕ್ಕದೀವ್ ಅಂತಿತ್ತು, ಗೊತ್ತಿಲ್ಲ ಇದು. ನೆಕ್ಸ್ಟು ಮಿನಿಕಾಯ್, ಅಮಿನ್ ದೀವಿ ಐಲ್ಯಾಂಡ್ಸ್ ಅವೆಲ್ಲ ಅಂಡಮಾನ್ ಐಲ್ಯಾಂಡ್ಸು ಬಿಕಮ್ ಎ ಯೂಟೀಸ್ ಆ್ಯಂಡ್ ನೌ ಲಕ್ಷದ್ವೀಪ್. ಆಯಿತಾ? ಸೊ ಇಲ್ಲಿ ಸಾರಿ ಅಮಿನ್ ದೀವಿ ಐಲ್ಯಾಂಡ್ ಅಂದರೆ ಅಂಡಮಾನ್ ಅಲ್ಲ ಕಣಪ್ಪ, ಸಾರಿ ಮಿನಿಕಾಯ್ ಆ್ಯಂಡ್ ಅಮಿನ್ ದೀವಿ ಅವೆಲ್ಲ ಲಕ್ಷದ್ವೀಪ್ ಐಲ್ಯಾಂಡ್ಗಳೇ, ಸಾರಿ. ಸೊ ನೆಕ್ಸ್ಟು ಸಮ್ಮರೈಸ್ ಹಾಕಿದ್ದೀನಿ. 1947 ಏನಿತ್ತು ಇಂಡಿಯಾ ಇಂಡಿಪೆಂಡೆನ್ಸ್ ಆಯಿತು. ಪ್ರಿನ್ಸಿ ಸ್ಟೇಟ್ಗಳೆಲ್ಲ ಇಂಟಿಗ್ರೇಟೆಡ್ ಆಯಿತು 1950ಲಿ. ಸ್ಟೇಟ್ ಕ್ಲಾಸಿಫೈಡ್ ಇಂಟು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಡಿ ಅಂತ ಅಂದ್ಬಿಟ್ಟು 4 ಪಾರ್ಟ್ಗಳನ್ನ ಮಾಡಿದ್ರು. 1953ಯಲ್ಲಿ ಆಂಧ್ರ ಸ್ಟೇಟ್ಗಳು ಫಸ್ಟ್ ಕ್ರಿಯೇಟ್ ಆಯಿತು. ಫಸ್ಟ್ ಲಿಂಗ್ವಿಸ್ಟಿಕ್ ಸ್ಟೇಟು ಆಂಧ್ರ ಪ್ರದೇಶ ಅಂತ ಮಾಡಿದ್ರು. 1956ಅಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಅಂತ ತೊಗೊಂಬಂದರು. ಯಾವುದು 7ನೇ ತಿದ್ದುಪಡಿಯನ್ನು ಮಾಡಿ 14 ಸ್ಟೇಟ್ಗಳು ಮತ್ತು 6 ಯೂಟೀಸ್ಗಳನ್ನ ತೊಗೊಂಡು ಬಂದರು. ಆಯಿತಾ? ಸೊ ಅದಾದಮೇಲೆ ಹೊಸ 14 ಸ್ಟೇಟ್ ಆದಮೇಲೆ ಮತ್ತೆ ಒಂದೊಂದು ವರ್ಷದಲ್ಲಿ ಒಂದೊಂದು ಮಾಡಿದ್ರು. ನೋಡಿ 1960ರಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಮಾಡಿದ್ರು. ಆಯಿತಾ? ನೆಕ್ಸ್ಟು 1961ರಲ್ಲಿ ದಾದ್ರಾ ಆ್ಯಂಡ್ ನಾಗರ್ ಹವೇಲಿ ಅದನ್ನು ಮಾಡಿದ್ರು. 62ರಲ್ಲಿ ಗೋವಾ, ಡಾಮನ್ ಆ್ಯಂಡ್ ಡಿಯು. 62ರಲ್ಲಿ ಮತ್ತು ಪುದುಚೇರಿ. 63ರಲ್ಲಿ ನಾಗಾಲ್ಯಾಂಡ್ ತೊಗೊಂಬಂದರು. 66ರಲ್ಲಿ ಪಂಜಾಬ್ ರಿಆರ್ಗನೈಸೇಷನ್ ಮಾಡಿದ್ರು. 1972ರಲ್ಲಿ ಮಣಿಪುರ, ತ್ರಿಪುರ ಮತ್ತು ಮೇಘಾಲಯ. ಮತ್ತು 1975ರಲ್ಲಿ ಸಿಕ್ಕಿಂ ತೊಗೊಂಬಂದರು. 1987ರಲ್ಲಿ ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶ ಮತ್ತು ಗೋವಾ ತೊಗೊಂಡು ಬಂದರು. ಆಯಿತಾ? ಮತ್ತು 2000 ಇಸ್ವಿಲಿ ಛತ್ತೀಸ್ಗಢ, ಉತ್ತರಾಖಂಡ ಮತ್ತು ಜಾರ್ಖಂಡ್ ತೊಗೊಂಬಂದರು. 2014ರಲ್ಲಿ ತೆಲಂಗಾಣ. 2019ರಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್. ಆಯಿತಾ? ಸ್ಪೆಷಲ್ ಸ್ಟೇಟಸ್ ಏನಿತ್ತು ಆರ್ಟಿಕಲ್ 370 ಹೇಳ್ದಲ್ವ, ಆರ್ಟಿಕಲ್ 370 ಅದನ್ನು ಕೂಡ ರಿಮೂವ್ ಮಾಡಿದ್ರು. ಸೊ ಇಷ್ಟು ಬಂದು ನಿಮ್ಮ ಅಂದರೆ ಎವಲ್ಯೂಷನ್ ಅಂತಲೇ ಹೇಳ್ಬೋದು. 1947ಇಂದ ಆದಂತಹ ಎಲ್ಲ ಸ್ಟೇಟ್ಗಳ ಎವಲ್ಯೂಷನ್, ಹೇಗೆ ಒಂದೊಂದು ಸ್ಟೇಟ್ಗಳು ಬಂತು ಅಂತ. ಆಯಿತಾ? ಈಗ ಮುಗೀತು ಅಷ್ಟೇ. ಕರೆಂಟ್ ನಂಬರ್ ಬಂದು ಆ ಸ್ಟೇಟ್ಗಳು 28 ಇದೆ, ಯೂಟೀಸ್ಗಳು 9 ಇದೆ ಆ್ಯಸ್ ಪರ್ 2019. ಹಳೆ ಹೆಸರುಗಳು ನೋಡ್ಕೊಳ್ಳಿ. ಲಕ್ಕದ್ವೀಪ್, ಮಿನಿಕಾಯ್ ಮತ್ತು ಅಮಿನ್ ದೀವಿ ಐಲ್ಯಾಂಡ್ ಅಂತ ಹೇಳಿದ್ನಲ್ಲ, ಅವೆಲ್ಲ ಲಕ್ಷದ್ವೀಪ ಐಲ್ಯಾಂಡ್ಗಳು, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಒರಿಸ್ಸಾ ಅಂತಿರೋದನ್ನ ರೀನೇಮ್ ಮಾಡಿ ಅದನ್ನು ಒಡಿಶಾ ಮಾಡಿದ್ರು. ಆಯಿತಾ? ಪಾಂಡಿಚೇರಿ ಇರೋದನ್ನ ಪುದುಚೇರಿ ಮಾಡಿದ್ರು. ಉತ್ತರಾಂಚಲ್ನ ಉತ್ತರಾಖಂಡ್ ಮಾಡಿದ್ರು. ಡೆಲ್ಲಿನ NCT ಆಫ್ ಡೆಲ್ಲಿ ಅಂತ ಮಾಡಿದ್ರು. ಮೈಸೂರನ್ನ ಕರ್ನಾಟಕ ಮಾಡಿದ್ರು. ಮದ್ರಾಸ್ನ ತಮಿಳ್ನಾಡು ಮಾಡಿದ್ರು. ಯುನೈಟೆಡ್ ಪ್ರಾವಿನ್ಸಸ್ನ ತಗೊಂಡೋಗಿ UP ಅಂತ ಮಾಡಿದ್ರು. ಸೊ ಇಷ್ಟು ಬಂದು ನಿಮ್ಮ ಆರ್ಟಿಕಲ್ 1, 2, 4. ಆರ್ಟಿಕಲ್ 1, 2, 3, 4 ತುಂಬ ಈಸಿ ಗುರು, ಅಲ್ಲಂಥದ್ದು ಏನಿಲ್ಲ. ನಿಮ್ಗೇನು ಕಷ್ಟ ಆಗುತ್ತೆ ಅಂತಂದರೆ ಈ ಆರ್ಟಿಕಲ್ 1, 2, 4 ಜೊತೆಗೆ 1, 2, 3, 4 ಜೊತೆಗೆ ಎಕ್ಸ್ಟ್ರಾ ಒಂದಷ್ಟು ಕಥೆಗಳಿದಾವಲ್ಲ, ಇದನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ಆಯಿತಾ? ಇವೆಲ್ಲ ನಿಮ್ಮ ಲಕ್ಷ್ಮೀಕಾಂತಲ್ಲಿ ಇದೆ ನೋಡ್ರಪ್ಪ, ಇದಿದೆ ನ್ಯೂ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರೀಸು ಆಫ್ಟರ್ 1956 ಅಂತಿದೆ. ಎಲ್ಲನೂ ಓದೋಕೆ ಹೋಗ್ಬೇಡಿ. ಯಾವ ಟೈಮಲ್ಲಿ ಯಾವ ಸ್ಟೇಟ್ ಬಂದು ಅಂತ ತಿಳ್ಕೊಳ್ಳಿ ಸಾಕು. ಆಯಿತಾ? ಡೀಟೇಲಾಗಿ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲೂ ಕೂಡ ಕೇಳಲ್ಲ ಅದನ್ನು. ಆಯಿತಾ? ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ತಿಳ್ಕೊಂಡಿರಿ ಅಷ್ಟೇ, ಜನರಲ್ ನಾಲೆಡ್ಜ್ಗೆ. ಇಷ್ಟು ಬಂದು ನಿಮ್ಮ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ ಆರ್ಟಿಕಲ್ 1ರಿಂದ ಆರ್ಟಿಕಲ್ 4ವರೆಗೂ. ಏನಾದ್ರು ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಆಯಿತಾ? ಅಕಸ್ಮಾತ್ ಕೆಲವೊಂದು ಪಾಯಿಂಟ್ ಮಿಸ್ ಮಾಡಿದರೂ ಕೂಡ ಮೆನ್ಷನ್ ಮಾಡಿ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನು ಕ್ಯಾರಿ ಮಾಡ್ತೀನಿ. ಆದಷ್ಟು ನೀವು ಬೇಗ ಕಮೆಂಟಲ್ಲಿ ಹೇಳಬೇಕು. ಜೊತೆಗೆ ನೀವೇನಾದರೂ ಮೇನ್ಸ್ ಓದ್ತಾ ಇತ್ತು ಅಂತಂದರೆ ಎಕ್ಸ್ಟ್ರಾ ಬುಕ್ಸ್ಗಳು ಬೇಕು ಅಂತಂದರೆ, ಲೈಕ್ ಪೊಲಿಟಿ, ಯಾವುದೇ ಸಬ್ಜೆಕ್ಟ್ ಆಗಲಿ, ಪೊಲಿಟಿ ಒಂದೇ ಅಲ್ಲ, ಮೈನ್ಸ್ಗೆ ಯಾವುದೇ ಥರದ ಒಂದು ಸಬ್ಜೆಕ್ಟ್ ಇನ್ಕ್ಲೂಡಿಂಗ್ ಎಥಿಕ್ಸ್ ಆಪ್ಷನಲ್ಲೂ ನೋಟ್ಸ್ ಬೇಕಿತ್ತಂದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿ ಹೋಗಿ ಮೆಸೇಜ್ ಹಾಕಿ. ನಿಮಗೆ ಸಮ್ಮರಿ ಶೀಟ್ಸು ಪ್ಲಸ್ ನಿಮಗೆ ನೋಟ್ಸ್ಗಳು, ಮೈನ್ಸ್ ಆನ್ಸರಿಂಗು ಇದು ಎಲ್ಲ ಸಿಗುತ್ತೆ. ಸರಿನಾ? ಅಂದರೆ ಮೈನ್ಸ್ ಆನ್ಸರಿಂಗ್ಗೆ ನೋಟ್ಸ್ಗಳು. ಈಗ ಲೈಕ್ ನಾನು ಹೇಳಿದೆ, ನಾನು ಪ್ರಿಯಾಂಬಲ್ ಅಂತ ಹೇಳಿದೆ. ಸೊ ಪ್ರಿಯಾಂಬಲ್ಗೆ ಅಷ್ಟು ಓದಿದ್ರೆ ಸಾಕು, ನಾನು ನೆನ್ನೆ ಕ್ಲಾಸ್ ಮಾಡಿದ್ನಲ್ಲ ಅಷ್ಟು ನೋಡಿದ್ರೆ ಸಾಕು. ಅದರ ಜೊತೆಗೆ ಇರುವಂತಹ ಕೆಲವೊಂದು ತಿದ್ದುಪಡಿಗಳು ಮತ್ತು ಕೆಲವೊಂದು ಕೇಸ್ ಸ್ಟಡಿಗಳು ತಿಳ್ಕೊಂಡ್ರೆ ಸಾಕು. ಲೈಕ್ ಎಕ್ಸಾಂಪಲ್ ನಿಮ್ಮ ಬೇರುಬಾರ್ ಯೂನಿಯನ್ ಕೇಸ್ ಆಗಿರ್ಬೋದು, ಕೇಶವಾನಂದ ಭಾರತಿ ಕೇಸ್ ಆಗಿರ್ಬೋದು, LIC ಇಂಡಿಯಾ ಕೇಸ್ ಆಗಿರ್ಬೋದು, ಇದನ್ನು ನೀವು ತಿಳ್ಕೊಬೇಕು, ಎಕ್ಸ್ಟ್ರಾ ಕೇಸ್ ಸ್ಟಡಿಗಳು. ಅದರಿಂದ ಏನಾಗುತ್ತೆ, ನಿಮ್ಮ ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ನಿಮಗೆ ಎಲ್ಲ ಇನ್ಕ್ಲೂಡ್ ಮಾಡ್ತಾರೆ, ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ. ಆಯಿತಾ? ಸೊ ಅದು ಬಿಟ್ಟರೆ ಏನೇನು ಹೇಳಬೇಕು ಅಷ್ಟೇ, ಏನೇನು ಗುರು. ಪೊಲಿಟಿ ನೋಟ್ಸ್ಗಳು ಯಾವುದೇ ಆಗಲಿ ಗುರು, ಎಲ್ಲ ನೋಟ್ಸ್ ನನ್ನ ಹತ್ರನೇ ಇದೆ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಬೈ ಲಿಂಕ್ ಅಂತ, 150 ರೂಪೀಸ್ ಅಷ್ಟೇ ಪರ್ ಸಬ್ಜೆಕ್ಟು. ಹೋಗಿ ಮೆಸೇಜ್ ಮಾಡಿ, ಎಲ್ಲ ನೋಟ್ಸು ಕಳಿಸ್ತೀನಿ ವಿತ್ ಇನ್ಕ್ಲೂಡಿಂಗ್ ಸಮ್ಮರಿ ಶೀಟ್ಸ್. ಸರಿನಾ? ಸೊ ಏನಾದ್ರು ಡೌಟ್ ಇತ್ತು ಅಂದರೆ ಇದು ಮಾಡಿ ಕಮೆಂಟಲ್ಲಿ ಹೇಳಿ. ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ
ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.